ಟ್ರಿಯಂಪ್ ಆಫ್ ದ ಇಂಡಿಯನ್ ರಿಪಬ್ಲಿಕ್ ಮೈ ಲೈಫ್ ಮೈ ಇದನ್ನ ಸ್ಟ್ರಗಲ್ ಅಂತ ಯಾರ್ದ್ರಿ? ರಾಮನಾಥ್ ಕೋವಿಂದ್. ಲಾಂಚ್ ಮಾಡಿದವ್ರ ನರೇಂದ್ರ ಮೋದಿ. ಪ್ರೆಸೆಂಟ್ ಯಾರ್ದಾರ ಹೇಳ್ರಿ ಪ್ರೆಸಿಡೆಂಟ್? ದ್ರೌಪದಿ ಮುರ್ಮು. ರಾಮನಾಥ್ ಕೋವಿಂದ್ ಫಾರ್ಮರ್ ಪ್ರೆಸಿಡೆಂಟ್ ಇದ್ರ. ದ್ರೌಪದಿ ಮುರ್ಮು ನೆನಪೈತಲ್ಲ? ದ್ರೌಪದಿ ಮುರ್ಮು ರೀಸೆಂಟ್ ಆಗಿ 3 ಕಂಟ್ರಿಗೆ ಹೋಗ್ಯಾರ ಅಂತ ಹೇಳಿದ್ನಿ ಇಂಟರ್ನ್ಯಾಷನಲ್. ಹೇಳ್ರಿ. ಮ್ಯಾಸಿಡೋನಿಯಾ, ಮಾಲ್ಡೋವಾ ಮತ್ತ ಇನ್ನೊಂದು ಉಳಿತಲ್ಲ ರೊಮ್ಯಾನಿಯಾ ಅಲ್ಲ? ಕರೆಕ್ಟ್. ನೆಕ್ಸ್ಟ್ ಇದು ಗ್ರಂಥಾಲಯ ದಿನ ಅಂತ ಆಚರಿಸ್ತಾರೆ. ಯಾವ ದಿನ ಆಚರಿಸ್ತಾರ್ರಿ? ಗ್ರಂಥಾಲಯ ದಿನ ಅಥವಾ ಫಾದರ್ ಆಫ್ ಇದನ್ನ ಲೈಬ್ರರಿ ಸೈನ್ಸ್ ಅಂತ ಒಬ್ರಿಗೆ ಕರೀತಾರೆ. ಯಾರಿಗೆ? ರಂಗನಾಥ. ಕರೆಕ್ಟ್. ಕರೆಕ್ಟ್ ರಂಗನಾಥ. ಏನಂದ್ರೆ ಫಾದರ್ ಆಫ್ ಲೈಬ್ರರಿ ಸೈನ್ಸ್. ಇದು 3 ಬರ್ತಾವ. ಆಗಸ್ಟ್ 12 ಬಂದಾಗ ಏನೇನು ಹೇಳ್ರಿ? ಆಗಸ್ಟ್ 12 ಇದೊಂದು ಈಗ ಹೊಸದು ನೀನು ಆ್ಯಡ್ ಮಾಡಿದ್ದೇವೆ. ಎಲಿಫೆಂಟ್ ಡೇ ಮತ್ತ ಎಲಿಫೆಂಟ್ ಡೇ ಒಂದ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ನೀ ಏನೇನು ಮತ್ತೆ ಯೂತ್ಸ್ ಡೇ ಅಂದೇನ? ಇಂಟರ್ನ್ಯಾಷನಲ್ ಯೂತ್ಸ್ ಡೇ ಒಂದು. ಆಮೇಲೆ ಇನ್ನೊಂದು ಆಗಸ್ಟ್ 12 ಏನಂದ್ರೆ ಲೈಬ್ರರಿ ಅಥವಾ ಗ್ರಂಥಾಲಯ ದಿನ ಅಂತ ಕರೀತಾರೆ. ಫಾದರ್ ಆಫ್ ಲೈಬ್ರರಿ ಸೈನ್ಸ್ ಅಂತ ಯಾರು ಕರೀತಾರ ಅಂತ ಕೇಳ್ರ? ಯಾರ? ರಂಗನಾಥ್. ನೆನಪಿಟ್ಟುಕೋರಿ. ಮತ್ತೆ ನಮ್ದು ಡಾಕ್ಟರ್ ರಂಗನಾಥ್ ಜಿಯೋಗ್ರಫಿ ಬುಕ್ ಬರ್ದಾರ ಅವರಲ್ಲ. ಮತ್ತೆ ಇವ್ರು ರಂಗನಾಥ್ ಬೇರೆ ನೆನಪಿರ್ತಾವಲ್ಲ. ಇವ್ರು ರಂಗನಾಥದ್ದು ಹೆಸರು ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರು ಕರೀತಾರ? ಯಾರ? ಗಿರೀಶ್ ಭಾರದ್ವಾಜ್. ನೆನಪೈತಲ್ಲ? ಸೈಕ್ಲೋನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಬಂದಾಗ ಮೃತ್ಯುಂಜಯ್ ಮೊಹಪಾತ್ರ. ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಬಂದಾಗ ರಾಜೇಂದ್ರ ಸಿಂಗ್. ಈ ವಾಟರ್ ಮ್ಯಾನ್ ಯಾಕೆ ನೆನಪಿಟ್ಕೋರಿ ಅಂದ್ರೆ ಈಗ ಎಲ್ಲಿನೋ ಕ್ರೈಸಿಸ್ ಆಗೈತಲ್ಲ. ಏನಾಯ್ತ? ತರುಣ್ ಭಾರತ್. ಎಷ್ಟು ಸ್ಪೀಡ್ ಆಗ್ಯಾರ. ತರುಣ್ ಭಾರತ್ ಸಂಘ ಎಲ್ಲಿ ಮಾಡಿದ್ರ? ರಾಜಸ್ಥಾನ. ನೆನಪೈತಲ್ಲ? ತರುಣ್ ಭಾರತ್ ಸಂಘ ಮಾಡಿದವ್ರು ಯಾರಂದ್ರೆ ರಾಜೇಂದ್ರ ಸಿಂಗ ಬರ್ತಾರೆ. ರಾಜೇಂದ್ರ ಸಿಂಗ್ ಏನಂತ ಕರೀತಾರ ಅಂದ್ರೆ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರ. ಆಮೇಲೆ ಇದನ್ನ ಯಾರ? SR ರಂಗನಾಥ್ ಅಂತ ಬರ್ತಾರಲ್ಲ, ಅವ್ರಿಗೆ ಲೈಬ್ರರಿ ಫಾದರ್ ಆಫ್ ಲೈಬ್ರರಿ ಸೈನ್ಸ್ ಅಥವಾ ಇದನ್ನ ಗ್ರಂಥಾಲಯದ ಏನಂತಾರ ಪಿತಾಮಹ ಅಂತ ಕರೀತಾರೆ. ನೆನಪಿಟ್ಕೊರೋದು. ನೆಕ್ಸ್ಟ್ ಆಗಸ್ಟ್ 12 ಬರ್ತಾವ ನೋಡ. ಯಾವ 3 ಹೇಳಲ್ಲ? ಎಲಿಫೆಂಟ್ ಪ್ರಾಜೆಕ್ಟ್ ಎಲಿಫೆಂಟ್ ಯಾವಾಗ ಬರ್ತದ್ರಿ? 1992. ಕರ್ನಾಟಕದಾಗ ಎಷ್ಟು ಎಲಿಫೆಂಟ್ ರಿಸರ್ವ್ ಅದಾವ? 2 ಅದಾವ. ಯಾವ? ಮೈಸೂರು ಮತ್ತು ದಾಂಡೇಲಿ. ಎಷ್ಟು ಟೋಟಲ್ ಆಲ್ ಓವರ್ ಇಂಡಿಯಾ ಬಂದಾಗ? 33. ಹೈಯೆಸ್ಟ್ ಎಲಿಫೆಂಟ್ಸ್ ಇರೋ ಸ್ಟೇಟ್ಗಳು ಟಾಪ? ಕರ್ನಾಟಕ, ಅಸ್ಸಾಮ, ಕೇರಳ. ನೆನಪಿರ್ತದಲ್ಲ? ಕರ್ನಾಟಕ, ಅಸ್ಸಾಮ, ಕೇರಳ. ವೆರಿ ಗುಡ್. ತಮಿಳ್ನಾಡ 4th. 3rd? ಏನಾಯ್ತು? ತಮಿಳ್ನಾಡು 3rd ಐತಿ. ನೀನು ಯಾಕೆ ಡೌಟ್ನಾಗ ಹೇಳಿದ್ನೆ? ಪಕ್ಕ ಹೇಳಿ. ಏನತ್ತ? ಹಾಂ 3rd ತಮಿಳ್ನಾಡ. ಕೇರಳ 4th. ಈಗ ಎದುರು ತೆಗೆದು ಮತ್ತೆ ತಮಿಳ್ನಾಡ 3rd ತಮಿಳ್ನಾಡ, 4th ಕೇರಳ. 4th ಕೇರಳ ಐತೆ. ಉಲ್ಟಾ ನೆನ್ಪು. ನೆಕ್ಸ್ಟ್ ಇನ್ನೊಮ್ಮೆ ಹೇಳ್ತಾರೆ ನೋಡ್ರಿ. ಯಾವ್ದೋ ಸ್ಟೇಟ್ ಟಾಪ್ ಬಂದಾಗ ನೋಡ್ರಿ ಯಾವ್ಯಾವ ಇದನ್ನ ಹೇಳ್ರಿ. ಎಲಿಫೆಂಟ್ ಹೈಯೆಸ್ಟ್ ಇರೋದು ಕರ್ನಾಟಕ, ಅಸ್ಸಾಮ, ತಮಿಳ್ನಾಡ, ಕೇರಳ. ನೆನಪಿರ್ತದಿಲ್ಲ? ಕರ್ನಾಟಕ, ಅಸ್ಸಾಮ, ತಮಿಳ್ನಾಡ, ಕೇರಳ. ಇವು 3 ನೆನಪಿಟ್ಕೋರ್ ಮೇಲೇನು. ಅಥವಾ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಆರ್ಡರ್ ಕೇಳಿದಾಗ ಎಲಿಫೆಂಟ್ ಪ್ರಾಜೆಕ್ಟ್ ಎಲಿಫೆಂಟ್ ಯಾವ ಇರ್ದ ಬರ್ತೈತೆ ಅಂತ ಕೇಳ್ರ? ಓಕೆ. ಪ್ರೆಸಿಡೆಂಟ್ ಕಲರ್ಸ್ ಅಂತ ಹೇಳಿದ್ನಲ್ಲ. ಪ್ರೆಸಿಡೆಂಟ್ ಕಲರ್ ಯಾರು ಕೊಡ್ತಾರೆ ಇದನ್ನ? ಪ್ರೆಸಿಡೆಂಟ್ ಕಲರ್ ಅಂದ್ರೆ ಯಾರು ಡಿಸೈಡ್ ಮಾಡ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಡಿಸೈಡ್ ಮಾಡ್ತಾರೆ. ಇದ್ರದ್ದು ಏನಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮತ್ತು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇರ್ತದೆ. 3 ಫೋರ್ಸಿಗೆ ಕೊಡ್ತಾರ ಅಂತ ಹೇಳಿದ್ನಿ. ಯಾವ ಬರ್ತಾವ ಅಂದ್ರೆ ಇದ್ರೊಳಗೆ ಮಿಲಿಟರಿ ಬರ್ತೈತಿ, ಪೊಲೀಸ್ ಬರ್ತೈತಿ, ಮತ್ತು ಅಥವಾ NCC ತಟ್ಟಲ್ಲ ಟ್ರೈನಿಂಗ್ ಫೋರ್ಸಸ್ ಅಂತ ಕರೀತಾರೆ. ಅಥವಾ NGO ಆರ್ಗನೈಸೇಷನ್ ಇರ್ತಾವಲ್ಲ, NDRF ಅದು ಬರ್ತೈತಲ್ಲ, ಇವೆಲ್ಲ ಟ್ರೈನಿಂಗ್ ಫೋರ್ಸಸ್ ಅಂತ ಕರೀತಾರಲ್ಲ, ಅವಕ್ಕೂ ಕೊಡ್ತಾರೆ. ನೆನಪಿಟ್ಕೋ. ಇವು ಇದನ್ನ ಪ್ರೆಸಿಡೆಂಟ್ ಕಲರ್ 2026 ಯಾರ್ಯಾರು ಕೊಟ್ರ ಅಂದ್ರೆ 4-5 ಬರ್ತಾವ ನೋಡ್ರಿ. ಅವು ಹೇಳ್ರಿ ಬಡ ಒಂದೊಂದು. ನೀನು ಒಂದೇ ಹೇಳಿದ್ವಲ್ಲ. ನಾವು ನಿನ್ನ ಏನು ಹೇಳಿದ್ವಿ ಅಂದ್ರೆ ರೀಸೆಂಟ್ ಆಗಿ ಇನ್ನೊಮ್ಮೆ ಹೇಳತ್ನ ಪ್ರೆಸಿಡೆಂಟ್ ಕಲರ್ ಅಥವಾ ರಾಷ್ಟ್ರಪತಿ ಕಾ ನಿಶಾನತ್ ಕರೀತಾರೆ. ಕಲರ್ ಅಂದ್ರೆ ರಾಷ್ಟ್ರಪತಿ ನಿಶಾನತ್ತು ಕರೀತಾರೆ ಅದ್ರ ಹಿಂದಿ ಅವ್ರ ಕಳೆದಾಗ. ಅದನ್ನ ನೆನಪಿಟ್ಕೋರು. ಪ್ರೆಸಿಡೆಂಟ್ ಕಲರ್ ಅಂತ ಯಾಕೆ ಕೊಡ್ತಾರೆ ಅಂದ್ರೆ ಅವ್ರಿಗೆ ಆದ್ಯತೆ ಕೊಟ್ಟಿರ್ತಾರೆ, ಅಥವಾ ಆ ಸ್ಟೇಟ್ದಾಗ ಪೊಲೀಸರು ಏನಾರ ಅತ್ಯುನ್ನತವಾದ ಸಾಧನೆ ಮಾಡಿರ್ತಾರೆ ಅಂತ ಹೇಳಿ. ಇದನ್ನ ಕೇಳಿರ್ತಾರಲ್ಲ. ಯಾರ್ಯಾರು ಕೊಟ್ಟಾರ ಅಂದ್ರೆ ರೀಸೆಂಟ್ ಆಗಿ ಯಾರಿಗೆ ಕೊಟ್ಟಾರ ಅಂದ್ರೆ ಪಾಂಡಿಚೇರಿದವ್ರು 2026 ಮ್ಯಾಲಿಂದ ಕೊಟ್ಕೋತ ಬಂದಾರ. ಏನಂದ್ರೆ ತಿಂಗಳದಾಗ ಆಗಸ್ಟ್ನಾಗ ಕೊಟ್ಟಾರ, ಜುಲೈದಾಗ ಹಿಂಗೆ ಕೊಟ್ಟಿರ್ತಾರ. ಈಗ ಆಗಸ್ಟ್ನಾಗ ಕೊಟ್ಟಿದ್ದೆ ಯಾವ್ದಂದ್ರೆ ಪಾಂಡಿಚೇರಿ. 1 ಹಿಡ್ದ ಹೇಳ್ತೀರಿ ಯಾವ್ಯಾವ ಕೊಟ್ಟಾರತ್ತೆ ಟೋಟಲ್ ಹೇಳ್ರಿ ಯಾವ ನೆನಪದವು. ಈಗ ಒಂದು ಹೇಳಿ ನೀವು ಪಾಂಡಿಚೇರಿ ಆಯ್ತು, ಅದನ್ನ ಬಿಡ್ರಿ. ನೆಕ್ಸ್ಟ್ ಸಿಕ್ಕಿಂ. ನೆಕ್ಸ್ಟ್ ಸಿಕ್ಕಿಮ, ಒಡಿಸ್ಸಾ. ನೆಕ್ಸ್ಟ್ ನೆನಪಿಲ್ಲ? ಮತ್ತೆ ಮೇಘಾಲಯ, ಉತ್ತರ ಪ್ರದೇಶ. ಅದಕ್ಕೆ ಇನ್ನೊಮ್ಮೆ ಹೇಳ್ಬಿಡ್ತೇನೆ ನೋಡಿ. ಈಶಾನ್ಯ ರಾಜ್ಯದಾಗ 2 ನೆನಪಿಟ್ಕೋರು. ಈಶಾನ್ಯ ರಾಜ್ಯದಾಗ ಆಕ್ಚುಲಿ ಸಿಕ್ಕಿಂ ಬರಂಗಿಲ್ಲ, ಬಟ್ ಸಿಕ್ಕಿಮ 2, ಮೇಘಾಲಯ 2 ಬರ್ತಾವಲ್ಲ, ಅವ್ನು ನೆನಪಿಟ್ಕೋ. ಮೇಘಾಲಯ ಪೊಲೀಸ್ ಫೋರ್ಸ್ಗೆ ಕೊಟ್ಟಾರ, ಆಮೇಲೆ ಸಿಕ್ಕಿಂ ಪೊಲೀಸ್ ಫೋರ್ಸ್ಗೆ. ಇನ್ನೊಮ್ಮೆ ಹೇಳತ್ನ ಪ್ರೆಸಿಡೆಂಟ್ ಕಲರ್ಸ್ ಹೇಳತ್ತನ. ರೀಸೆಂಟ್ ಆಗಿ ಯಾರಿಗೆ ಕೊಟ್ರ ಅಂದ್ರೆ ಪಾಂಡಿಚೇರಿ. ಇನ್ ಕೇಸ್ ಎಲ್ಲರ 4 ಆಪ್ಷನ್ ಕೊಟ್ಟ ಅದ್ರೋಗಿ ಪಾಂಡಿಚೇರಿ ಕೊಟ್ಟಿದ್ದೇಳಿ ರೀಸೆಂಟ್ ಆಗಿದ್ದತ್ ಕೇಳ್ರೆ ಪಾಂಡಿಚೇರಿ ಹಾಕ್ರಿ. ಇಲ್ಲಾರ ಇವು ಯಾವ ಇದ್ರೋಗಿ ಪ್ರೆಸಿಡೆಂಟ್ ಕಲರ್ 2026 ಅವಾರ್ಡ್ ಹತ್ತು ಕೊಟ್ರ ಅಂದ್ರೆ ತೇಳಿ ಇವೆಲ್ಲ ಸ್ಟೇಟ್ಗಳು ನೆನಪಿಟ್ಕೊಂಡ್ಬಿಡ್ರಿ. ಅವು ಯಾವ ಬರಂಗಿಲ್ಲ ಅವ್ನು ಎಲಿಮಿನೇಟ್ ಮಾಡ್ಬೇಕು. ಇನ್ನೊಮ್ಮೆ ಹೇಳಿ ಈಶಾನ್ಯದಾಗ ಬಂದಾಗ ಮೇಘಾಲಯ 1, ಸಿಕ್ಕಿಂ 1, 2 ಅದಾದ್ಮೇಲೆ ಈಚೆ ಕಡೆ ಸೈಡ್ ಬಂದಿರ್ತೀನಿ ಉತ್ತರ ಪ್ರದೇಶದ ಪೊಲೀಸ್ ಫೋರ್ಸಿಗೆ ಕೊಟ್ಟಿಲ್ಲ. ಉತ್ತರ ಪ್ರದೇಶದ ಯಾವ್ದು ಕೊಟ್ರ ಅಂದ್ರೆ NDRF ಅಂತ ಬರ್ತದೆ. NDRF ಫುಲ್ ಫಾರ್ಮ್ ಏನ್ ಹೇಳ್ರಿ?
ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಟೀಮ್ ಅಂತ ಬರ್ತೈತಿಲ್ಲ ಅವ್ರಿಗೆ ಕೊಟ್ಟರೆ ಉತ್ತರ ಪ್ರದೇಶದಿಂದ NDRF ಸಿಗ್ತದೆ. ಗಾಜಿಯಾಬಾದ್ ಒಂದು ಯೂನಿಟ್ ಬರ್ತೈತಿ ಅವ್ರಿಗೆ ಕೊಟ್ಟರೆ ಉತ್ತರ ಪ್ರದೇಶದಿಂದ ಬಂದಾಗ ಏನತ್ತ ಅದು ಅಲ್ಲ ಎಷ್ಟು 3 ಅದಲ್ಲ. ಅದಾದ್ಮೇಲೆ ಇನ್ನು ಪೊಲೀಸ್ದು ಫೋರ್ಸ್ ಐತ್ನ ಒಂದ ಉತ್ತರ ಪ್ರದೇಶದ ಒಂದ NDRF ಉಳ್ಕಿದ್ದು ಬಿಟ್ಟು ಎಲ್ಲ ಏನದ ಅಂದ್ರೆ ಪೊಲೀಸ್ ಫೋರ್ಸ್ಗೆ ಕೊಟ್ಟರೆ. ಕರ್ನಾಟಕ ಪೊಲೀಸ್ ಫೋರ್ಸ್ಗೆ 2026 ಸಿಕ್ಕಿಲ್ಲ. ಒಮ್ಮೆ ಎಲ್ಲ ಹೇಳ್ಬಿಡ್ತೀನಿ, ಸ್ಟೇಟ್ ನೆನಪಿಟ್ಕೋರಿ. 2 ಹೇಳಿನಲ್ಲ ಈಶಾನ್ಯದಾಗ ಯಾವ ಮೇಘಾಲಯ ಸಿಕ್ಕಿಂ 2 ಅದು. ಮೇಘಾಲಯ ಸಿಕ್ಕಿಂ ಮತ್ತೆ ಆದ್ಮೇಲೆ ಈಗ ಬಾರ್ಡರ್ದಿಂದ ಬಂದ್ಬಿಟ್ರೆ ಇಲ್ಲಿ ಒಡಿಸ್ಸಾ ಬರ್ತದೆ. ಒಡಿಸ್ಸಾ ಕೊಟ್ರೆ ಅದ್ರ ಕೆಳಗೆ ಯಾವ್ದಂದ್ರೆ ಪಾಂಡಿಚೇರಿ ಅಂತ ನೆನಪಿಟ್ಕೋರಿ. ಎಷ್ಟು ಅದು 4 ಅದು. ಅದಾದ್ಮೇಲೆ ಇನ್ನೊಂದು ಯಾವ್ದು ಬರ್ತದೆ ಬಿಹಾರ್ ಆದ್ಮೇಲೆ ಉತ್ತರ ಪ್ರದೇಶದ ಯಾವ್ದಂದ್ರೆ ಗಾಜಿಯಾಬಾದ್ NDRF ಯೂನಿಟ್. ಗೊತ್ತದಲ್ಲ ಏನು ಉಳಿದು ಹೇಳ ಏನಿಲ್ಲ ಗೊತ್ತದು 4. ಇನ್ನೊಮ್ಮೆ ಹೇಳ್ತೀರಿ ಪ್ರೆಸಿಡೆಂಟ್ ಕಲರ್ ತಗೊಂಡಿದ್ದು ಎಲ್ಲ ಹೇಳ್ತೀರಿ. ಇನ್ನೊಮ್ಮೆ ಸ್ಟೇಟ್ಗಳು ಹೇಳ್ರಿ ನೋಡು ಬಡ. ಮೇಘಾಲಯ ಸಿಕ್ಕಿಂ 2, ನೆಕ್ಸ್ಟ್ ಒಡಿಸ್ಸಾ ಪಾಂಡಿಚೇರಿ, ನೆಕ್ಸ್ಟ್ ಇನ್ನೊಂದು ಯಾವ್ದಂದ್ರೆ ಬಿಹಾರ, ಅದನ್ನ ಬಿಟ್ರೆ ಉತ್ತರ ಪ್ರದೇಶ. ಯಾರು ಇವ್ರು ಅಕಸ್ಮಾತ್ ಪ್ರೆಸಿಡೆಂಟ್ ಕಲರ್ಸ್ ಯಾರಿಗೆ ಕೊಡ್ತಾರ ಅಥವಾ ಯಾರು ಬರಂಗಿಲ್ಲ ಹಿಂಗೆ ಕೇಳಿರ್ತೇಳಿ. ಪ್ರೆಸಿಡೆಂಟ್ ಕಲರ್ಸ್ ಕೊಡೋದು ಯಾರಿಗೆ ಅಂದ್ರೆ ಇವೇನು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇರ್ತೈತಲ್ಲ ಇದ್ರ ಮಿನಿಸ್ಟ್ರಿಗೆ ಇದತ್ತೇಳಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಯಾಕಂದ್ರೆ ಮಿಲಿಟರಿ ಯೂನಿಟ್ ಕೊಟ್ಟಿರ್ತೀನಿ. ಈ ಸರಿ ಕೊಟ್ಟಿಲ್ಲ 2026 ಮೊದಲು ಕೊಟ್ಟಿಲ್ಲ ಮೊದಲು ಕೊಟ್ಟಾರ. ಈ ಸರಿ 2026 ಡಾಟಾ ಹೇಳಿನ. ಇವಾಗ ಮಿನಿಸ್ಟ್ರಿಗಳು ಕನ್ಫ್ಯೂಸ್ ಆಗತ್ತಿದ್ದು ಅಂತೇಳಿ. ಪೊಲೀಸ್ ಎಲ್ಲ ಬರೋದು ಯಾವ್ದಂದ್ರೆ ಗೃಹ ಇಲಾಖೆ ಅಂಡರ್ ಬರ್ತದೆ. ಡಿಫೆನ್ಸ್ ಅಥವಾ ಮಿಲಿಟರಿ ಯೂನಿಟ್ ಎಲ್ಲರ ಅವಾರ್ಡ್ ಕೊಟ್ಟರೆ ಯಾವ ಇಲಾಖೆ ಅಂಡರ್ ಬರ್ತದೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್. ಅಕಸ್ಮಾತ್ ರೆಕಮೆಂಡ್ ಯಾರು ಮಾಡ್ತಾರೆ ಅಂದ್ರೆ ಇವರ ಡಿಫೆನ್ಸ್ ದವ್ರು. ಮಿಲಿಟರಿ ಡಿಫೆನ್ಸ್ ರೆಕಮೆಂಡ್ ಮಾಡ್ತದೆ. ಈಗ ಪಾಂಡಿಚೇರಿ ಪೊಲೀಸರಿಗೆ ಡೈರೆಕ್ಟ್ ಬಂದ್ರೆ ಪ್ರೆಸಿಡೆಂಟ್ ರಿಕಗ್ನೈಸ್ ಮಾಡಿ ಕೊಟ್ಟರಂಗಿಲ್ಲ. ಪಾಂಡಿಚೇರಿ ಪೊಲೀಸ್ ಅಥವಾ ಪಾಂಡಿಚೇರಿದ ಏನು IGPಗಳು ಇರ್ತಾರಲ್ಲ ಅವ್ರು ರೆಕಮೆಂಡ್ ಮಾಡಿ ಎಲ್ಲಂದ್ರೆ ಹೋಮ್ ಮಿನಿಸ್ಟ್ರಿ ಕಳ್ಸಿರ್ತಾರೆ. ಆ ಹೋಮ್ ಮಿನಿಸ್ಟರ್ ರೆಕಮೆಂಡ್ ಯಾರು ಮಾಡಿರ್ತಾರೆ ಅಂದ್ರೆ ರಾಷ್ಟ್ರಪತಿ ಒಪ್ಪಿಗೆ ಕೊಟ್ಟ ಮೇಲೆ ಯಾವ್ದು ಕೊಡ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಕಲರ್ ಅವಾರ್ಡ್ ಅಂತ ಕೊಡ್ತಾರೆ. ನಾಳೆ ಕ್ವಶನ್ ಪ್ರೆಸಿಡೆಂಟ್ ಕಲರ್ ಅವಾರ್ಡ್ ಕೊಡ್ಬೇಕತ್ತಿಲ್ಲ. ರಾಷ್ಟ್ರಪತಿ ಕಾ ನಿಶಾನ್ ಅಂದ್ರೂ ಒಂದ, ಪ್ರೆಸಿಡೆಂಟ್ ಕಲರ್ ಅವಾರ್ಡ್ ಅಂದ್ರೂ ಒಂದ. ನೆನಪಿರ್ತಾವಲ್ಲ. ಲಾಸ್ಟ್ ಇನ್ನೊಮ್ಮೆ ಹೇಳ್ಬಿಡ್ರಿ ಯಾವಕ ಸಿಕ್ಕಿಮ ಮೇಘಾಲಯ, ನೆಕ್ಸ್ಟ್ ಒಡಿಸ್ಸಾ ಪಾಂಡಿಚೇರಿ. ವೆರಿ ಗುಡ್. ಬಿಹಾರ ಉತ್ತರ ಪ್ರದೇಶ. ಮತ್ತೆ ಕೇಳಿಸೋಳಿಲ್ಲ ಏನ್ರ ಹೇಳಿರಿ. 0 ಎಮಿಷನ್ ಪೋರ್ಟ್ ಅಂತ ಇತ್ತೀಚೆಗೆ ಮಾಡ್ತಾರೆ. ಯಾವ್ದ್ರಿ 0 ಎಮಿಷನ್ ಪೋರ್ಟ್? ಯಾವ್ದ ವಿ ಚಿದಂಬರಂ ಪೋರ್ಟ್ಗೆ 0 ಎಮಿಷನ್ ಪೋರ್ಟ್ ಅಂತ ಕರೀತಾರೆ. ಇದು ವಿ ಚಿದಂಬರಂ ಪೋರ್ಟ್ ಐತಲ್ಲ ಅದಕ್ಕೆ 0 ಎಮಿಷನ್ ಪೋರ್ಟ್ ಅಂತ ಕರೀತಾರೆ. ಇನ್ನೊಂದು ಯಾವ್ದು ಹೋಗೈತ್ರಿ ವಿ ಚಿದಂಬರಂ ಪೋರ್ಟ್ ಹೆಸರು ಫೇಮಸ್ ಗ್ರೀನ್ ಪೋರ್ಟ್ನಾಗ ಐತಿ ವಿ ಚಿದಂಬರಂ. ಎಲ್ಲಿ ಕಂಡು ಬರ್ತೈತಿ ಇದು ಪೋರ್ಟ್? ತಮಿಳ್ನಾಡ್ನಾಗ ಬರ್ತೈತಿ. ಪೋರ್ಟ್ಗಳು ಬಂದಾಗ ನೆನಪೈತೆ ಇದು ಏನಂದ್ರೆ ಇವು ಪೋರ್ಟ್ಸ್ ಬಂದಾಗ ಯಾರು ಮೇಂಟೈನ್ ಮಾಡ್ತಾರೆ ಅಂದ್ರೆ ಮೇಜರ್ ಪೋರ್ಟ್ಸ್ ಎಲ್ಲ ಬರ್ತಾವಲ್ಲ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಅಂಡ್ ಶಿಪ್ಪಿಂಗ್ ಬರ್ತಾವಲ್ಲ ಅವ್ರು ಮೇಂಟೈನ್ ಮಾಡ್ತಾರೆ. ಕರೆಕ್ಟ್. ಲ್ಯಾಂಡ್ ಪೋರ್ಟ್ಸ್ ಬಂದಾಗ ಮೇಂಟೈನ್ ಯಾರು ಮಾಡ್ತಾರೆ? ಗೃಹ ಇಲಾಖೆ ಮಾಡ್ತಾರೆ. ನೆನಪಿರ್ತೈತಲ್ಲ ಲ್ಯಾಂಡ್ ಪೋರ್ಟ್ಸ್ ಅಂತ ಬರ್ತಾವ. ನೆನಪೈತಿ ಲ್ಯಾಂಡ್ ಪೋರ್ಟ್ಸ್ ಏನಂತ ಹೆಸರು ಕೊಟ್ರು? ವಿನಿಮಯ ವಿಜಯ ಏನಂತ ಕೊಡ್ತಾರೆ? ವಿನಿಮಯ ಪೋರ್ಟ್ಸ್ ಅಂತ ಕರೆದ್ರೆ ನೆನಪಿಟ್ಕೋರಿ. ಲ್ಯಾಂಡ್ ಪೋರ್ಟ್ಸ್ ಅಂತ ಕರಿತೀವಿ. ಇವು ಏನು ಇನ್ನೊಂದು ಕನ್ಫ್ಯೂಸ್ ಆಗಬಾರ್ದ. ನೆಕ್ಸ್ಟ್ ಮೇಜರ್ ಪೋರ್ಟ್ಸ್ ಮೈನರ್ ಪೋರ್ಟ್ಸ್ ಅಂತ ಬರ್ತಾವ. ನಮ್ಮ ಕರ್ನಾಟಕದಾಗ ಈಗ ಭಟ್ಕಳ ಬಂದರ ಇವೆಲ್ಲ ಅದಾವಲ್ಲ ಇವು ಬಂದರಗಳೆಲ್ಲ ಏನಂದ್ರೆ ಪೋರ್ಟ್ಸ್ ಅಂಡ್ ಶಿಪ್ಪಿಂಗ್ ದವ್ರು ಬಂದು ಸೆಂಟ್ರಲ್ ದವ್ರು ಮೇಂಟೈನ್ ಮಾಡಂಗಿಲ್ಲ. ಮೇಜರ್ ಮೈನರ್ ಅಂತ ಬಂದಾಗ ಮೈನರ್ ಇದ್ದಿದ್ದು ಸ್ಟೇಟ್ ಮೇಂಟೈನ್ ಮಾಡ್ತೈತಿ. ಮೇಜರ್ ಇದ್ದಿದ್ದು ಯಾರು ಮಾಡ್ತಾರೆ ಅಂದ್ರೆ ಸೆಂಟ್ರಲ್ ದವ್ರು. ಈಗ ನಮ್ಮಲ್ಲಿ ಮಂಗಳೂರು ಪೋರ್ಟ್ ಐತಿ ಅದನ್ನ ಸೆಂಟ್ರಲ್ ಅಥವಾ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಅಂಡ್ ಶಿಪ್ಪಿಂಗ್ ದವ್ರು ಇಂಪ್ಲಿಮೆಂಟ್ ಮಾಡ್ತಿರ್ತಾರೆ. ಯಾಕಂದ್ರೆ ಅವ್ರದ್ದು ಫೋರ್ಸಸ್ ಇರ್ತಾವಲ್ಲ ಏನ್ರ ಆ ಥರ ಏನ್ರ ಅಥವಾ ರಫ್ತು ಗಿಫ್ಟ್ ಮಾಡಕ್ಕೆ. ಇವು ಸಣ್ಣ ಪೋರ್ಟ್ಸ್ ಏನಿರ್ತಾವಲ್ಲ ಅವಕ್ಕೆ ಸ್ಟೇಟ್ ಗೌರ್ಮೆಂಟ್ ಅಥಾರಿಟಿ ಇರ್ತದೆ. ಯಾಂಗ್ ಕ್ವಶನ್ ಕೇಳಿರ್ತಾನೆ ಗೊತ್ತಾನ ಯಾವ್ದಾರ ಭಟ್ಕಳ ಬಂದರ ತಾಕಿ ಇದನ್ನ ಮೇಂಟೈನ್ ಮಾಡೋರ ಅಥವಾ ಇಲ್ಲಿ ಅಥಾರಿಟಿ ಯಾರಿಗೆ ಐತೆ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಇರ್ತದೆ. ಯಾವ ಮೇಜರ್ ಪೋರ್ಟ್ಸ್ ಇರ್ತಲ್ಲ ಅವಕ್ಕೆ ಯಾರು ಇರ್ತೈತೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಅಂಡ್ ಶಿಪ್ಪಿಂಗ್ ಅಂತ ಇರ್ತದ್ರಿ. ಈಗ ಇದ್ರದ ಲ್ಯಾಂಡ್ ಪೋರ್ಟ್ಸ್ ಅಂತ ಕೇಳಿದಾಗ ಕನ್ಫ್ಯೂಸ್ ಆಗಬಾರ್ದು. ಲ್ಯಾಂಡ್ ಪೋರ್ಟ್ಸ್ ಹೇಳಿ ಯಾರಿಗೆ? ಸೆಂಟ್ರಲ್ ಪೋರ್ಟ್ ಸೆಕ್ಯೂರಿಟಿ CISF ದವ್ರ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ದವ್ರ ಕೊಡ್ತಿರ್ಬೇಕು ಅದಕ್ಕೆ. ಅವರಲ್ಲ ಅವ್ರ ಕೊಡ್ತಾರೆ ಎಲ್ಲ ಮೇಜರ್. ಹ್ಞೂ ಅನ್ಬೇಡ ಪಕ್ಕ ನೀ ಹಂಗ ಹ್ಞೂ ಅಂದ್ಮೇಲೆ ಮುಂದೆ ಹೋದ್ರೆ CISF ಇರ್ಬೇಕು ಅದಕ್ಕೆ. CISF ಅಲ್ಲ CISF ಕೊಡ್ತೈತಲ್ಲ ಮೇಜರ್ ಪೋರ್ಟ್ಸ್ಗೆ. ಮತ್ತೆ ಯಾರು ಕೊಡ್ತಾರ? ಸಪ್ರೇಟ್ ಅದಾರನ ಅವ್ರಿಗೆ? ಅವರೇ ಇರ್ಬೇಕು ನೋಡ. ನೇವಿದವ್ರು ಇನ್ನೊಂದು ನೆನಪಿಟ್ಕೋರೆ. ಪೋರ್ಟ್ಸ್ ಅಂತ ಬಂದಾಗ ನೇವಿದವ್ರು ಸಪೋರ್ಟ್ ಮಾಡ್ತಾರೆ ಅಥವಾ ನೇವಿದವ್ರು ಸೆಕ್ಯೂರಿಟಿ ಕೊಡ್ತಾರೆ ಅನ್ನೋ ತಪ್ಪ. ಪೋರ್ಟ್ಸ್ಗೆ ಸೆಕ್ಯೂರಿಟಿ ಕೊಡಂಗಿಲ್ಲ. ಕೋಸ್ಟಲ್ ಏರಿಯಾ ಕೊಡಕ್ಕೆ ಕೋಸ್ಟಲ್ ಗಾರ್ಡ್ಸ್ ಹತ್ತಿರ್ತದೆ. ಓನ್ಲಿ ಕೋಸ್ಟಲ್ ಏರಿಯಾ ಪ್ರೊಟೆಕ್ಟ್ ಮಾಡಕ್ಕೆ. ಪೋರ್ಟ್ಸ್ದೊಳಗೆ ಏನಿರ್ತದಲ್ಲ ಅಲ್ಲಿ ಏನು ರಫ್ತಾಕಿರ್ತದೆ ಏನಿಲ್ಲ ಅವ್ರು ನೇವಿದವ್ರು ಬಂದು ಒಳಗೆ ನೋಡಂಗಿಲ್ಲ. ನೇವಿ ಬೇಸ್ಗಳು ಏನಿರ್ತಾವಲ್ಲ ಅವು ನೇವಿ ಕಂಟ್ರೋಲ್ ಅಥವಾ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕಂಟ್ರೋಲ್ ಬರ್ತಾವೆ. ಅದು CISF ಇರ್ಬೇಕು. ಕನ್ಫರ್ಮ್ ಮಾಡಿ ನೋಡು. CISF ಕೊಡ್ತಿರ್ಬೇಕು. ಅದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಇವು ಇನ್ನೊಂದು ಯಾವ ಪೋರ್ಟ್ಸ್ ನಿಮಗೆ ಸೆಕ್ಯೂರಿಟಿಗಳು ಕನ್ಫ್ಯೂಸ್ ಆದ್ರೆ ಏನು ಮಾಡ್ರಿ ಅಂದ್ರೆ ಯಾವ ಇಂಡಸ್ಟ್ರಿಗಳು ಇರ್ತಾವ ಅಥವಾ ಈಗ ಇನ್ಫೋಸಿಸ್ ಕೊಡ್ತಿರ್ತಾರಲ್ಲ CISF ದವ್ರ ಪೋಸ್ಟ್ ಇದನ್ನ ಕೊಡ್ತಿರ್ತಾರೆ ಅಂದ್ರೆ ಸೆಕ್ಯೂರಿಟಿ. ಹೈಯೆಸ್ಟ್ ಇಂಡಸ್ಟ್ರಿಗಳಿಗೆ ಕೊಡಕ್ಕೆ ಯಾವ್ದೈತೆ ಅಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಸ್ಟೇಟ್ ಕಂಟ್ರೋಲ್ದಾಗ ಬರ್ತೇಳಿ KSISF ದವ್ರು ಕೊಡಿಸ್ತಾರೆ ಸೆಕ್ಯೂರಿಟಿ. ಉಳ್ಕಿದ್ದು ಏನ್ ನಮ್ಮಲ್ಲಿ ಇವು DR ಆಗಲಿ ಅಂದ್ರೆ ನಮ್ಮಲ್ಲಿ KSRP ಐತಿಲ್ಲ ಇವು ಯಾವ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಇವು ಏನಂದ್ರೆ ಎಮರ್ಜೆನ್ಸಿ ಫೋರ್ಸ್ ಇದ್ದಂಗೆ. ಈಗ DR ಐತೆ ಅಂದ್ರೆ ಸೆಕ್ಯೂರಿಟಿ ಫೋರ್ಸ್ ಅಲ್ಲ. DR ಅಂದ್ರೆ ಡಿಸ್ಟ್ರಿಕ್ಟ್ ರಿಸರ್ವ್ ಅಂದ್ರೆ ಡಿಸ್ಟ್ರಿಕ್ಟ್ನಾಗ ಏನಾರ ಬಾಂಬ್ ಬೀಳಿ ಏನಾರ ಆತತ್ತೇಳಿ ಆ ಟೈಮ್ನಾಗ ಬರ್ತಾರೆ ಅವ್ರು ರೆಸ್ಪಾನ್ಸ್ ಮಾಡಕ್ಕೆ. ಎಮರ್ಜೆನ್ಸಿ ಫೋರ್ಸ್ ಅಂತ ಕರಿತಾರೆ. ಸೆಕ್ಯೂರಿಟಿ ಅಂತ ಕರಿತೀವಲ್ಲ ಅದಕ್ಕೆ ಹೆಸರಿನಾಗ ಕೊಟ್ಟರು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಮತ್ತು ಕರ್ನಾಟಕ ಇದನ್ನೇನಂತಾರ KSISF ಅಲ್ಲ ಕರ್ನಾಟಕ
ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರಿತಿಲ್ಲ. ಇವೆರಡಕ್ಕೂ ಸೆಕ್ಯೂರಿಟಿ ಫೋರ್ಸ್ ಯಾಕಂದ್ರೆ ಇವ್ರು ಕಂಟಿನ್ಯೂ ಅವ್ರದ್ದು ಕೆಲಸನೇ ಏನಿರ್ತದೆ ಅಂದ್ರೆ ಅಲ್ಲೇ ಯಾವ್ದೊಂದು ಅವನತಿ ಇದನ್ನ ಯಾವ್ದೊಂದು ಏರಿಯಾ ಕೊಟ್ಟಿರ್ತಾರಲ್ಲ ಅದನ್ನ ಬಾರ್ಡರ್ನ ಅದನ್ನ ಸೆಕ್ಯೂರ್ ಮಾಡಿ ಅವ್ರು ಅಲ್ಲೇ ಇರ್ಬೇಕು. ಬಟ್ DRR ದವ್ರು ಅಲ್ಲಿ ಇರಂದ್ರೆ ಇರ್ತಾರೆ, ಅವ್ರದ್ದು ಏನು ಯೂನಿಟ್ ಇರ್ತದಲ್ಲ ಅಲ್ಲೇ ಒಳಗೆ ಬಂದ್ಬಿಡ್ತಾರೆ ಸಂಜೆಗೆ ಮತ್ತೆ ಅದಕ್ಕೆ. ಬಟ್ KSISF ಆಗಲಿ CISF ಆಗಲಿ ಸ್ವಂತ ಯೂನಿಟ್ ಇರ್ತೈತ್ರಿ. ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ದಾಗ ಐತಲ್ಲ CISF, ಇವೆರಡು ಎದಕ್ಕೆ ಕೇಳಿನ ಅಂದ್ರೆ ನಾಳೆ ಇನ್ ಕೇಸ್ ಕ್ವಶನ್ದಾಗ ಇದನ್ನ ಕೊಡಲ್ಲ ಯಾವ್ದಾರ ಸೆಕ್ಯೂರಿಟಿ ಫೋರ್ಸ್ ಅಥವಾ ಯಾರು ಫೋರ್ಸ್ ಕೊಡ್ತಾರ ಅಂತ ಕೇಳಿರ್ತೇಳಿ ಅದನ್ನ ನೀವು ಎಲಿಮಿನೇಟ್ ಮಾಡೋ ಸಲ್ಬಂದ ಹೇಳತ್ತೀನಿ. ಯಾವ ಇಂಡಸ್ಟ್ರಿಗಳು ಇರ್ತಾವಲ್ಲ ಮೈನರ್ ಇದ್ದು ಅಂತೇಳಿ ಅವತ್ತು ಏನು ಮೇಜರ್ ಸೆಂಟ್ರಲ್ಗೆ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಏನು ಕ್ರೈಸಿಸ್ ಮಾಡಂಗಿರ್ಲಿಕ್ಕತ್ತೇಳಿ ಅವ್ಕೆ ಯಾರು ಕೊಡ್ತಾರಂದ್ರೆ ಸ್ಟೇಟ್ದವ್ರು. ಆಮೇಲೆ ಇಲ್ಲರ ಇಂಟರ್ನ್ಯಾಷನಲಿ ರಿಕಗ್ನೈಸ್ ಅದು ಅಂತೇಳಿ ಯಾರು ಕೊಡ್ತಾರಂದ್ರೆ CISF ದವ್ರು. ಗೊತ್ತಾತಲ್ಲ. ನೆಕ್ಸ್ಟ್ ಯಾವ ಪೋರ್ಟ್ ಹೇಳತ್ತಿದ್ದು? ವಿನಿಮಯ ಪೋರ್ಟ್. ಲ್ಯಾಂಡ್ ಪೋರ್ಟ್ಸ್ ಅಂತ ಬರ್ತಾವಲ್ಲ, ಲ್ಯಾಂಡ್ ಪೋರ್ಟ್ಸ್ ಏಟ್ ಅದಾವ ಟೋಟಲ್ ಅಂದಾಗ ನಾಳೆ ಕ್ವಶನ್ ಕೇಳಿದಾಗ ಲ್ಯಾಂಡ್ ಪೋರ್ಟ್ಸ್ ದಕ್ಷಿಣದಾಗ ಯಾವ್ದಾರ ಸ್ಟೇಟ್ ಕೊಟ್ಟು ಇಲ್ಲಿ ಐತೇನಂದ್ರೆ ಡೈರೆಕ್ಟ್ ಎಲಿಮಿನೇಟ್ ಮಾಡ್ಬಿಡುದು. ಯಾಕಂದ್ರೆ ಲ್ಯಾಂಡ್ ಪೋರ್ಟ್ಸ್ ಅಂತ ಮಾಡಿದ ಮೇನ್ ಮೋಟೋ ಏನೈತೆ ಹೇಳ್ರಿ, ಡೈರೆಕ್ಟ್ ಹಿಂಗೆ ಕೊಡ್ಬೇಕಿತ್ತು. ಈಗ RTI ಅಪ್ಲಿಕೇಶನ್ ನಾವು ಏಜ್ ನೋಡಿದ್ವಿ, ಬಟ್ RTI ಯಾರಿಗೆ ಹಾಕ್ತಾರ ಕೇಳಿದ್ದಲ್ ಮಣ್ಣೆ ಹಂಗೆ ಡೆಪ್ತ್ ಆಗಿ ಕೇಳಿರ್ತಾನೆ. ಅದ್ರ ಸಲ್ಬಂದ ಹೇಳತ್ನ ಈಗ ಲ್ಯಾಂಡ್ ಪೋರ್ಟ್ಸ್ ಅಂತ ಹೇಳಿ. ಈಗ ಲ್ಯಾಂಡ್ ಅಂದಾಗ ನಮ್ಮ ಸೌತ್ದಾಗೂ ಲ್ಯಾಂಡ್ ಐತಲ್ಲ, ನಮ್ದು ಈ ಕಡೆ ಅರಬ್ಬಿ ಸಮುದ್ರ ಪಶ್ಚಿಮ ಬಂಗಾಳ ಬಿಟ್ರೆ ಇದನ್ನ ಬೆಂಗಾಳ ಕೊಲ್ಲಿ ಬಿಟ್ರೆ ಅಂತೇಳಿ ನಡು ಇರೋದೆಲ್ಲ ಲ್ಯಾಂಡ್ ಪೋರ್ಟ್ಸ್ ಮಾಡಕ್ ಜಾಗ ಐತಿ. ಬಟ್ ಲ್ಯಾಂಡ್ ಪೋರ್ಟ್ಸ್ ಎಲ್ಲಿ ಮಾಡ್ತಿರ್ತಾರ ಅಂತ ಕೇಳಿರ್ತೇಳಿ. ಲ್ಯಾಂಡ್ ಪೋರ್ಟ್ಸ್ ಮಾಡ್ಬೇಕಾದ್ರೆ ಕಂಪಲ್ಸರಿ ಇಂಟರ್ನ್ಯಾಷನಲ್ ಬಾರ್ಡರ್ ಇರ್ಬೇಕು ಕಂಟ್ರಿಗೆ. ಇಂಟರ್ನ್ಯಾಷನಲ್ ಬಾರ್ಡರ್ ಅಥವಾ ಅಂತಾರಾಷ್ಟ್ರೀಯ ಗಡಿ ಹಂಚ್ಕೊಂಡಿದ್ದು ಯಾವ ಸ್ಟೇಟ್ಗಳು ಇರ್ತಾವಲ್ಲ ಅಲ್ಲೇ ಲ್ಯಾಂಡ್ ಪೋರ್ಟ್ಸ್ ಮಾಡಿರ್ತಾರೆ. ಹೇಳಿದ್ನ ಅಂತಾರಾಷ್ಟ್ರೀಯ ಗಡಿ ಹೊಂದಿದ ರಾಷ್ಟ್ರಗಳ ಜೋಡ ಅಷ್ಟ ಲ್ಯಾಂಡ್ ಪೋರ್ಟ್ಸ್ ಮಾಡ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಇಲ್ಲಿ ಬಂದಾಗ ಏನೈತೆ ಅಂದ್ರೆ ಡೈರೆಕ್ಟ್ ವಾಟರ್ ಗಡಿ ಐತಿ, ವಾಟರ್ದಿಂದ ಪೋರ್ಟ್ಸ್ ಅದಾವಲ್ಲ ನಮ್ಮ ಇವು ಪೋರ್ಟ್ಸ್ ಏನ್ ಮಾಡ್ತಾವ ಅಂದ್ರೆ ಅಂತಾರಾಷ್ಟ್ರೀಯ ಯಾವ ಬಂದು ಅರಬ್ಬಿ ಸಮುದ್ರದಿಂದ ಬರಲಿ ಬಂಗಾಳ ಕೊಲ್ಲಿದಿಂದ ಬರಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಕ್ ಅದಾವಲ್ಲ, ಹಂಗ ಲ್ಯಾಂಡ್ ಇಂಟರ್ನ್ಯಾಷನಲ್ ಬಂದಾಗ ಗಾಡಿಗಳು ಬಂದಾಗ ಅವ್ನ ಪೋರ್ಟ್ ಮಾಡ್ಬೇಕಲ್ಲ, ಅದಕ್ಕೆ ಯಾವ್ದತ್ ಕರಿತೀವಿ ಅಂದ್ರೆ ವಿನಿಮಯ ಪೋರ್ಟ್ ಅಂತ ಕರಿತೀವಿ. ಆಲ್ ಓವರ್ ಇಂಡಿಯಾ ಪ್ರೆಸೆಂಟ್ ಎಷ್ಟು ಲ್ಯಾಂಡ್ ಪೋರ್ಟ್ಸ್ ಅದಾವ? 14, 15, 16, 15 ಲ್ಯಾಂಡ್ ಪೋರ್ಟ್ಸ್ ಅದಾವ. ಮೇಂಟೈನ್ ಯಾರು ಮಾಡ್ತಾರ ಕೇಳ್ರ? ಗೊತ್ತಾತಲ್ಲ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನೆನಪಿರ್ತೈತಲ್ಲ. ಮಿನಿಸ್ಟ್ರಿ ಆಫ್ ಹೋಮ್ ಅಮಿತ್ ಶಾ ಅಂಡರ್ ಬರ್ತೈತೆ ಅಂದಂಗೆ ಅವರ ಲ್ಯಾಂಡ್ ಪೋರ್ಟ್ಸ್ ಮ್ಯಾನೇಜ್ ಮಾಡೋರೆಲ್ಲ ಇಲ್ಲಿ ಇದನ್ನ ಇವೆರಡು ಕನ್ಫ್ಯೂಸ್ ಆಗೋ ಚಾನ್ಸಸ್ ಯಾಕೆ ಇರ್ತಾವತ್ ಇನ್ನೊಮ್ಮೆ ಹೇಳತ್ನ. ಈಗ ಡೈರೆಕ್ಟ್ ವಿ ಚಿದಂಬರಂ ಪೋರ್ಟ್ ಕೇಳಿದ್ದಲ್ಲ, ವಿ ಚಿದಂಬರಂ ಪೋರ್ಟ್ ಮೇಂಟೈನ್ ಮಾಡೋರು ಅಂದ್ರೆ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಅಂಡ್ ಶಿಪ್ಪಿಂಗ್ ಅಂತ ಇರ್ತೈತಲ್ಲ ಅವರ ಮೇಂಟೈನ್ ಮಾಡ್ತಿರ್ತಾರೆ. ಬಟ್ ಎಲ್ಲರ ಲ್ಯಾಂಡ್ ಪೋರ್ಟ್ಸ್ ಬಂದಾಗ ನಾಳೆ ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ ಅಂಡ್ ಪೋರ್ಟ್ಸ್ ಅಂತ ಕೊಟ್ಟಿರ್ತಾರಲ್ಲ, ಪೋರ್ಟ್ಸ್ ಮ್ಯಾಚ್ ಹಾಕಾವ್ತಾವ. ಯಾಕಂದ್ರೆ ರಿವಿಷನ್ ಮಾಡ್ಲಿಕ್ಕೆ ಅಲ್ಲಿ ಹೋಗಿ ಅದ ಕನ್ಫ್ಯೂಸ್ ಆಗಿರ್ತಾವ, ಅವು ಮ್ಯಾಚ್ ಹಾಕತ್ತೆ ಹಾಕಿ ಬರಬಾರ್ದು. ಮತ್ತು ಅದ್ರ ಸಲ ಬಂದು ಹೇಳುತ್ತಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವ್ರು ಮೇಂಟೈನ್ ಮಾಡ್ತಾರ. ಅದ್ರದ್ದು ಹೆಸರು ಏನಿಟ್ಟಾರ ಕೇಳ್ರ? ವಿನಿಮಯ ಅಂತ ಇಟ್ಟಾರ. ನೆನಪಿರ್ತೈತಲ್ಲ ಲ್ಯಾಂಡ್ ಪೋರ್ಟ್ಸ್ ಬಂದಾಗ. ನೆಕ್ಸ್ಟ್ ಇದು ಜೀರೋ ಎಮಿಷನ್ ಪೋರ್ಟ್ ಯಾವ್ದತ್ತ ಹೇಳ್ರಿ? ವಿ ಚಿದಂಬರಂ ಪೋರ್ಟ್. ನೆನಪಿರ್ತೈತಲ್ಲ ಜೀರೋ ಎಮಿಷನ್ ಪೋರ್ಟ್ ಬಂದಾಗ ವಿ ಚಿದಂಬರಂ ಪೋರ್ಟ್. ಇತ್ತೀಚೆಗೆ ಏರ್ ಟ್ರೈನ್ ಅಂತ ಮಾಡತ್ತಾರ. ಯಾವ ಇಂಟರ್ನ್ಯಾಷನಲ್ ಏರ್ಪೋರ್ಟ್ದಾಗ ಮಾಡತ್ತಾರ? ಏರ್ ಟ್ರೈನ್ ಅಂತ ಬರ್ತೈತಿ. ಇಲ್ಲಿ ಇಂದಿರಾ ಗಾಂಧಿ ಏರ್ಪೋರ್ಟ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಇಂದಿರಾ ಗಾಂಧಿ ಏರ್ಪೋರ್ಟ್ನಾಗ ಏರ್ ಟ್ರೈನ್ ಅಂತ ಮಾಡತ್ತಾರ. ಇನ್ನೆರಡು ನೋಡು ಜೀರೋ ಇದನ್ನ ವಾಟರ್ ಕ್ಯಾಪ್ಚರ್ ಅಥವಾ ವಾಟರ್ ಪಾಸಿಟಿವ್ ಏರ್ಪೋರ್ಟ್ ಅಂತ ಕರೀತಾರೆ. ಯಾವ್ದು ಕರೀತಾರೆ? ವಾಟರ್ ಪಾಸಿಟಿವ್ ಏರ್ಪೋರ್ಟ್. ಎಲ್ಲ ಮೇಲಿನ ಹೋಗ್ಯಾವನಂದ್ರೆ ಇಂದಿರಾ ಗಾಂಧಿ ಏರ್ಪೋರ್ಟ್ ಎರಡು ವಾಟರ್ ಪಾಸಿಟಿವ್ ಏರ್ಪೋರ್ಟ್ ಅಂದ್ರೂ ಇಂದಿರಾ ಗಾಂಧಿ ವಾಟರ್ ಪಾಸಿಟಿವ್ ಏರ್ಪೋರ್ಟ್ ಅಂದ್ರೆ ಗೊತ್ತಾಗತ್ತಲ್ಲ. ಯಾಕಂದ್ರೆ ಅಲ್ಲಿ ಎಷ್ಟು ನೀರು ಬಳಸ್ತೀವಿ ಅದನ್ನ ಹೊಳ್ಳಿ ಯೂಸ್ ಮಾಡ್ಕೋದ ವಾಟರ್ ಪಾಸಿಟಿವ್ ಏರ್ಪೋರ್ಟ್ ಅಂತ ಯಾವ್ದು ಬರ್ತೈತಿ? ಇಂದಿರಾ ಗಾಂಧಿ ಏರ್ಪೋರ್ಟ್. ಆಮೇಲೆ ಇನ್ನೊಂದು ಏನಂದ್ರೆ ಏರ್ ಟ್ರೈನ್ ಫೆಸಿಲಿಟಿ ಎಲ್ಲಿ ಮಾಡತ್ತಾರ ಅಂದ್ರೆ ಇಂದಿರಾ ಗಾಂಧಿ ಏರ್ಪೋರ್ಟ್. ಟ್ಯಾಕ್ಸಿ ಬೋಟ್ ಅನ್ನೋದು ಇಂಡಿಯಾದಾಗ ತಂದಿದ್ರ ಫಸ್ಟ್ ಎಲ್ಲಿ ಲಾಂಚ್ ಮಾಡಿದ್ರಂದ್ರ ಟ್ಯಾಕ್ಸಿ ಬೋಟ್ ಇಲ್ಲಿ ಮುಂಬೈದಾಗ, ಡೆಲ್ಲಿದವ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡೆಲ್ಲಿ. ಟ್ಯಾಕ್ಸಿ ಬೋಟ್ ನೆನಪೈತಲ್ ಸಷ್ಟೇ. SAF ಅಂದ್ರೆ ಏನ್ ಹೇಳ್ರಿ? SAF ಅಂತ ರೀಸೆಂಟ್ ಆಗಿ ಲಾಂಚ್ ಮಾಡತ್ತಾರ. SAF ಅಂತೇಳಿ. SAF ಫುಲ್ ಫಾರ್ಮ್ ಏನ್ ಹೇಳ್ರಿ? 1% ಇದನ್ನ ಮಾಡ್ಬೇಕಂದಾರ, ಅಡುಗೆ ಏನೇನು ಯೂಸ್ ಮಾಡ್ಬೇಕಂದಾರ. SAF ಫುಲ್ ಫಾರ್ಮ್ ಏನ್ ಮಾಡತ್ತಾರ ಅಂದ್ರೆ ಈ ವಿಮಾನದಾಗ ವೈಟ್ ಫ್ಯೂಯಲ್ ಅಂತ ಯೂಸ್ ಮಾಡ್ತೀವಲ್ಲ ವಿಮಾನದಾಗ ನಾವು. ಯಾಕಂದ್ರೆ ವಿಮಾನದೊಳಗೆ ಎಲ್ಲರೂ ಹೋಗಕ್ ಆಗಂಗಿಲ್ಲ. ಹೈಯೆಸ್ಟ್ ಕರೆಕ್ಟ್ ಹೈಯೆಸ್ಟ್ ಕಾಸ್ಟ್ಲಿಯೆಸ್ಟ್ ಇರೋದು ಯಾವ್ದಂದ್ರೆ ವಿಮಾನ ಪ್ರಯಾಣ. ಯಾಕೆ ಹಡಗುಗಳಿಗೆ ಅಥವಾ ಪೋರ್ಟ್ಗಳಿಗೆ ಆದ್ಯತೆ ಕೊಡ್ತಾರೆ ಅಂದ್ರೆ ಅತಿ ಕಡಿಮೆ ವೆಚ್ಚದಾಗ ಬರ್ಬೇಕಾರೆ ಹಡಗ್ನಾಗ ಬರ್ತಿರ್ತಾವ. ಹೈಯೆಸ್ಟ್ ಗೂಡ್ಸ್ ಅದು ತರ್ತಿರ್ತಾರೆ. ನೆನಪೈತಲ್ಲಿ ಈಗ ಹಾರ್ಮುಜ್ ಸ್ಟ್ರೇಟ್ ಆದಾಗೆಲ್ಲ ಹಡಗುಗಳು ಬಂದರ್ ನಿಂತಾವ ಅಂತೇಳಿ ಡೈರೆಕ್ಟ್ ಕ್ರೈಸಿಸ್ ಅದ ಎಲ್ಲರ ವಿಮಾನಗಳು ಕ್ರೈಸಿಸ್ ಆದಾಗ ನಿಂದಿರ್ತೈತೆ ನಿಂದ್ರಂಗಿಲ್ಲ. ಯಾಕಂದ್ರೆ ವಿಮಾನದೊಳಗೆ ಹೈಯೆಸ್ಟ್ ರೊಕ್ಕ ಇರ್ತೈತಿ, ಏನಾರ ಚಾರ್ಜಸ್ ಮಾಡ್ಬೇಕಾರ. ಅದ್ರ ಸಲ್ಮಂದ್ ಉಡಾನ್ ಯೋಜನೆ ಅದು ತರ್ತಿದ್ವಿ. ನೆನಪೈತಲ್ಲ ಈ ಉಡಾನ್ ಯೋಜನೆ ಎದ್ರ ಸಲ್ಮಂದ್ ತಂದಿದ್ರೆ ಹೇಳ್ರಿ? ಉಡಾನ್ ಯೋಜನೆ ತರ್ತಾರಲ್ಲ ಫುಲ್ ಫಾರ್ಮ್ ಏನ್? ಉಡೇ ದೇಶ ಕಾ ಆಮ್ ನಾಗರಿಕ. ಎದ್ರ ಸಲ್ಮಂದ್ ಇದು ಉಡಾನ್ ಯೋಜನೆ ಮೋಟೋ ಏನಿತ್ರಿ? ಬಡವರ ಸಲ್ಮಂದ್ 1 hour ಜರ್ನಿ ಎಷ್ಟು ಮಿನಿಮಮ್ ಇರ್ಬೇಕಂದ್ರೆ 2500 ಒಳಗೆ ಇರ್ಬೇಕೈತಿ. ಈ ಉಡಾನ್ ಯೋಜನೆ ಒಳಗೆ ಇದನ್ನ ಮಾಡತ್ತಾರ. ನೆನಪಿಟ್ಕೋ, ಉಡಾನ್ ಯೋಜನೆ ಅಂದ್ರೆ ಬಡವರೆಲ್ಲ ಏನಂದ್ರೆ ಏರ್ಪೋರ್ಟ್ನಾಗ ಅಥವಾ ವಿಮಾನದೊಳಗೆ ಪ್ರಯಾಣ ಮಾಡ್ಬೇಕಂತೇಳಿ 1 ತಾಸಿನ ಜರ್ನಿ ಇತ್ತಂತೇಳಿ ಅದು ಕಂಪಲ್ಸರಿ ಏನಿರ್ಬೇಕಂದ್ರೆ 2500 ಒಳಗೆ ಇರ್ಬೇಕು. ಅದು 1 ತಾಸು ಇಲ್ಲಿಂದ ಬೆಂಗಳೂರು ಹೋಗೋದೈತ 10,000 ರೂಪಾಯಿ ಟಿಕೆಟ್ ಇದ್ರೆ ಯಾರಿಗಾರ ಹೋಗಕ್ಕತ್ತೇನ್? ಆಗಂಗಿಲ್ಲಲ್ಲ. ಅದ್ರ ಸಲ್ಮಂದ್ ಮಾಡಿದ್ರಲ್ಲ ಸೇಮ್ ಅದ್ರದ್ದು ಡೈರೆಕ್ಟ್ ಈಗ ಉಡಾನ್ ಯೋಜನೆ ಇರ್ಲಿಕ್ಕೂ ಅದ್ರದ್ದು ಕಾಸ್ಟ್ ಕಡಿಮೆ ಮಾಡ್ಬೇಕಾರೆ ಏನ್ ಮಾಡ್ಬೇಕಾರ? ವೈಟ್ ಫ್ಯೂಯಲ್ ಐತ್ಲ ಅದ್ರದ್ದು ರೇಟ್ ಜಾಸ್ತಿ ಇರ್ತೈತೆ ಅಂದ್ರೆ ವಿಮಾನದ ರೇಟ್ ಜಾಸ್ತಿ ಇರ್ತೈತೆ. ಹೌದಲ್ಲ ಫೇರ್. ಅದ್ರ ಸಲ್ಮಂದ್ ಬಸ್ಸಿಂದ ಡೀಸೆಲ್ ರೇಟ್ ಜಾಸ್ತಿ ಆದ್ಮೇಲೆ ಬಸ್ ರೇಟ್ ಜಾಸ್ತಿ ಮಾಡ್ತಾರಲ್ಲ. ಈಗ ಶಕ್ತಿ ಯೋಜನೆ ಅಂದ್ರೆ ಇಲ್ಲಿ ಬಿಡ, ಬಟ್ ಮನುಷ್ಯ ನಮಗರ ಹತ್ತೈತಲ್ಲ ಜಾಸ್ತಿ ಆಗೈತಲ್ಲ. ಹಂಗ ಸೇಮ್ ಸಸ್ಟೈನೇಬಲ್ ಏರ್ ಫ್ಯೂಯಲ್ದಾಗ ಈಗ ಡೀಸೆಲ್ ರೇಟ್ ಕಡಿಮೆ ಆಗಿದ್ದೈತೆ. ಹಂಗ ಸೇಮ್ ಸಸ್ಟೈನೇಬಲ್ ಏರ್ ಫ್ಯೂಯಲ್ ಅಥವಾ ವೈಟ್ ಡೀಸೆಲ್ ಯೂಸ್ ಮಾಡ್ತಾರಲ್ಲ ಅದ್ರದ್ದು ರೇಟ್ ಕಡಿಮೆ ಆಗ್ತೈತಿ, ಆಟೋಮೆಟಿಕ್ ಪ್ರೈಸ್ ಕಡಿಮೆ ಆಕತ್ತಲ್ಲ. ಸೇಮ್ ಅದಕ್ಕೆ ಏನ್ ಮಾಡತ್ತಾರ ಅಂದ್ರೆ SAF ಅಂತ ಯೂಸ್ ಮಾಡತ್ತಾರ. SAF ಫುಲ್ ಫಾರ್ಮ್ ಏನಂತ ಕೇಳ್ರ? ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಅಂತ ಕರೀತಾರೆ. ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಇದ್ರೊಳಗೆ ಏನ್ ಇದು ಬ್ಲೆಂಡ್ ಮಾಡತ್ತಾರ ಅಂತ ಕೇಳ್ರ?
ಯಾವ್ದು ಅಡುಗೆ ಎಣ್ಣೆ ಯಾಕೆ ಕೇಳ್ತಾರೆ ಹೇಳಿ, ಎಥನಾಲ್ ಬ್ಲೆಂಡಿಂಗ್ ಈಗ ಹೈಯೆಸ್ಟ್ ನ್ಯೂಸ್ನಾಗ ಐತಲ್ಲ, ಎಥನಾಲ್ ಬ್ಲೆಂಡ್ ಮಾಡ್ತಾರಲ್ಲ ಈಗ ಪೆಟ್ರೋಲ್ ಒಳಗೆ ಅದು ಎಥನಾಲ್ ಬ್ಲೆಂಡ್ ಮಾಡತ್ತಾರ ಈ ಕ್ರೈಸಿಸ್ನಾಗ ಐತೆ ನೋಡ್ರಿ. ಎಥನಾಲ್ E20 ಏನೋ ಕ್ರೈಸಿಸ್ ಆಗತ್ತೈತಿ ಸರಿ ಬಂದ್ ಮಾಡ್ರತ್ತೇಳಿ E20 ಬ್ಲೆಂಡ್ ಮಾಡ್ಬೇಡ್ರ ಅಂತ ಹೇಳತ್ತಾರಲ್ಲ. ಇದು E20 ಏನ್ ಮಾಡತ್ತಾರ ಅಂದ್ರೆ ಎಥನಾಲ್ ಎದ್ರೋಗಿ ಬ್ಲೆಂಡ್ ಮಾಡತ್ತಾರ ಪೆಟ್ರೋಲ್ ಒಳಗೆ, ಅದರಿಂದ ಎಫಿಷಿಯನ್ಸಿ ಕಡಿಮೆ ಆಗತ್ತೈತೆ ಅನ್ನೋದು. ಅದಕ್ಕೆ ಎಫಿಷಿಯನ್ಸಿ ಕಡಿಮೆ ಆಗೋ ಕಾರಣ ಏನಂದ್ರೆ ಎಥನಾಲ್ ಅಂದ್ರೆ ಎದರಿಂದ ಮಾಡ್ತೀವಿ ಅಂದ್ರೆ ಇದನ್ನ ಯಾವ್ದಾ ಕಬ್ಬಿನಿಂದ ಅಥವಾ ಭತ್ತದಿಂದ ಈ ಥರದ ಏನು ವೇಸ್ಟ್ ಇರ್ತೈತಲ್ಲ ಅದರಿಂದ. ಆ ಭತ್ತ ಕಬ್ಬು ಅದ್ರೊಳಗೆ ನೀರಿನ ಕಂಟೆಂಟ್ ಇರ್ತೈತೋ ಇಲ್ಲೋ, ಎಥನಾಲ್ ರೆಡಿ ಮಾಡ್ರೆ ಅದ್ರೊಳಗೆ ನೀರಿನ ಕಂಟೆಂಟ್ ಇರ್ತೈತಲ್ಲ ಅದೇ ಏನ್ ಮಾಡ್ತೈತೆ ಅಂದ್ರೆ ರಸ್ಟ್ ಹಿಡಿಸ್ತೈತೆ. ಅದ್ರ ಸಂಬಂಧ ಗಾಡಿದ ಎಂಜಿನ್ ರಸ್ಟ್ ಹಿಡಿಯತ್ತಾವ ಅಥವಾ ಎಂಜಿನ್ ಎಫಿಷಿಯನ್ಸಿ ಕಡಿಮೆ ಆಗತ್ತೈತೆ ಅನ್ನತ್ತಿದ್ರಲ್ಲ, ಈ ಎಥನಾಲ್ ಬ್ಲೆಂಡಿಂಗ್ ಕ್ರೈಸಿಸ್ ಹೇಳತ್ತಾರ. ಸೇಮ್ ಹೆಂಗೆ ಎಥನಾಲ್ ಬ್ಲೆಂಡಿಂಗ್ ಆಗತ್ತೈತಲ್ಲ ಹಂಗ ಏವಿಯೇಷನ್ ಫ್ಯೂಯಲ್ನಾಗ ಯಾವ್ದು ಬ್ಲೆಂಡ್ ಮಾಡತ್ತಾರ ಅಂದ್ರೆ ಅಡುಗೆ ಏನೇನು ಬ್ಲೆಂಡ್ ಮಾಡ್ಬೇಕಂದ್ರೆ ಎಷ್ಟು ಪರ್ಸೆಂಟ್ 1% ಹೇಳ್ಯಾರ ಈಗ ಪ್ರೆಸೆಂಟ್. SAF ಫುಲ್ ಫಾರ್ಮ್ ಅಂತ ಕೇಳ್ರ, ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ನೆನಪಿರ್ತೈತಲ್ಲ. ಉಡಾನ್ ಯೋಜನೆ ಫುಲ್ ಫಾರ್ಮ್ ಕೇಳ್ರ, ಉಡೇ ದೇಶ ಕಾ ಆಮ್ ನಾಗರಿಕಿಗೆ ಹೇಳ್ರಿ. ನೋಡು ಏರ್ಪೋರ್ಟ್ ಒಳಗೆ ಬಂದಾಗ ಇವು ಏರ್ಪೋರ್ಟ್ ಒಳಗೆ ಬಂದಾಗ ಕಾಸ್ಟ್ಲಿಯೆಸ್ಟ್ ಇರ್ತಾವ ಅಂತ ಹೇಳಿದ್ರು. ಅದ್ರ ಸಲುವಾಗಿ ಏನು ಮಾಡಿದ್ರೆ ಪ್ರಾದೇಶಿಕವಾಗಿ ಅಲ್ಲಿದು ಏನಾರ ಪ್ರಾದೇಶಿಕ ಇತ್ತಂತೇಳಿ ಈಗ ನಮ್ಮಲ್ಲಿ ಹಂಗೆ 1 ಸ್ಟೇಷನ್ 1 ಪ್ರಾಡಕ್ಟ್ ಅಂತ ಮಾಡ್ರಿ. ನೆನಪೈತಲ್ಲ ಇಲ್ಲಿ ಧಾರವಾಡ ರೈಲ್ವೆ ಸ್ಟೇಷನ್ನಾಗ ಹೋಯ್ತು ನೋಡ್ರಿ 1 ಸ್ಟೇಷನ್ 1 ಪ್ರಾಡಕ್ಟ್ ಅಂತ. ಅದು ಯಾವ ಸಿರಿ ಟರ್ನಲ್ಲಿ ಸೀರಿ ಅದು ಮಾರ್ತಾರೆ ನೋಡಿ ಕರೆಕ್ಟ್. 1 ಸ್ಟೇಷನ್ 1 ಪ್ರಾಡಕ್ಟ್ ಅಂತ ಮಾಡ್ರಲ್ಲ, ಸೇಮ್ ಹಂಗೆ ಏರ್ಪೋರ್ಟ್ ಒಳಗೂ ಮಾಡ್ಬೇಕಂತ ರೀಸೆಂಟಾಗಿ ಒಂದು ಹೊಸ ಸ್ಕೀಮ್ ತಂದಿದ್ರಿ. ಯಾವ್ದೈತೆ ಹೇಳ್ರಿ ನೋಡು, ಆಪ್ಷನ್ ಕೊಡ್ಲಿ. ಎಸ್ ವೆರಿ ಗುಡ್. ಅವಸರ ಸ್ಕೀಮ್ ಅಂತ ನೆನಪೈತಿ, ಅವಸರ ಸ್ಕೀಮ್ ಅಂತ ನೆನಪೈತೆ. ಇದನ್ನು ಕೇಳಿರ್ತಾರ ಏರ್ಪೋರ್ಟ್ ರಿಲೇಟೆಡ್ ಬಂದಾಗ ಇವ್ ನೆನಪಿಟ್ಕೋರ. ಅವಸರ ಸ್ಕೀಮ್ ಹೆಂಗೆ ಏರ್ಪೋರ್ಟ್ ಇದನ್ನ ಏರ್ಪೋರ್ಟ್ ಒಳಗೆ ಮೊದಲು ಏನಿರ್ತದೆ, ಏರ್ಪೋರ್ಟ್ನಾಗ ಹೋಗಿ ಒಂದು ಚಾ ಕುಡಾಕತ್ತ ಇಲ್ಲಿನ ಕುಡ್ದು ಹೋಗ್ಬೋದು ಕರೆ, ಅಲ್ಲಿ ಚಾ ಕುಡಾಕಂಗಿಲ್ಲ. ಆ ಲೆವೆಲ್ಗೆ ರೇಟ್ ಇಟ್ಟಿರ್ತಾರಲ್ಲ ಏರ್ಪೋರ್ಟ್ನಾಗ, ಅವನ್ನೆಲ್ಲ ಕಡಿಮೆ ಮಾಡ್ಬೇಕತ್ವ ಪ್ರಾದೇಶಿಕವಾಗಿ ಇದ್ದಿದ್ದು. ನಾವು ಹೋಗಿ ಏರ್ಪೋರ್ಟ್ನಾಗ ಪೇಡೆ ಮಾರ್ತೀವಿ ಅಂದ್ರೆ ಮೊದಲು ಇದ್ದಿದ್ದಿಲ್ಲ, ಈಗ ಏನು ಮಾಡ್ಬೋದು ಅಂದ್ರೆ ಪೇಡೆನೂ ಮಾರ್ಬೋದು. ಯಾಕಂದ್ರೆ ಈಗ ಏನಂದ್ರೆ ಪ್ರಾದೇಶಿಕವಾಗಿ ಅಲ್ಲಿ ಏನಿರ್ತಾವಲ್ಲ ಅಲ್ಲಿದ ಇದನ್ನ ಪ್ರಾಡಕ್ಟ್ ಮಾರು ಸಂಬಂಧ ರೀಸೆಂಟಾಗಿ ಯಾವ ಸ್ಕೀಮ್ ತಂದಾರ ಅಂದ್ರೆ ಅವಸರ ಸ್ಕೀಮ್ ಅಂತ ತಂದಾರ. ಇದು ಯಾವ್ದಕ್ಕೆ ಸಂಬಂಧ ಬರ್ತದೆ ಅಂದ್ರೆ ಎದಕ್ಕೆ ಬರ್ತೈತೆ ಅಂದ್ರೆ ಏರ್ಪೋರ್ಟಿಗೆ. ನೆನಪಿಟ್ಕೋರಿ ಏರ್ಪೋರ್ಟ್ ರಿಲೇಟೆಡ್ ಹೇಳತ್ನ. ಈಗ ಹೇಳ್ರಿ ನೋಡು, ಇತ್ತೀಚೆಗೆ ಇದನ್ನ ಮಾಡ್ಬೇಕಂದಿದ್ರಲ್ಲ ಯಾವ್ದಂದ್ರೆ ಕ್ಲೌಡ್ ಸೀಡಿಂಗ್ ಅಥವಾ ಇದನ್ನ ಕ್ಲೌಡ್ ಸೀಡಿಂಗ್ ಏನತ್ತು ಕೃತಕ ಮಳೆ ಅಥವಾ ಮೋಡ ಬಿತ್ತನೆ. ಮೋಡ ಬಿತ್ತನೆಗೆ ಅಪ್ರೂವಲ್ ಯಾರು ಕೊಡ್ಬೇಕ್ರಿ? ನೆನಪೈತಲ್ಲ ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ಏವಿಯೇಷನ್ ಅವ್ರು ಕಂಪಲ್ಸರಿ ಏನಂದ್ರೆ ಮೋಡ ಬಿತ್ತನೆ ಮಾಡ್ಬೇಕಾರೆ ಇದನ್ನ ಕೊಡ್ಬೇಕಂದ್ರೆ ಅಪ್ರೂವಲ್ ರೀಸೆಂಟಾಗಿ ಮಾಡಿರಲ್ಲ ಹಾವೇರಿ ಒಳಗೆ ಆತಲ್ಲ ಮೋಡ ಬಿತ್ತನೆ ಆತ ಇಲ್ಲ. ಅದಕ್ಕೆ MLAಗಳು ಮಾಡಿಸ್ತಂದ್ರೆ ಆಗ್ಲಿಲ್ಲ, ಸ್ವಲ್ಪ ಹೊತ್ತಾತ. ಇತ್ತೀಚೆಗೆ ಮಾಡ್ಬೇಕಂದ್ರೆ ನೋಡಿ ಹಾವೇರಿ ಒಳಗೆ ಮಾಡ್ಯಾರ. ಯಾವ್ದಂದ್ರೆ ಮೋಡ ಬಿತ್ತನೆ ಅಂತ ಕರೀತಾರೆ. ಮೋಡ ಬಿತ್ತನೆ ಮಾಡ್ಬೇಕಾರೆ ಏನು ಇದನ್ನ ಮಾಡ್ತಾರೆ, ಸಿಂಪಡಣೆ ಮಾಡ್ತಾರೆ. ಯಾವ್ದ ಸಿಲ್ವರ್ ಅಯೋಡೈಡ್ ಮತ್ತು ಸಿಲ್ವರ್ ಅಯೋಡೈಡ, ಪೊಟ್ಯಾಸಿಯಂ ಅಯೋಡೈಡ, ಡ್ರೈ ಕಾರ್ಬನ್ ಡೈಆಕ್ಸೈಡ್ ಕರೆಕ್ಟ್, ಡ್ರೈ ಐಸ್ ಇವನ್ನೆಲ್ಲ ಮಾಡ್ತಾರೆ. ನಾಳೆ ಎಲ್ಲರ ಕೇಳಿದಾಗ ಇವನ್ನೆಲ್ಲ ಆಪ್ಷನ್ ಕೊಡಲ್ದ. ಸಿಲ್ವರ್ ಅಯೋಡೈಡ್ ಫೇಮಸ್ ರೀ, ನೆನಪಿಟ್ಕೋರು. ಸಿಲ್ವರ್ ಅಯೋಡೈಡ್ ಕಂಪಲ್ಸರಿ. ಇವೆಲ್ಲ ಕೊಟ್ಟದ್ರೋ ಕೊಟ್ಟತ್ತೀನಿ ಒಂದು ಆಪ್ಷನ್ ಹಾಕ್ಬೇಕಾದ್ರೆ ಸಿಲ್ವರ್ ಅಯೋಡೈಡ್ ಹಾಕ್ರಿ. ಇವ್ನು ಯಾವ ಕೊಡಲ್ದ. ನಾಳೆ ಎಲ್ಲರ ಉಪ್ಪನ್ನು ಯೂಸ್ ಮಾಡ್ಬೋದು ಅಂದ್ರೆ ಮಾಡ್ಬೋದು ಇಲ್ಲೋ. ಈ ಉಪ್ಪಿಗೆ ಏನತ್ತೀವಿ ಅಂದ್ರೆ NaCl ಅಂತ ಕೊಟ್ಟಿರ್ತೇಳಿ ಏನತ್ತೀವಿ ಈಗ ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತಾರಲ್ಲ, ಸೋಡಿಯಂ ಕ್ಲೋರೈಡ್. ಇದನ್ನು ಯೂಸ್ ಮಾಡ್ಬೋದು, ನೆನಪಿಟ್ಕೋರೆ. ಸೋಡಿಯಂ ಕ್ಲೋರೈಡ್ನು ಯೂಸ್ ಮಾಡ್ಬೋದು. ಯಾವ್ದಾದ್ರೆ ಮೋಡ ಬಿತ್ತನೆಗೆ ಅಪ್ರೂವಲ್ ಯಾರು ಕೊಡ್ಬೇಕಾದ್ರೆ ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ಏವಿಯೇಷನ್. ಕರ್ನಾಟಕದಾಗ ಪ್ರೆಸೆಂಟ್ 8 ಸರಿ ಮಾಡಿದ್ದೀರಿ ಗೌರ್ಮೆಂಟ್ದವ್ರ, 2 ಸರಿ ಮಾಡಿದ್ರು. ಇದು 3ನೇದು ಹಿಡ್ದೇನೆ ಈಗ ಕರೆಕ್ಟ್. 1ನೇದು ಯಾವ ಟೈಮ್ನಾಗ ಆಪರೇಷನ್ ಯಾವ್ದಂದ್ರೆ ಆಪರೇಷನ್ ವರುಣ 2003 ಅನ್ನದ. ಕರೆಕ್ಟ್, ಆಪರೇಷನ್ ವರುಣ 2003. ನೆಕ್ಸ್ಟ್ ಆಪರೇಷನ್ ವರ್ಷದಾರೆ ಸಿದ್ದರಾಮಯ್ಯ ಮಾಡಿದ್ದು ಎಷ್ಟ್ರಾಗ 2017. 2 ನೆನಪಿಟ್ಕೋರೆ. ಏನಾಯ್ತು ಹೇಳ್ರಿ. ವರುಣ ವರ್ಷದಾರೆ ಕರೆಕ್ಟ್ ಅಲ್ಲ. ಇವಾಗ ಏನು ಹೆಸರು ಇಟ್ಟಿಲ್ಲ. ಅದು ಆ್ಯಕ್ಚುಲಿ ನನಗೆ ಅನ್ಸಿ ಮಟ್ಟಿಗೆ ಸಕ್ಸಸ್ ಆಗಿಲ್ಲ ಏನಾಗಿಲ್ಲ ಗೊತ್ತಿಲ್ಲ. ಅದಕ್ಕೆ ಪ್ರಾಜೆಕ್ಟ್ ಇಟ್ಟಿಲ್ಲ ಗೌರ್ಮೆಂಟ್ ಇದ್ರು. ಇನ್ನೊಂದು ಏನು ಗೊತ್ತನ್ರಿ, ಆಪರೇಷನ್ ವರುಣ ಆಪರೇಷನ್ ವರ್ಷಧಾರೆ ಮಾಡಿರಲ್ಲ, ಪೂರ್ತಿ ಗೌರ್ಮೆಂಟ್ ಇದ್ರೋಗಿ ಇನಿಷಿಯೇಟಿವ್ ತೊಗೊಂಡು ಮಾಡಿತ್ತ. ಬಟ್ ಈಗ ಏನಿಲ್ಲ, ಹಾವೇರಿಯಾಗ ಮಾಡತ್ತಿದ್ರಲ್ಲ ಅವರ MLAಗಳು ಸ್ವಂತ ಖರ್ಚು ಹಾಕಿ ಮಾಡ್ಸತ್ತಿದ್ರು. ಅಲ್ಲಿ ಪ್ರಾದೇಶಿಕ MLAಗಳು ಅದಾರಲ್ಲ ಅವ್ರು ಮಾಡ್ಸತ್ತಿದ್ರು. ಅದಕ್ಕೆ ಅದರ ಸಲ ಮಂದಿ ಯಾವ್ದು ಪ್ರಾಜೆಕ್ಟ್ ಹೆಸರತ್ ಬಂದಿಲ್ಲ. ಬಟ್ ಅದೇನರ ಮುಂದೆ ನ್ಯೂಸ್ನ ಬಂದರೆ ಹೇಳಕ್ ಬರ್ತದೆ. ನೆನಪಿರ್ತೈತಲ್ಲ, ಗೊತ್ತಾತಲ್ಲ ಮೋಡ ಬಿತ್ತನೆ ಅಂದರೆ ಯಾರ ಕಡೆ ಅಪ್ರೂವಲ್ ತೊಗೋಬೇಕು, ಏನು ಬಿತ್ತನೆ ಮಾಡ್ತಾರೆ ಅಂತೇಳಿ. ಯಾವ್ದಾ ಸಿವಿಲ್ ಏವಿಯೇಷನ್ ಸಿಲ್ವರ್ ಅಜೈಡ್ ಎಲ್ಲಿ ಯೂಸ್ ಮಾಡ್ತಾರೆ ಹೇಳ್ರಿ. ಈಗ ಸಿಲ್ವರ್ ಅಯೋಡೈಡ್ ಹೇಳ್ರಿ, ಸಿಲ್ವರ್ ಅಜೈಡ್ ಅದ್ರ ಮೇಲೆ ಕೇಳ್ತಿದ್ರು ನೋಡಿ. ಸಿಲ್ವರ್ ಅಜೈಡ್ ಅಂತ ಎಲ್ಲಿ ಯೂಸ್ ಮಾಡಿರ್ತಾರೆ? ಬಲೂನ್ ಒಳಗೆ ಕರೆಕ್ಟಾ. ಯಾವ ಬಲೂನ್? ಕಾರ್ದ ಏರ್ ಬ್ಯಾಗ್ ಅಂತ ಬರ್ತದೆ. ಕರೆಕ್ಟಾ. ಸಾರಿ, ಸೋಡಿಯಂ ಅಜೈಡ್, ಸಿಲ್ವರ್ ಅಜೈಡ್ ನನ್ನ ಸೋಡಿಯಂ ಅಜೈಡ್ ಅಂತ ಯೂಸ್ ಮಾಡ್ತಾರೆ. ನೆನಪೈತಿ ಇವು ಕಾರ್ದ ಏರ್ ಬ್ಯಾಗ್ ಅಂತ ಬರ್ತಾವಲ್ಲ, ಆಕ್ಸಿಡೆಂಟ್ ಆದಾಗ ಕಾರ್ ಏರ್ ಬ್ಯಾಗ್ ಓಪನ್ ಹಾಕೋಲ್ಲ, ಅದ್ರಾಗ ಏನು ಇರ್ತೈತೆ ಅಂದ್ರೆ ಸೋಡಿಯಂ ಅಜೈಡ್. ಅದನ್ನು ನೆನ್ಪಿಟ್ಕೊಡು. ನೆಕ್ಸ್ಟ್ ಉದಾರ ಶಕ್ತಿ ಎಕ್ಸಸೈಸ್ ಅಂತ ಬರ್ತೈತಿ. ಉದಾರ ಶಕ್ತಿ ಎಕ್ಸಸೈಸ್ ಯಾವ ಕಂಟ್ರಿ ಜೋಡ ಮಾಡ್ತಾರೆ? ಉದಾರ ಶಕ್ತಿ ಎಕ್ಸಸೈಸ್ ಅಂತ. ನಾ ರೀಸೆಂಟ್ದು ಅಷ್ಟೇ ಹೇಳ್ತೀನಿ ಎಕ್ಸಸೈಸ್ಗಳು. ನಿನ್ನ ಮೊನ್ನೆ ಹೇಳಿದ್ವಲ್ಲ EOD ಎಕ್ಸಸೈಸ್ ಅಂತ ಮಾಡಿದ್ರಿ. ಎಲ್ಲಿ ಮಾಡಿದ್ರಿ EOD ಎಕ್ಸಸೈಸ್? USA ಜೋಡ ಎಲ್ಲಿ ಮಾಡಿದ್ರಿ EOD? ಎಲ್ಲಿ? ಕೊಚ್ಚಿದಾಗ. ನೆನಪೈತಲ್ಲ EOD ಫುಲ್ ಫಾರ್ಮ ಎಕ್ಸ್ಪ್ಲೋಸಿವ್ ಆರ್ಡಿನೆನ್ಸ್ ಡಿಸ್ಪೋಸಲ್ ಅಂತ ಬರ್ತದೆ. ಎಕ್ಸ್ಪ್ಲೋಸಿವ್ ಆರ್ಡಿನೆನ್ಸ್ ಡಿಸ್ಪೋಸಲ್ ಎಕ್ಸಸೈಸ್ ಯಾವ ಕಂಟ್ರಿ ಜೋಡ ಮಾಡ್ರ ಅಂದ್ರೆ ಅಮೆರಿಕಾ ಕಂಟ್ರಿ ಜೋಡ. ಎಲ್ಲಿ ಮಾಡ್ರ ಅಂದ್ರೆ ಕೊಚ್ಚಿಂದಾಗ. ಇದು ನೇವಲ್ ಎಕ್ಸಸೈಸ್ ಅಂತ ಕರಿತೀವಿ. ಸೇಮ್ ಹಂಗ ರೀಸೆಂಟ್ ಆಗಿ ಉದಾರ ಶಕ್ತಿ ಎಕ್ಸಸೈಸ್ ಅಂತ ಮಾಡತ್ತಾರ. ಯಾವ ಕಂಟ್ರಿ ಜೋಡ ಮಾಡತ್ತಾರ? ಯಾವ್ದ್ರಿ? ಮಲೇಷಿಯಾ ಜೋಡ. ಉದಾರ ಶಕ್ತಿ ಎಕ್ಸಸೈಸ್ ಎಂತ ಎಕ್ಸಸೈಸ್? ಏರ್ಫೋರ್ಸ್ ಎಕ್ಸಸೈಸ್, ನೇವಲ್ ಎಕ್ಸಸೈಸ್?
ಏರ್ಫೋರ್ಸ್ ಎಕ್ಸಸೈಸ್, ನೇವಲ್ ಎಕ್ಸಸೈಸ್ ಅಲ್ಲ, ಏರ್ಫೋರ್ಸ್ ಎಕ್ಸಸೈಸ್. ಇದು ಡೈರೆಕ್ಟ್ ಉದಾರ ಶಕ್ತಿ ಕೇಳ್ಬೇಕತ್ತಿಲ್ಲ. ರೀಸೆಂಟಾಗಿ ಹೇಳಿದ್ ನೆನಪೈತಿ, ಸಿ ಕೇಬಲ್ ಅಂತ ಒಂದು ಇನಿಷಿಯೇಟಿವ್ ಹೇಳಿದ್ದು ನೆನಪೈತಿ. ಸಿ ಕೇಬಲ್ ಇನಿಷಿಯೇಟಿವ್ ಅತ್ತು ಯಾವ ಕಂಟ್ರಿ ತರ್ತಾರೆ, ಯಾವ 2 ಕಂಟ್ರಿ ಜೋಡ ಮರ್ಜ್ ಮಾಡ್ಬೇಕತ್ತಂದ್ರೆ ಸಿ ಕೇಬಲ್, ಸಿ ಎಸ್ ಇ ಎ ಅಂತ ಬರ್ತದೆ. ಎಸ್ ಇ ಎ ಫುಲ್ ಫಾರ್ಮ್ ಏನು? ಸೌತ್ ಈಸ್ಟ್, ಹಾಂ ಕರೆಕ್ಟ್. ಸಿ ಕೇಬಲ್ ಅಂತ ಹೇಳಿ. ಸಿ ಅಂದ್ರೆ ಏನಂದ್ರೆ ಎಸ್ ಇ ಎ ಅಂತ ಬರ್ತದೆ. ಎಸ್ ಇ ಎ ಅಂದ್ರೆ ಸೌತ್ ಈಸ್ಟ್ ಏಷ್ಯಾ. ಸೌತ್ ಈಸ್ಟ್ ಅಂದ್ರೆ ಸೌತ್ ಈಸ್ಟ್ ಏಷ್ಯಾ. ಏಷ್ಯಾ ಕಾಂಟಿನೆಂಟ್ ಐತಿಲ್ಲ, ಅದ್ರೊಳಗೆ ಸೌತ್ ಈಸ್ಟ್ ಅಂದ್ರೆ ಪೂರ್ವಕ, ಅದ್ರದ್ದು ಏಷ್ಯಾ ಕಾಂಟಿನೆಂಟ್ ಕಂಟ್ರಿ ಜೋಡ ಕನೆಕ್ಟ್ ಮಾಡ್ಬೇಕಂದ ಯಾವ್ದಂದ್ರೆ ಸಿ ಕೇಬಲ್ ಇನಿಷಿಯೇಟಿವ್ ತರ್ತಾರೆ. ಸಿ ಕೇಬಲ್ ಇನಿಷಿಯೇಟಿವ್ ಎದಕ್ಕೆ ತರ್ತಾರೆ ಅಂದ್ರೆ ಅಂಡರ್ ವಾಟರ್ ಕೇಬಲ್ಸ್ಗಳು ಮಾಡ್ಬೇಕು, ಇಂಟರ್ನೆಟ್ ಕನೆಕ್ಷನ್ ಮಾಡ್ಬೇಕಂತೇಳಿ. ಯಾವ 3 ಕಂಟ್ರಿ ಮಾಡಾವ ಇದನ್ನ ಕೂಡ? ಮಲೇಷಿಯಾ, ಸಿಂಗಾಪುರ, ಇಂಡಿಯಾ. ಕರೆಕ್ಟ್. ಇಂಡಿಯಾದವ್ರ ಮಾಡತ್ತಾರಲ್ಲ ಇನಿಷಿಯೇಟಿವ್, ನೆನಪೈತಲ್ಲ. ವಾಟರ್ ವರ್ತ್ ಪ್ರಾಜೆಕ್ಟ್ ಅಂತ ಮಾಡಿರ್ತಾರೆ, ನೆನಪೈತಲ್ಲ. ಅಮೆರಿಕಾದವ್ರು ವಾಟರ್ ವರ್ತ್ ಅತ್ ಮೆಟಾ ಕಂಪ್ನಿದವ್ರು ಮಾಡ್ತಾರೆ, ನೆನಪೈತಲ್ರಿ. ವಾಟರ್ ವರ್ತ್ ಪ್ರಾಜೆಕ್ಟ್ ಅತ್ ಮಾಡಿ ಸಮುದ್ರದಿಂದ ಕೇಬಲ್ ಕನೆಕ್ಷನ್ ತರ್ಬೇಕಂದ್ರಲ್ಲ, ಸೇಮ್ ಹಂಗ ಇಂಡಿಯಾದವ್ರು ಮಾಡತ್ತಾರೆ. ಯಾವ 3 ಕಂಟ್ರಿ ಜೋಡ ಅಂದ್ರೆ ಸಿಂಗಾಪುರ, 2 ಕಂಟ್ರಿ, ಸಿಂಗಾಪುರ, ಮಲೇಷಿಯಾ, ಇಂಡಿಯಾ, 3 ಕೂಡ ಏನ್ ಮಾಡತ್ತಂದ್ರೆ ಸಿ ಕೇಬಲ್ ಇನಿಷಿಯೇಟಿವ್ ಅತ್ ಮಾಡತ್ತಾರೆ. ಇಲ್ಲಿಂದ ಇಂಟರ್ನೆಟ್ ಅಥವಾ ಡಾಟಾ ಕನೆಕ್ಷನ್ ಮಾಡ್ಬೇಕಂತೇಳಿ. ಇವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೇಲೆ ಯೂಸ್ ಆಗಿರ್ತದೆ ನೋಡಿ, ಆಪ್ಟಿಕಲ್ ಫೈಬರ್ ಕನೆಕ್ಷನ್. ಹಾಂ ಕರೆಕ್ಟ್, ಆಪ್ಟಿಕಲ್ ಫೈಬರ್. ಸಿ ಅಂತಂದ್ರೆ ಫುಲ್ ಫಾರ್ಮ್ ಏನಂದ್ರೆ ಸೌತ್ ಈಸ್ಟ್ ಏಷ್ಯಾ, ನೆನಪಿರ್ತೈತಲ್ಲ. ಅದ ಕಂಟ್ರಿ ಜೋಡ ರೀಸೆಂಟ್ ಆಗಿ ಎಕ್ಸಸೈಸ್ ಮಾಡತ್ತಾರ ಇಂಡಿಯಾದವ್ರು. ಯಾರಂದ್ರೆ ಉದಾರ ಶಕ್ತಿ ಎಕ್ಸಸೈಸ್ ಅತ್. ಎಲ್ಲಿ ಮಾಡತ್ತಾರ ಅಂತ ಕೇಳ್ರೆ ಉದಾರ ಶಕ್ತಿ ಎಕ್ಸಸೈಸ್ ಏರ್ಫೋರ್ಸ್ ಎಕ್ಸಸೈಸ್. ಕರೆಕ್ಟ್. ಎಲ್ಲಿ ಅಂದ್ರೆ ಮಲೇಷಿಯಾದಾಗ. ಇದು ಯಾವ ಉದಾರ ಶಕ್ತಿ ಎಕ್ಸಸೈಸ್ ಅಷ್ಟೇ ನೆನಪಿಟ್ಕೋರಿ. ಯಾವ ಕಂಟ್ರಿ ಜೋಡ ಅಂದ್ರೆ ಮಲೇಷಿಯಾ. ಅದ್ರ ಜೋಡ ಇನ್ನೊಂದು ಎಲ್ಲರ ಬತ್ತೇಳಿ ಲಿಂಕ್ ಮಾಡಿ ಯಾವ್ದಂದ್ರೆ ಸಿ ಕೇಬಲ್ ಇನಿಷಿಯೇಟಿವ್ ನಿಂದಿರ್ಬಿಟ್ಕೋರಿ. ಸಿ ಕೇಬಲ್ ಇನಿಷಿಯೇಟಿವ್ ಎದ್ರ ಸಂಬಂಧ ಐತೆ ಅಂತ ಕೇಳ್ರ. ನಾಳೆ ಕ್ವಶನ್ ಕನ್ಫ್ಯೂಸ್ ಆಗಬಾರ್ದ. ಸಿ ಕೇಬಲ್ ಅಂದಾಗ ಸಮುದ್ರದ ಇದನ್ನ ಏನಂತಾರ, ಸಮುದ್ರದಾಗ ರಿಸರ್ಚ್ ಮಾಡೋ ಸಂಬಂಧ, ಅಥವಾ ಏನಂದ್ರೆ ಇಂಟರ್ನೆಟ್ ಕನೆಕ್ಷನ್ ಕೊಡೋ ಸಂಬಂಧ, ಇಂಥದ್ದು ಏನಾರ ಕಮ್ಯುನಿಕೇಶನ್ ಸಂಬಂಧ ಮಾಡ್ರೆ ಕಮ್ಯುನಿಕೇಶನ್ ಸಂಬಂಧ ನೆನಪಿರ್ತೈತಲ್ಲ. ಸಿ ಕೇಬಲ್ ಇನಿಷಿಯೇಟಿವ್ ಗೊತ್ತಲ್ಲ. ಸಿ ಅಂದ್ರೆ ಫುಲ್ ಫಾರ್ಮ್ ಏನಂದ್ರೆ ಸೌತ್ ಈಸ್ಟ್ ಏಷ್ಯಾ. ಯಾವ 2 ಕಂಟ್ರಿ ಆ ಕಡೆ? ಮಲೇಷಿಯಾ ಮತ್ತು ಸಿಂಗಾಪುರ್. ಈಗ ಯಾವ ಎಕ್ಸಸೈಸ್ ಅಂತ ಹೇಳಿ? ಉದಾರ ಶಕ್ತಿ ಎಕ್ಸಸೈಸ್, ನೆನಪಿಟ್ಕೋರು. ವೆರಿ ಗುಡ್. ನೆಕ್ಸ್ಟ್, ರೀಸೆಂಟ್ ಆಗಿ ಯಾವ ಕಂಟ್ರಿ ಅಥವಾ ಅರಬ್ ಕಂಟ್ರಿ ಒಳಗೆ ಫಸ್ಟ್, ಅರಬ್ ಕಂಟ್ರಿ ಅಂದ್ರೆ ಗೊತ್ತಾಗಲ್ಲ, ಏನು ಸಮುದ್ರ ದಂಡಿಗೆ ಗಡಿ ಹಂಚ್ಕೊಂಡಿರ್ತಾವಲ್ಲ ಅವಕ್ಕೆಲ್ಲ ಅರಬ್ ಕಂಟ್ರಿ ಅಂತ ಕರೀತಾರೆ. ಆ ಅರಬ್ ಕಂಟ್ರಿ ಒಳಗೆ ಫಸ್ಟ್ ಟೈಮ್ ಡೆತ್ ಪೆನಾಲ್ಟಿ ಅಥವಾ ಮರಣದಂಡನೆ ಅಂತ ಇರ್ತೈತಲ್ಲ, ಅದನ್ನ ಎಲಿಮಿನೇಟ್ ಮಾಡೈತಿ ಯಾವ ಕಂಟ್ರಿ? ಯಾವ್ದ? ಲೆಬನಾನ್ ಕಂಟ್ರಿ. ಇದು ಯಾಕೆ ಇಂಪಾರ್ಟೆಂಟ್ ಹೇಳ? ಮರಣದಂಡನೆ ಅನ್ನೋದೈತಲ್ಲ, ಇಂಡಿಯಾದಾಗ ಐತ್ರಿ ಮರಣದಂಡನೆ. ಬಟ್ ಮರಣದಂಡನೆ ಅನ್ನೋ ಕಾನೂನು ಐತಿ, ಡೆತ್ ಪೆನಾಲ್ಟಿ ಅನ್ನೋದು. ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಕಡಿಮೆ. ಯಾರು ಕೋರ್ಟ್ ಆಗಲಿ, ಹೈಕೋರ್ಟ್ ಆಗಲಿ, ಸುಪ್ರೀಂ ಕೋರ್ಟ್ ಆಗಲಿ ಭಾಳ ಏನು ಕೊಡ್ತಾರಂದ್ರೆ ಇದನ್ನ ಜೀವಾವಧಿ ಶಿಕ್ಷೆ ಕೊಡ್ತಾರ ಹೊರತಾಗಿ ಮರಣದಂಡನೆ ಕೊಡೋದು ಕಡಿಮೆ ಎಲ್ಲೇ ಆಗಲಿ. ಆ ಕಂಟ್ರಿ ಒಳಗೆ ಏನು ಮಾಡ್ರೆ ಮರಣದಂಡನೆ ಯಾರಿಗೆ ಕೊಡೋದಿರ್ತದಲ್ಲ ಅವ್ರಿಗೆಲ್ಲ ಜೀವಾವಧಿ ಶಿಕ್ಷೆ ಕೊಡ್ಬೇಕಂತ ರೀಸೆಂಟಾಗಿ ಎಲಿಮಿನೇಟ್ ಮಾಡ್ರಿ. ಯಾವ ಕಂಟ್ರಿ ಅಂತ ಕೇಳ್ರ? ಲೆಬನಾನ್ ಕಂಟ್ರಿ. ನೆನಪಿರ್ತೈತಲ್ಲ. ಅರಬ್ ಕಂಟ್ರಿ ಒಳಗೆ ಫಸ್ಟ್ ಟೈಮ್ ಯಾವ ಕಂಟ್ರಿ ರೀಸೆಂಟ್ ಆಗಿ ಡೆತ್ ಪೆನಾಲ್ಟಿ ಅಥವಾ ಏನಂದ್ರೆ ಮರಣದಂಡನೆ ಇದನ್ನ ಎಲಿಮಿನೇಟ್ ಮಾಡೈತಿ, ತೆಗೆದೋಗದೈತಿ ಅಂತ ಕೇಳ್ರ? ಯಾವ್ದ್ರಿ? ಲೆಬನಾನ್ ಕಂಟ್ರಿ. ನೆನಪಿರ್ತೈತಲ್ಲ. ಈಗ ಹೇಳ್ರಿ ನೋಡಿ, ಒಂದು ಕಂಟ್ರಿ ಇತ್ತೀಚೆಗೆ ಅರಬ್ದಾಗ ಅಥವಾ ಗಲ್ಫ್ ಓಷಿಯನ್ ಕಂಟ್ರೀಸ್ ಅಂತ ಬರ್ತಾವಲ್ಲ, ಅದ್ರೊಳಗೆ ಒಂದು ಕಂಟ್ರಿ ರೀಸೆಂಟ್ ಆಗಿ ಇದನ್ನ ಜೀತ ಪದ್ಧತಿ ಅನ್ನೋದಿತ್ತು. ಆ ಕಂಟ್ರಿ ಒಳಗೆ ಜೀತ ಪದ್ಧತಿನ ಎಲಿಮಿನೇಟ್ ಮಾಡೈತಿ. ಯಾವ ಜೀತ ಪದ್ಧತಿ ಹೇಳ್ರಿ? ಅದೇ ಸೌದಿ ಅರೇಬಿಯಾ. ಕರೆಕ್ಟ್. ಜೀತ ಪದ್ಧತಿ ಹೆಸರು ಸೌದಿ ಅರೇಬಿಯಾ. ಕರೆಕ್ಟ್. ಯಾವ್ದ? ಕಪಾಲ ಸಿಸ್ಟಮ್. ಅದು ನೆನಪಿಡು. ಕಪಾಲ ಸಿಸ್ಟಮ್ ಅಂತ ಬರ್ತೈತಲ್ಲ, ಇದು ಮರಣದಂಡನೆ ನೆನಪಿಟ್ಕೋರೆ. ಮರಣದಂಡನೆ ರಿಮೂವ್ ಮಾಡಿದವ್ರು ಯಾರಂದ್ರೆ ಲೆಬನಾನ್ ಕಂಟ್ರಿ, ಏಷ್ಯಾ ಕಾಂಟಿನೆಂಟ್ದಾಗ ಬರ್ತೈತೆ. ಆ ಲೆಬನಾನ್ ಕಂಟ್ರಿ ರೀಸೆಂಟ್ ಆಗಿ ಏನ್ ಮಾಡೈತೆ ಅಂದ್ರೆ ಮರಣದಂಡನೆ ತೆಗೆದೈತೆ. ಆ ಮರಣದಂಡನೆ ಕೊಡೋದು ಏನೈತೆ ಅಂದ್ರೆ ಜೀವಾವಧಿ ಶಿಕ್ಷೆಗೆ ಮಾಡೈತಿ. ಸೇಮ್ ಹಂಗಾಗಿ ಇದನ್ನ ಕಪಾಲ ಸಿಸ್ಟಮ್ನ ಎಲಿಮಿನೇಟ್ ಮಾಡಿದ್ದು ಯಾವ್ದಂದ್ರೆ ಸೌದಿ ಅರೇಬಿಯಾ. ಯಾಕಂದ್ರೆ ಒಪೆಕ್ದಾಗ ಅಥವಾ ಬ್ರಿಕ್ಸ್ದಾಗ 11ನೇ ಕಂಟ್ರಿ ಯಾವ್ದಾಗ ಸೇರೈತೆ? ಸೌದಿ ಅರೇಬಿಯಾ. ನೆನಪಿತ್ತಲ್ಲ. ಬ್ರಿಕ್ಸ್ದಾಗ ಪ್ರೆಸೆಂಟ್ ಎಷ್ಟು ಕಂಟ್ರಿ ಅದಾವ ಅಂದ್ರೆ 11 ಕಂಟ್ರಿ ಅದಾವ. ಬ್ರಿಕ್ಸ್ ಸಮಿಟ್ ನಮ್ಮಲ್ಲೇ ನಡತೈತೆ. ಬ್ರಿಕ್ಸ್ ಕಂಟ್ರಿ ನೆನಪಿಟ್ಕೊ. ಟೋಟಲ್ 11 ಅದಾವ. ಬ್ರಿಕ್ಸ್ದಾಗ ಬಂದಾಗ ಹೆಸರಿನಾಗ 5 ಅದಾವಲ್ಲ, ಅದನ್ನ ಬಿಟ್ಟು 5 ಹೇಳ್ಬಿಡ್ರಿ, 6 ಹೇಳ್ಬಿಡ್ರಿ. ನೋಡು ಬಡ I2 U2 U ಏನು ಹೇಳಿದ್ವಿ? I2 E2 U. ಹಾಂ ಕರೆಕ್ಟ್. I2 E2 U ಅಂತ ಹೇಳಿದ್ವಿ. I2 ಅಂದ್ರೆ ಯಾವ ಬರ್ತಾವ? ಇಂಡೋನೇಷ್ಯಾ ಮತ್ತು ಇರಾನ್. ನೆನಪಿಟ್ಕೋರಿ. ಇರಾನ ಮತ್ತು ಇಂಡೋನೇಷ್ಯಾ. ಇನ್ನೊಮ್ಮೆ ಹೇಳತ್ನ, ಇರಾನ ಇಂಡೋನೇಷ್ಯಾ. ಇರಾನ್ ಕ್ರೈಸಿಸ್ನಾಗ ಐತಿ. ಇರಾನ್ ಬ್ರಿಕ್ಸ್ನಾಗ ಐತೋ ಇಲ್ಲೋತ್ ಕೇಳ್ತಾರ. ಅಥವಾ ಬ್ರಿಕ್ಸ್ ಸಮಿಟ್ ರೀಸೆಂಟ್ ಆಗಿ ನಡೆದೈತಿ, ಅದ್ರೊಳಗೆ ಇರಾನ್ ಪಾರ್ಟಿಸಿಪೇಟ್ ಮಾಡ್ತೈತಿ ಇಲ್ಲ, ಇರಾನ್ ಕಂಟ್ರಿ ಐತಿ. ನೆನಪಿರ್ತೈತಲ್ಲ. I2 E2 ಅಂದಾಗ ಈಜಿಪ್ಟ ಮತ್ತು ಇಥಿಯೋಪಿಯಾ. I2 E2 ಆತ. ಆಮೇಲೆ ಯು ಅಂದ್ರೆ UAE. ನೆನಪಿರ್ತಾವಲ್ಲ. ಎಷ್ಟು ಅದು? 5 ಅದು. 8 ಅದು? 10 ಅದು ಟೋಟಲ್. ಲಾಸ್ಟ್ ಈಗ ಹೇಳಿದಿಲ್ಲ, ಯಾವ್ದು ಹೇಳಿದ್ವು? ಸೌದಿ ಅರೇಬಿಯಾ. ನೆನಪಿರ್ತೈತೆ. ಸೌದಿ ಅರೇಬಿಯಾ ಏನು ಎಲಿಮಿನೇಟ್ ಮಾಡೈತೆ ಅಂತ ಹೇಳಿ? ಯಾವ್ದ? ಕಪಾಲ ಸಿಸ್ಟಮ್. ವೆರಿ ಗುಡ್. ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ದಾಗ ಎಷ್ಟು ಕಂಟ್ರಿ ಅದಾವ? 6 ಕಂಟ್ರಿ. ಬಡಗ್ನ ಒಂದೇದು ಕ್ಯೂ ಬಾಕ್ಸ್. ನೆನಪದಾವಲ್ಲ ಕ್ಯೂ ಬಾಕ್ಸ್. ಅದು ಕ್ವಶನ್ ಕೇಳ್ತಾರೆ. ಕ್ಯೂ ಬಾಕ್ಸ್ ಅಥವಾ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ದಾಗ ಯಾವ್ಯಾವ್ದಾವು ಯಾವ್ಯಾವಿಲ್ಲ ಅಂತೇಳಿ ಹೇಳ್ರಿ ಬಡ. ಕ್ಯೂ ಬಾಕ್ಸ್ನಾಗ ಕ್ಯೂ ಅಂದ್ರೆ ಯಾವ್ದು? ಕ್ಯೂ ಐತ. ಕ್ಯೂ ಅಂದ್ರೆ ಕತಾರ್. ವೆರಿ ಗುಡ್. ಇದನ್ನ ಕ್ಯೂ ಅಂದ್ರೆ ಕತಾರ್. ಯು ಅಂದ್ರೆ UAE. ನೆನಪಿರ. ಒಮ್ಮೆ ಹೇಳ್ಬಿಡ್ರ. ಕ್ಯೂ ಬಾಕ್ಸ್ ಅಂದಾಗ QUBOKS ಅಂತ ಬರ್ತೈತೆ. ಕ್ಯೂ ಅಂದ್ರೆ ಯಾವ್ದಂದ್ರೆ ಕತಾರ್. ಯು ಅಂದ್ರೆ ಯಾವ್ದಂದ್ರೆ UAE. ಕ್ಯೂ ಬಾಕ್ಸ್ ಅಂದ್ರೆ B ಅಂದ್ರೆ ಯಾವ್ದಂದ್ರೆ ಬಹರೇನ್. O ಅಂದ್ರ ಓಮನ್. ಕೆ ಅಂದ್ರ ಇಲ್ಲಿ ಕೆ ಅಂದ್ರ ಒಂದೇದು ಕತಾರ್ ಹೇಳಿದ್ವಲ್ಲ, ಮತ್ತೊಮ್ಮೆ ಕತಾರ್ ಬರ್ತೈತಿ. ಕುವೈತ್. ಆಮೇಲೆ ಎಸ್ ಅಂದ್ರ ಸೌದಿ ಅರೇಬಿಯಾ. ನೆನಪಿರ್ತೈತಲ್ಲ. ಕ್ಯೂ ಬಾಕ್ಸ್ ಅಂತ ಇಲ್ಲಿ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ದಾಗ ಎಷ್ಟು ಕಂಟ್ರಿ ಬರ್ತಾವ ಕೇಳ್ರ?
ಎಷ್ಟ 6 ಕಂಟ್ರಿ ನೆನಪಿರ. ಹಾರ್ಮುಜ್ ಸ್ಟೇಟ್ ಯಾವನ್ನ 2 ಕನೆಕ್ಟ್ ಮಾಡ್ತದೆ ಹೇಳ್ರಿ? ಅಲ್ಲೇ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ದಾಗ ಬರ್ತದೆ. ಯಾವನ್ನ 2 ಕಂಟ್ರಿ ಮಾಡ್ತದೆ? ಪರ್ಷಿಯನ್ ಗಲ್ಫ್ ಮತ್ತು ಓಮನ್ ಗಲ್ಫ್ ನೆನಪಿರ್ತೈತಲ್ಲ. ಇರಾನ್ ಜೋಡ ಬಾರ್ಡರ್ ಹಂಚ್ಕೊಂಡಿದ್ದು ಕಂಟ್ರಿ ಎಷ್ಟು ಅದಾವತ್ ಕೇಳ್ರಿ? 7 ಕಂಟ್ರಿ ಯಾವ ಹೇಳ್ರಿ ನೋಡು? ಪಾಕಿಸ್ತಾನ್, ಹಾಂ ಪಾಕಿಸ್ತಾನ್ ಮುಂದೆ ಹೋಲೆ. ಪಾಕಿಸ್ತಾನ್ ಆದ್ಮೇಲೆ ಅಫ್ಘಾನಿಸ್ತಾನ್. ನೆಕ್ಸ್ಟ್ ಭಾಳ ದಿನ ಬಿಟ್ರೆ ನೆನಪಾರ್ತಾವಂದೇನು? ಒಮ್ಮೆ ಹೇಳ್ಬಿಡ್ಲಿ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ತುರ್ಕ್ಮೆನಿಸ್ತಾನ್. ಕರೆಕ್ಟಾ? ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ತುರ್ಕ್ಮೆನಿಸ್ತಾನ್. ಅದಾದ್ಮೇಲೆ ಅಜರ್ಬೈಜಾನ್ ಆದ್ಮೇಲೆ ಅರ್ಮೇನಿಯಾ ಆದ್ಮೇಲೆ ಟರ್ಕಿ ಆದ್ಮೇಲೆ ಇರಾಕ್. ನೆನಪಿರ್ತೈತಲ್ಲ? ಟರ್ಕಿ ಆದ್ಮೇಲೆ ಇರಾಕ್. ಕ್ವಶನ್ ಹೆಂಗ್ ಕೇಳಿರ್ತಾನೆ ಗೊತ್ತಾ? ಇನ್ನೊಂದು ಇಷ್ಟೆಲ್ಲ ಕಂಟ್ರಿ ಬಂದು ಈಗ ಹೇಳ್ರಿ, ರೀಸೆಂಟ್ ಆಗಿ ಮೆಕ್ಕಾ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್ ಮಾಡ್ಯಾರಲ್ಲ, ಆ ಮೆಕ್ಕಾ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್ ಒಳಗೆ ಇರಾನ್ ಜೋಡ ಬಾರ್ಡರ್ ಹಂಚ್ಕೊಂಡಿದ್ದು ಎಷ್ಟು ಕಂಟ್ರಿ ಅದಾವ? ನಾ ಇನ್ನೊಂದು ಕೇಳತ್ನ. ಇರಾನ್ ಅಂತೂ ಮೆಕ್ಕಾ ಜಾಯಿಂಟ್ ಅಗ್ರಿಮೆಂಟ್ದಾಗ ಇಲ್ಲ, ಇರಾನ್ ಜೋಡ ಬಾರ್ಡರ್ ಹಂಚ್ಕೊಂಡಿದ್ದು ಟರ್ಕಿ ಒಂದಲ್ಲ, ಪಾಕಿಸ್ತಾನ್ ಬಾರ್ಡರ್ ಹಂಚ್ಕೊಂಡಿಲ್ಲ. 2 ಬರ್ತಾವಲ್ಲ. ಮತ್ತು 2 ಇನ್ನೊಮ್ಮೆ ಹೇಳತ್ನ ಕೇಳ, ಆದ್ರೆ ನಡಿದೈತಿ. ಯಾವ ಹಿಂದ ಮುಂದೆ ಕೇಳಿ ನೀವು ನೆನಪಿಟ್ಕೊಂಡವ್ರಿ. ಯಾಕಂದ್ರೆ ಈಗ ಮೆಕ್ಕಾ ಜಾಯಿಂಟ್ ಅಗ್ರಿಮೆಂಟ್ ಅಂತ ಮಾಡಿರಲ್ಲ, ಇರಾನ್ ಜೋಡ ಕ್ರೈಸಿಸ್ ನಡೆದೈತೆ ಅಥವಾ ಇರಾನ್ದವ್ರು ಅಟ್ಯಾಕ್ ಮಾಡತ್ತಾರಲ್ಲ, ಈಗ ಪಾಕಿಸ್ತಾನ ಅದ್ರ ಬಾರ್ಡರ್ ಐತಿ, ಯಾವ್ದಂದ್ರೆ ಟರ್ಕಿನೂ ಬಾರ್ಡರ್ ಐತಿ. ಅವ್ರ ಜೋಡನೆ ಇನ್ನೊಂದು ಯಾವ್ದು ಕೂಡ ಐತೆ ಅಂದ್ರೆ ಸೌದಿ ಅರೇಬಿಯಾ. ಮೆಕ್ಕಾ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್ ಅಥವಾ ಏನಂತ ಕರೀತಾರೆ ಅಂದ್ರೆ ಇದಕ್ಕೆ ಮುಸ್ಲಿಂ ನ್ಯಾಟೋ ಅಂತ ಕರೀತಾರೆ. ನೆನಪಿರ್ತೈತಲ್ಲ ಮುಸ್ಲಿಂ ನ್ಯಾಟೋ ಅಂತೇಳಿ. ಯಾವ 3 ಕಂಟ್ರಿ ಬರ್ತಾವ ಇದ್ರೊಳಗಂದ್ರೆ? ಸೌದಿ ಅರೇಬಿಯಾ, ಟರ್ಕಿ ಮತ್ತು ಪಾಕಿಸ್ತಾನ. ನೆನಪಿತ್ತಲ್ಲ? ಪಾಕಿಸ್ತಾನ, ಟರ್ಕಿ 2 ಇರಾನ್ ಜೋಡ ಬಾರ್ಡರ್ ಹಂಚ್ಕೊಂಡಿರ್ತಾವ. ಅದನ್ನು ನೆನಪಿಟ್ಟು. ನೆಕ್ಸ್ಟ್ ಉದಾರ್ ಶಕ್ತಿ ಆತಲ್ಲ. ಹಾಂ, ರೀಸೆಂಟ್ ಆಗಿ ಹೇಳ್ರಿ ಯುನೈಟೆಡ್ ನೇಷನ್ ಅಂತ ಬರ್ತೈತಲ್ಲ. ರೀಸೆಂಟ್ ಆಗಿ ಯುನೈಟೆಡ್ ನೇಷನ್ ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತೈತೆ ಹೇಳ್ರಿ? ವಿಶ್ವಸಂಸ್ಥೆ ಹೆಡ್ ಕ್ವಾರ್ಟರ್ ಬಂದಾಗ ಎಲ್ಲಿ? ನ್ಯೂಯಾರ್ಕ್ದಾಗ. ಕರೆಕ್ಟ್. ವಿಶ್ವಸಂಸ್ಥೆದ ಹೆಡ್ ಕ್ವಾರ್ಟರ್ ಬರೋದ ನ್ಯೂಯಾರ್ಕ್ನಾಗ. ಇನ್ನೊಂದು ಯುನೈಟೆಡ್ ನೇಷನ್ ಆಫೀಸ್ ಅಂತ ಬರ್ತದೆ, ಅದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತದೆ ಅಂದ್ರೆ ಜಿನೇವಾದಾಗ. ಇವೆರಡು ಯಾಕೆ ಕನ್ಫ್ಯೂಸ್ ಆಗಬಾರ್ದು ಅಂದ್ರೆ ವಿಶ್ವಸಂಸ್ಥೆದ ಏನು ಸಬ್ ಆರ್ಗನೈಸೇಷನ್ ಅವು ಇವಾಗ ಕರಿತೀವಲ್ಲ ಅವೆಲ್ಲ ಎಲ್ಲಂದ್ರೆ ನ್ಯೂಯಾರ್ಕ್ದಾಗ ವಿಶ್ವಸಂಸ್ಥೆದ ಹೆಡ್ ಕ್ವಾರ್ಟರ್ ಐತ್ರಿ. ಅಲ್ಲೊಬ್ರು ನಮ್ದು ಭಾರತದ ಕಾಯಂ ಸದಸ್ಯರು ಇರ್ತಾರೆ. ಯಾರದಾರ ಹೇಳ್ರಿ ನೋಡು? ಭಾರತದ ಕಾಯಂ ಸದಸ್ಯರ ಕರೀತಾರೆ. ಯಾರ? ಇನ್ನೊಂದು ಕ್ವಶನ್ ಕೇಳತ್ನ. ವಿಶ್ವಸಂಸ್ಥೆ ಒಳಗೆ ನಾ 2 ಹೇಳಿ. ಈಗ ಯುನೈಟೆಡ್ ನೇಷನ್ ಆಫೀಸ್ ಆನ್ ಜಿನೇವಾ ಅಂತ ಬರ್ತೈತೆ. ಇನ್ನೊಮ್ಮೆ ಪೂರ್ತಿ ಹೇಳ್ಬಿಡ್ತೀನಿ. ವಿಶ್ವಸಂಸ್ಥೆ ಅಂತ ಬರ್ತೈತೆ. ವಿಶ್ವಸಂಸ್ಥೆ ಇರೋದು ಜಗತ್ತಿಗೆ ಒಂದ ನೆನಪಿಟ್ಕೋರು. ಶಾಂತಿ ಸ್ಥಾಪನೆ ಮಾಡ್ಬೇಕಂತ ವಿಶ್ವಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಕರೆಕ್ಟಾ? ಅದು ಎಲ್ಲೈತೆ ಅಂದ್ರೆ ನ್ಯೂಯಾರ್ಕ್ದಾಗ ಐತಿ. ಅದಾದ್ಮೇಲೆ ಏನು ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಎಲ್ಲ ಹೈಯೆಸ್ಟ್ ಹೆಡ್ ಕ್ವಾರ್ಟರ್ ಎಲ್ಲಿರೋದಂದ್ರೆ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಾಗ. ಯಾಕೆ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಾಗ ಹಾಕ್ಯಾರ ಹೇಳಿದ್ನ? ಯಾಕಂದ್ರೆ ಅದು ಕ್ರೈಸಿಸ್ ಅಥವಾ ಎಲ್ಲದ್ರೊಳಗೆ ಅಲಿಪ್ತ ನೀತಿ ಮೇಂಟೈನ್ ಮಾಡ್ತಿರ್ತದೆ. ಯಾವ ಕಂಟ್ರಿ ಜೋಡನು ಏನಂದ್ರೆ ವಾರ್ ಮಾಡ್ಕೊಳಂಗಿಲ್ಲ ಅಥವಾ ನಾವು ನಿಮ್ಮ ಕಂಟ್ರಿ ಅಗೇನೆಸ್ಟ್ ಅದಿವತ್ತು ಅನ್ನಂಗಿಲ್ಲ. ಅದ್ರ ಸಂಬಂಧ ಕಾನ್ಸ್ಟೆಂಟ್ ಕಂಟ್ರಿ ಐತೇಳಿ ಅದ್ರೊಳಗೆ ಹೆಡ್ ಕ್ವಾರ್ಟರ್ ಜಾಸ್ತಿ ಇಟ್ಟಾರ. ಅಲ್ಲಿ ಒಂದು ವಿಶ್ವಸಂಸ್ಥೆದ ಆರ್ಗನೈಸೇಷನ್ ಅಥವಾ ಆಫೀಸ್ ಐತೆ. ಅದ್ರದ್ದು ಬರೀ ಏನಂದ್ರೆ ಪ್ರಾದೇಶಿಕ ಆಫೀಸ್ ಇದ್ದಂಗೆ. ಅದು ಏನಂದ್ರೆ ಜಿನೇವಾದಾಗ ಐತಿ. ಇವೆರಡು ಕನ್ಫ್ಯೂಸ್ ಆಗಬಾರ್ದು. ಈಗ ಹೇಳ್ರಿ, ವಿಶ್ವಸಂಸ್ಥೆದ ನ್ಯೂಯಾರ್ಕ್ನಾಗ ಏನು ಹೆಡ್ ಕ್ವಾರ್ಟರ್ ಐತಲ್ಲ ಅದಕ್ಕೊಬ್ಬರು ಕಾಯಂ ಸದಸ್ಯರದಾರ. ಯಾರದಾರು? ಪರ್ವತ್ನೇನಿ ಹರೀಶತ್. ನೆನಪಿರ್ತೈತಿಲ್ಲ? ಪರ್ವತ್ನೇನಿ ಹರೀಶತ್ ಬಂದಾಗ ನ್ಯೂಯಾರ್ಕ್ನಾಗ ಏನು ವಿಶ್ವಸಂಸ್ಥೆ ಐತಲ್ಲ ಅದ್ರ ಕಾಯಂ ಸದಸ್ಯರದಾರ. ಈಗ ಯಾಕೆ ಇದು ಕ್ವಶನ್ ಬಂದೈತೆ ಅಂದ್ರೆ ಅಥವಾ ಏನಾಯ್ತು ಈಗ ಯಾಕೆ ಇದು ಕ್ವಶನ್ ಬಂದೈತೆ ಅಂದ್ರೆ ರೀಸೆಂಟ್ ಆಗಿ ಜಿನೇವಾದಾಗ ಏನು ವಿಶ್ವಸಂಸ್ಥೆದ ಆಫೀಸ್ ಐತಲ್ಲ ಅದಕ್ಕೆ ರೀಸೆಂಟ್ ಆಗಿ ಇಂಡಿಯಾದವರು ಒಂದು ಪ್ರಾಣಿನ ಗಿಫ್ಟ್ ಮಾಡ್ಯಾರ. ಯಾವ್ದು ಹೇಳ್ರಿ? ಯಾವ ಎನಿಮಲ್ ಗಿಫ್ಟ್ ಮಾಡ್ಯಾರ? ಯಾವ್ದ? ನವಿಲ್, ಪಿಕಾಕ್ಗಳನ್ನ ಗಿಫ್ಟ್ ಮಾಡ್ಯಾರ. ಇದು ಡೈರೆಕ್ಟ್ ಕ್ವಶನ್ 1 ಲೈನರ್ ಹಾಕಿರ್ತಾರ. ವಿಶ್ವಸಂಸ್ಥೆದ ಜಿನೇವಾದ ಆಫೀಸಿಗೆ ಅಥವಾ ಪ್ರಾದೇಶಿಕ ಕಚೇರಿ ಐತಲ್ಲ ಅದಕ್ಕೆ ರೀಸೆಂಟ್ ಆಗಿ ಇಂಡಿಯಾದವರ ಯಾವ ಒಂದು ಪಕ್ಷಿನ ದಾನ ಮಾಡ್ಯಾರ ಅಥವಾ ಪಕ್ಷಿನ ಗಿಫ್ಟ್ ಮಾಡ್ಯಾರ ಅಂತ ಕೇಳ್ಬೋದು. ದಾನ ಗಿಫ್ಟ್ಗೆ ಏನಂತಾರ? ಕೊಡುಗೆ. ಕೊಡುಗೆ ಕೊಟ್ಟರ ಕೇಳ್ಬೋದು. ಯಾವ್ದಂದ್ರೆ ಪಿಕಾಕ್ ಅಥವಾ ನವಿಲ್. ನೆನಪಿರ್ತೈತಲ್ಲ? ವೈಟ್ ಕಲರ್ ಒಂದು, ಬ್ಲೂ ಕಲರ್ ಒಂದು ಪಿಕಾಕ್. ನೋಡಿ 2 ಕೊಟ್ರ, 5 ಕೊಟ್ರ. ಕರೆಕ್ಟ್. ಅದ 4 ಬ್ಲೂ 1 ವೈಟ್. ಕರೆಕ್ಟ್ಲಾ? ಕರೆಕ್ಟ್ ಅಲ್ಲ? 5 ಪಿಕಾಕ್ ಕೊಟ್ರ. ಅದು ಯಾಕಂದ್ರೆ ವಿಶ್ವಸಂಸ್ಥೆ ಜೆಂಡಾ ಕಲರ್ ಐತದ ಅದ್ರ ಸಲ್ಮಾನ್ ಕೊಟ್ರ ಆತ. ಎಲ್ಲಿ ಬರ್ತೈತೆ ಅಂದ್ರೆ ಈಗ ಕ್ವಶನ್ ಏನ್ ಗೊತ್ತಾ? ಈಗ ಹೇಳಿಲ್ಲ, ಇದೇ ಯಾರೋ ಹೇಳಿರಲ್ಲ. ಈಗ ಹೇಳ್ರಿ, ಕಾಯಂ ಸದಸ್ಯತ್ವ ಏನಂದ್ರೆ ನ್ಯೂಯಾರ್ಕ್ನಾಗ ಕಾಯಂ ಸದಸ್ಯತ್ವ ಹೊಂದಿದವ್ರು ಯಾರಂದ್ರೆ ಕಾಯಂ ಸದಸ್ಯತ್ವ ಅಂದ್ರೆ ನಮ್ಮ ಇಂಡಿಯಾದಿಂದ ರೆಪ್ರೆಸೆಂಟೇಟಿವ್ ಮಾಡಿರ್ತೀವಿ ಅಥವಾ ಇಂಡಿಯನ್ ರೆಪ್ರೆಸೆಂಟ್ ಮಾಡ್ಬೇಕು ಬೇಡ ವಿಶ್ವಸಂಸ್ಥೆದಾಗ. ಹಂಗೆ ರೆಪ್ರೆಸೆಂಟ್ ಮಾಡಕ್ಕೆ ನ್ಯೂಯಾರ್ಕ್ನಾಗ ಬಂದಾಗ ಯಾರಂದ್ರೆ ಪರ್ವತ್ನೇನಿ ಹರೀಶತ್ ಬರ್ತಾರೆ. ಸೇಮ್ ಹಂಗ ಜಿನೇವಾದಾಗ ಒಬ್ರು ರೆಪ್ರೆಸೆಂಟೇಟಿವ್ ಅದಾರ ಅಥವಾ ಕಾಯಂ ಸದಸ್ಯರದಾರ. ಯಾರ್ರಿ? ಯಾರ? ಅರಿಂದರ್ ಬಾಗ್ಚಿ. ನೆನಪಿಟ್ಕೋರಿ. ಈಗ ರೀಸೆಂಟ್ ಆಗಿ ಯಾಕೆ ನ್ಯೂಸ್ನಾಗ ಅಂದ್ರೆ ಇವು ಪಿಕಾಕ್ನದಾವಲ್ಲ, ನಾಳೆ ಕ್ವಶನ್ ಕನ್ಫ್ಯೂಸ್ ಮಾಡಕ್ಕೆ ಅದನ್ನ ಹೇಳಿರ್ತಾನೆ. ರೀಸೆಂಟ್ ಆಗಿ ಇಂಡಿಯಾ ಗಿಫ್ಟ್ ಅಥವಾ ಕೊಡುಗೆ ಆಗಿ ನ್ಯೂಯಾರ್ಕ್ದ ಅಥವಾ ಜಿನೇವಾದ ಯುನೈಟೆಡ್ ನೇಷನ್ ಅಥವಾ ವಿಶ್ವಸಂಸ್ಥೆದ ಹೆಡ್ ಕ್ವಾರ್ಟರ್ಗೆ ಅಥವಾ ಆಫೀಸಿಗೆ ಪಿಕಾಕ್ಗಳನ್ನ ಗಿಫ್ಟ್ ಮಾಡ್ರ. ಅದನ್ನ ಹ್ಯಾಂಡ್ ಓವರ್ ಮಾಡಿದವರು ಪರ್ವತ್ನೇನಿ ಹರೀಶ ಅಥವಾ ಅರಿಂದರ್ ಬಾಗ್ಚಿ ಅಂತ ಕೇಳ್ರ. ಅರಿಂದರ್ ಬಾಗ್ಚಿ. ಯಾಕಂದ್ರೆ ಜಿನೇವಾದಾಗ ಬಂದಾಗ ಯಾರು ಬರ್ತಾರೆ ಅಂದ್ರೆ ಅರಿಂದರ್ ಬಾಗ್ಚಿ. 2 ಕನ್ಫ್ಯೂಸ್ ಆಗ್ಲಿಲ್ಲ. ನ್ಯೂಯಾರ್ಕ್ನಾಗ ಯಾರು ಬರ್ತಾರೆ ಕಾಯಂ ಸದಸ್ಯರ? ಯಾರ? ಪರ್ವತ್ನೇನಿ ಹರೀಶ್. ಜಿನೇವಾದಾಗ ಬಂದಾಗ ಯಾರ? ಅರಿಂದರ್ ಬಾಗ್ಚಿ ಅಂತ ಬರ್ತಾರೆ. ನೆನಪಿರ್ತೈತಲ್ಲ? ರೀಸೆಂಟ್ ಆಗಿ ಪಿಕಾಕ್ ಯಾವ್ದು ಎನಿಮಲ್ ಕೊಟ್ಟು ಗಿಫ್ಟ್ ಆಗಿ ಅಂದ್ರೆ ಓಕೆ ನೆನಪಿಟ್ಟು. ಇದು ಫಸ್ಟ್ ಟೈಮ್ ಅಂತಲ್ಲ, ಫಸ್ಟ್ ಕೊಟ್ಟಾರ ಯಾರಂದ್ರೆ ಇಂದಿರಾ ಗಾಂಧಿ ಸ್ಟಾರ್ಟ್ ಮಾಡಿದ್ದು ಇದು ಗಿಫ್ಟ್ ಕೊಡೋದು ಅಂತೇಳಿ. ಬೇರೆ ದೇಶದವ್ರು ಗಿಫ್ಟ್ ಕೊಟ್ಟು ನಾವು ಏನಾರ ಅವ್ರ ಜೋಡ ಒಳ್ಳೆ ಸಂಬಂಧ ಬೆಳೆಸ್ಬೇಕಾರೆ ಗಿಫ್ಟ್ ಕೊಡುಗೆ ಅದು ಕೊಡ್ತಾರಲ್ಲ. ಸೇಮ್ ಹಂಗ ಈಗ ಪ್ರೆಸೆಂಟ್ ಲಾಸ್ಟ್ ಕೊಟ್ಟಿದ್ದಾರಂದ್ರೆ 1981 ಟೈಮ್ನಾಗ ಕೊಡ್ತಾರೆ. ಯಾರಂದ್ರೆ ಇಂದಿರಾ ಗಾಂಧಿ. ಅದಾದ್ಮೇಲೆ ಈಗ ರೀಸೆಂಟ್ ಆಗಿ ಕೊಟ್ಟಾರ. ಇದು 1 ಲೈನರ್ದಾಗ ಕೇಳ್ಬೋದ ಏನಂದ್ರೆ ವಿಶ್ವಸಂಸ್ಥೆ ಪ್ರಾದೇಶಿಕ ಕಚೇರಿ ಜಿನೇವಾದಾಗ ಐತಿ. ರೀಸೆಂಟ್ ಆಗಿ ಅದಕ್ಕೆ ಯಾವ ಪಕ್ಷಿನ ಡೊನೇಟ್ ಮಾಡ್ರ ಅಥವಾ ಗಿಫ್ಟ್ ಆಗಿ ಕೊಟ್ಟಾರ ಅಂದ್ರೆ ಪಿಕಾಕ್ ಕೋಳಿ ಅಥವಾ ಬೆಂಕಿ ಅದಾನ
ಹಾಂ ಬಿಡು. ಸಾಚಿ ಕ್ಲಾಸ್ ಅಂತ ಬರ್ತದೆ ರೀಸೆಂಟಾಗಿ, ಸಾಚಿ ಕ್ಲಾಸ್ ವೆಜಲ್ಸ್ ಅಂತ ಬರ್ತಾವೆ. ಎಲ್ಲಿ ಹೇಳ್ರಿ ಸಾಚಿ ಕ್ಲಾಸ್ ವೆಜಲ್ಸ್ ಎದ್ರ ಸಲ್ ಬಂದದು ಇವು ಡಿಸ್ಕಷನ್ ಮಾಡಿದ್ವಿ ನೋಡ್ರಿ. ರೀಸೆಂಟಾಗಿ ಹೊಸದೊಂದು ಕ್ಲಾಸ್ ಬಂದೈತೆ ಅದ್ರು. ಇವು ಎಲ್ಲಿಯೂ ಬರ್ತಾವೆ, ಹೊಳ್ಳಮುಳ ಹತ್ತಿರನ್ ಹೊಳ್ಳಮುಳ ಬರ್ತಾವು, ಎಕ್ಸಾಮ್ನಾಗಾರ ಬರುವಲ್ವ ಅಂತಂದ್ರೆ ಬರ್ತಾವ. ಹಾಂ ಹೇಳ್ರಿ, ಇದು ಎದ್ರ ಸಾಚಿ ಕ್ಲಾಸ್ ಅಂತ ಬರ್ತೈತಿ. ಇದು ಎದ್ರ ಸಲ್ಮಂದ್ ಅಥವಾ ಇದನ್ನ ಯಾವ್ದೋ ಇಂಡಿಯನ್ ನೇವಿದಿಂದ ಸಾಚಿ ಕ್ಲಾಸ್ ಅಂತ ಡೆವಲಪ್ ಮಾಡ್ತಾರ್ರಿ. ಇದು ಸಬ್ಮರೀನ ಅಥವಾ ಪೆಟ್ರೋಲಿಂಗ್ ವೆಜಲ್ ಅಥವಾ ಏನಂದ್ರೆ ಡ್ರೆಡ್ಜಿಂಗ್ ವೆಜಲ್. ಯಾವ್ದ್ರಿ ಪೆಟ್ರೋಲಿಂಗ್ ವೆಜಲ್ಸ್ ಅಂತ ಬರ್ತಾವ. ನೆನಪಿರ್ತೈತಿಲ್ಲ, ಸಾಚಿ ಕ್ಲಾಸ್ ಅಂತ ಬರ್ತೈತಿ. ಆ ಸಾಚಿ ಕ್ಲಾಸ್ದಾಗ 3 ಆಗ್ಯಾವ. ರೀಸೆಂಟಾಗಿ ಯಾವ್ದು ಬರ್ತೈತಿ ಅಂದ್ರೆ ಶ್ರುತಿ ಅಂತ ಬರ್ತೈತಿ ನೋಡಿ. ಅಥವಾ ಡೈರೆಕ್ಟ್ ಕೇಳಿರ್ತಾರೆ ರೀಸೆಂಟಾಗಿ INS ಶ್ರುತಿ ಅಂತ ಬರ್ತೈತಿ. ಇದು ಯಾವ್ದ್ರ ಸಂಬಂಧ ಐತಿ, ಅಥವಾ ಇದೊಂದು ಸಬ್ಮರೀನು ಅಥವಾ ಇದೊಂದು ಇದನ್ನ ಸಬ್ಮರೀನ್ಸ್ ಅಂತ ಕೇಳ್ತಾರೆ, ಅಥವಾ ಪೆಟ್ರೋಲಿಂಗ್ ವೆಜಲ್ ಅಂತ ಕೇಳ್ತಾರೆ, ಅಥವಾ ಸರ್ವೆ ವೆಜಲ್ ಅಂತ ಕೇಳಿರ್ತಾರೆ. ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳತ್ನ. ಶ್ರುತಿ ಅಂತ ಬಂದ್ರೆ ಯಾವ ಕ್ಲಾಸ್ನೇ ಬರ್ತೈತೆ ಅಂದ್ರೆ ಸಾಚಿ ಕ್ಲಾಸ್. ಎಂತದಂದ್ರೆ ಪ್ಯಾಟ್ರೋಲಿಂಗ್ ವೆಜಲ್. ಪ್ಯಾಟ್ರೋಲಿಂಗ್ ವೆಜಲ್ಸ್ ಅಂದ್ರೆ ಗೊತ್ತಕ್ಕ, ಸುಮ್ ಕೋಸ್ಟಲ್ ದಂಡಿಗೆ ನೋಡ್ಕೋತ ಹೋಗಿರ್ತಾರೆ ಕನ್ಲೆ. ಅದನ್ನ ಏನಂದ್ರೆ ಏನಾರ ಅಟ್ಯಾಕ್ ಮಾಡ್ತಾರನೆ ಯಾರಿಲ್ಲ ಅಂತೇಳಿ. ಇದ್ರೊಳಗೆ 3 ಬರ್ತಾವೆ. ಯಾವ್ದಂದ್ರೆ ಒಂದೇದ ಸಾಚಿ ಕ್ಲಾಸ್ ಆಗೈತಿ, ಅದಾದ್ಮೇಲೆ ಶ್ರುತಿ, ಇನ್ನೊಂದು ಆಗೈತಿ ನೋಡ್ರಿ, ಇನ್ನೊಂದು ಯಾವ್ದೋ ಬಂದಿತ್ತು, ಯಾವ್ದಂದ್ರೆ ಸಾಚಿ ಸಂಘಮಿತ್ರ ಅಂತ ನೋಡಿ. ಇವು 3 ಪ್ರೆಸೆಂಟ್ ಏನಂದ್ರೆ ಕನ್ಸ್ಟ್ರಕ್ಷನ್ ಆಗ್ಯಾವ. ನೆನಪಿಟ್ಕೋರೆ 3 ನೆನಪಿಟ್ಕೋರೆ. ಯಾವ ಹೇಳ್ರಿ? ಸಾಚಿ, ಸಂಘಮಿತ್ರ ಮತ್ತು ಶ್ರುತಿ 3 ನೆನಪಿರ್ತಾವಲ್ಲ. ಸಾಚಿ, ಸಂಘಮಿತ್ರ, ಶ್ರುತಿ ಯಾವ ಕ್ಲಾಸ್ನೇ ಬರ್ತಾವಂದ್ರೆ ಸಾಚಿ ಕ್ಲಾಸ್ನಾಗ. ಈ ನಾಳೆ ಸಂಘಮಿತ್ರ ಅಂತ ಕೇಳಿ ಇದು ಎಂಥ ಸರ್ವೆ ವೆಜಲ್ ಅಥವಾ ಇದು ಸರ್ವೆ ವೆಜಲು, ಪೆಟ್ರೋಲಿಂಗ್ ವೆಜಲು ಅಥವಾ ಸಬ್ಮರೀನ್ಸ್ ಅಂತ ಕೇಳಿರ್ತೀನಿ. ಯಾವ್ದಂದ್ರೆ ಸರ್ವೆ ವೆಜಲ್, ಪೆಟ್ರೋಲಿಂಗ್ ವೆಜಲ್ ಗೊತ್ತಲ್ಲ. ಯಾವ ಕ್ಲಾಸ್ನೇ ಬರ್ತೈತೆ ಅಂದ್ರೆ ಸಾಚಿ ಕ್ಲಾಸ್. ಅಲ್ಲ ಹೇಳ್ಬಿಡ್ತೀರಿ ಒಮ್ಮೆ ಹಡಗುಗಳನ್ನೆಲ್ಲ. ಎಲ್ಲಿಯೂ ಮತ್ತೆ ಕೇಳ್ತಿ ಅಂದ್ರೆ ಹೇಳ್ತೀರಿ ಬೇಡ. ಸರ್ವೆ, ಹಾಂ ಈಗ ಹೇಳಿ. ಇವು ಸಾಚಿ ಕ್ಲಾಸ್ ಅಂದ್ರೆ ಓನ್ಲಿ ಪೆಟ್ರೋಲಿಂಗ್ ವೆಜಲ್. ಅದು ಸರ್ವೆ ವೆಜಲ್ಸ್ ಅಂತ ಹೇಳಿ ಯಾವ ಕ್ಲಾಸ್ ಬರ್ತಾವೆ? ಸರ್ವೆ ವೆಜಲ್. ಯಾವ್ದಾ? ವೆರಿ ಗುಡ್. ಸಂದಾಯ ಕ್ಲಾಸ್. ನೆನಪದಾವಲ್ಲ ಯಾವ 3 ಹೇಳ್ರಿ ಪಟ ಸಂದಾಯಕದು? ಸಂದಾಯಕ, ಇಕ್ಷಕ, ಸಂಶೋಧಕ. ನೆಕ್ಸ್ಟ್ ಇನ್ನೊಂದು ಉಳಿತು 4 ಅದಾವ. ನಿರ್ದೇಶಕ. ನೆನಪಿರ್ತೈತಲ್ಲ ಸಂದಾಯ ಕ್ಲಾಸ್. ಇದನ್ನ ಸಂದಾಯಕ ಬರ್ತೇನೆ. ಅದ್ರ ಸಂದಾಯಕ, ನಿರ್ದೇಶಕ, ಇಕ್ಷಕ, ಸಂಶೋಧಕ. ಇವು ಎಂಥವಂದ್ರೆ ಸರ್ವೆ ವೆಜಲ್. ಸರ್ವೆ ವೆಜಲ್ ಬೇರೆ, ಪ್ಯಾಟ್ರೋಲಿಂಗ್ ವೆಜಲ್ ಬೇರೆ, ಮತ್ತೆ ಶ್ರುತಿ ಇದ್ದಿದ್ದು ಹೋಗಿ ಅದು ಇದ್ರೊಳಗೆ ಹಾಕಿರಿ. ಮತ್ತೆ ಯಾವ್ದಂದ್ರೆ ಸರ್ವೆ ವೆಜಲ್ನಾಗೆ ನೆನಪಿರ್ತೈತಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಯಾವ್ದಂದ್ರೆ ಸರ್ವೆ ವೆಜಲ್ ಅಂತ. ಅದಾದ್ಮೇಲೆ ನ್ಯೂಕ್ಲಿಯರ್ ಸಬ್ಮರೀನ್ಸ್ ಹೇಳ್ರಿ. ನ್ಯೂಕ್ಲಿಯರ್ ಸಬ್ಮರೀನ್ಸ್ ಅಂತ ಬರ್ತಾವೆ. ಯಾವ ಕ್ಲಾಸ್? ಅರಿಹಂತ ಕ್ಲಾಸ್. ಎಷ್ಟು ಬರ್ತಾವೆ ನ್ಯೂಕ್ಲಿಯರ್ ಸಬ್ಮರೀನ್? 4. ವೆರಿ ಗುಡ್. 4 ಬರ್ತಾವೆ. ಅರಿಹಂತ ಕ್ಲಾಸ್ 4 ಬರ್ತಾವೆ. ಯಾವ? ಅರಿಹಂತ, ಹರಿದಮನ, ಹರಿಸುಧನ, ಇನ್ನೊಂದು ಉಳಿತ್ಲ ಹರಿಘಾಟ್ ಅಂತ ಬರ್ತದೆ. ನೆನಪೈತಲ್ಲ ಹರಿಘಾಟ್. ಇವು 4ರಾಗ ಯಾವ್ದ್ರೊಳಗೆ ರೀಸೆಂಟಾಗಿ ಇವ್ರು ಹೋಗ್ತಾರೆ ನೋಡ್ರಿ. ಇದ್ರೊಳಗೆ ಹೋಗಂಗಿಲ್ಲ, ಸಾರಿ. ನ್ಯೂಕ್ಲಿಯರ್ ವೆಪನ್ದಾಗ ಹೋಗಂಗಿಲ್ಲ. ಕರೆಕ್ಟ್. ನ್ಯೂಕ್ಲಿಯರ್ ಸಬ್ಮರೀನ್ಸ್ ಆತಲ್ಲ. ನ್ಯೂಕ್ಲಿಯರ್ ಸಬ್ಮರೀನ್ಸ್ ಆದ್ಮೇಲೆ ಇನ್ನು ಪ್ರೊಜೆಕ್ಟ್ 17 ಏತ್ ಬರ್ತದೆ. ಪ್ರೊಜೆಕ್ಟ್ 17ದಾಗ ಯಾವ ಬರ್ತಾವ? ಶಿವಾಲಿಕ್ ಕ್ಲಾಸ್ ಅಂತ. ನೆನಪದಾವಲ್ಲ ಶಿವಾಲಿಕ್ ಕ್ಲಾಸ್. ಇದನ್ನ ಮ್ಯಾಲ ಸಮುದ್ರ ಮ್ಯಾಲ ಅಡ್ಡಾಡು ಇವು ಶಿವಾಲಿಕ್ ಕ್ಲಾಸ್ ಅಂತ ಬರ್ತಾವ. ಶಿವಾಲಿಕ್ ಕ್ಲಾಸ್ದಾಗ ಯಾವ 3 ಅದಾವ ಹೇಳಿದ್ಲ ಬೆಟ್ಟಗಳು ಮಹಾರಾಷ್ಟ್ರದನು? ಶಿವಾಲಿಕ, ಸಾತ್ಪುರ, ಸಹ್ಯಾದ್ರಿ. ಮುಗೀತು. ಶಿವಾಲಿಕ, ಸಾತ್ಪುರ, ಸಹ್ಯಾದ್ರಿ. ಹಾಂ ಹೇಳ. ಎಸ್ ಕ್ಯೂಬಾ? ಏನು ಎಸ್ ಕ್ಯೂಬ್? ಇದಕ್ಕೂ ಕೋಡ್ ಮಾಡ್ಯಾನ ಇರಲ್ಲ. ಎಸ್ ಕ್ಯೂಬ್ ಬೆಂಕಿ. ಯಾವ್ದು 17 ಆತನ? 17A. ನಟ್ HD VM ಅಂತ ಬರ್ತದೆ. ನಟ್ HD VM ಅಥವಾ ಮಹೇಂದ್ರಗಿರಿ. ನೆಕ್ಸ್ಟ್ ಕಲ್ವರಿ ಕ್ಲಾಸ್ ಬಂದಾಗ ಹೇಳ್ತೀರ ನಟ್ HD. ಹಾಂ ಹೇಳ್ರಿ. ನಟ್ HD VM ಅಂದಾಗ N ಅಂದ್ರ ನೀಲಗಿರಿ, U ಅಂದ್ರ ಉದಯಗಿರಿ, T ಅಂದ್ರ ತಾರಾಗಿರಿ, S ನೆಟ್ HD, H ಅಂದ್ರ ಹಿಮಗಿರಿ, D ಅಂದ್ರ ದುನಗಿರಿ, V ಅಂದ್ರ ವಿಂಧ್ಯಗಿರಿ, M ಅಂದ್ರ ಮಹೇಂದ್ರಗಿರಿ. ವೆರಿ ಗುಡ್. ಇದ್ರೊಳಗೆ ಯಾವ್ದು ಇತ್ತೀಚೆಗೆ ಆಗೈತೆ ಅಂದ್ರೆ ಮಹೇಂದ್ರಗಿರಿ ಆಗೈತಿ. ವಿಂಧ್ಯಗಿರಿ ಇನ್ನ ಕನ್ಸ್ಟ್ರಕ್ಷನ್ ಆಗಿಲ್ಲ. ನೆನಪಿರ್ತೈತಲ್ಲ. ಇದು ಯಾವ್ದು ಕ್ಲಾಸ್ನಾಗ ಅಂದ್ರೆ 17A. ಹಾಂ ಹೇಳ. ಹಾಂ ಇದು 6th. ಮಹೇಂದ್ರಗಿರಿನ 6th ಅಂತ ಕನ್ಸಿಡರ್ ಮಾಡ್ತಾರೆ ಪ್ರಾಜೆಕ್ಟ್ ಪ್ರಕಾರ. ಇದು 7ನೇದು. ನೆಕ್ಸ್ಟ್ ಇನ್ನೊಂದು ಯಾವ್ದು ಉಳಿಸಿದ್ದು? ಕಲ್ವರಿ ಕ್ಲಾಸ್ ಅಂತ ಉಳಿಸಿದ್ವಿ. ಪ್ರಾಜೆಕ್ಟ್ 75 ಕಲ್ವರಿ ಕ್ಲಾಸ್ ಲಾಸ್ಟ್ ಹೇಳ್ಬಿಡ್ರಿ ಭಾಳ ಕೇಳಲ್ಲ. ಹಾಂ ಕಲ್ವರಿ ಕ್ಲಾಸ್ ಅಂದ್ರೆ K3 V3 ಅಂತ ಬರ್ತದೆ. K3 ಅಂದಾಗ ಕಲ್ವರಿ, ಕಂಡೇರಿ, ಕಾರಂಜ. ವೆರಿ ಗುಡ್. V3 ಅಂದಾಗ ವೇಲ, ವಾಗಿರ, ವಾಗ್ಸಿರ. ವೆರಿ ಗುಡ್. ಇದ್ರೊಳಗೆ ಯಾವ್ದ್ರೊಳಗೆ ದ್ರೌಪದಿ ಮುರ್ಮು ರೀಸೆಂಟಾಗಿ ಪ್ರವಾಸ ಮಾಡ್ತಾರೆ? ಯಾವ್ದಾ? ವಾಗ್ಸಿರ. ಬೆಂಕಿ. ನೆನಪದಲ್ಲ. ಸಾಚಿ ಕ್ಲಾಸ್ ಗೊತ್ತಾತಲ್ಲ? ಫಸ್ಟ್ನಿಂದ ಬರಲ್ಲ ಮಾಡಿಸ್ ನೋಟ ರಿವಿಷನ್ ಅಂದ್ಬೇಡಿ. ಇನ್ನೊಂದು ರೀಸೆಂಟಾಗಿ ಒಂದು ಇದನ್ನಾಗೈತೆ ರೀ ಅಮೆಂಡ್ಮೆಂಟ್. ನಾ ಒಂದು ಕ್ವಶನ್ ಕೇಳ್ತೀನಿ ಹೇಳ್ರ. ಸುಪ್ರೀಂ ಕೋರ್ಟ್ ಎಲ್ಲರ ಸಂವಿಧಾನ ಅಮೆಂಡ್ಮೆಂಟ್ ಮಾಡ್ಬೋದನ್? ಸುಪ್ರೀಂ ಕೋರ್ಟ್ ಸಂವಿಧಾನ ಅಮೆಂಡ್ಮೆಂಟ್ ಮಾಡ್ಬೋದು? ಮಾಡಕ್ಕೆ ಬರಂಗಿಲ್ಲ. ಕರೆಕ್ಟಾ? ಸಂವಿಧಾನದಾಗ ಏನರ ಅಮೆಂಡ್ಮೆಂಟ್ ಆದರೆ ಯಾವ ಆರ್ಟಿಕಲ್ ಪ್ರಕಾರ ಮಾಡ್ತಾರೆ? 368ನೇ ಆರ್ಟಿಕಲ್. ಯಾವ ಭಾಗದಾಗ ಬರ್ತದೆ? 20ನೇ ಭಾಗದ. ರೀಸೆಂಟಾಗಿ ಕೇರಳ ಇದ್ದಿದ್ದು ಏನಂತ ಹೆಸರು ಮಾಡ್ರ? ಕೇರಳ ಮಾಡ್ರ. ಇದಕ್ಕೆ ತಿದ್ದುಪಡಿ ಯಾವ್ದು ಬರ್ತೈತಿ? ಹಾಂ ಕರೆಕ್ಟ್. ಇದಕ್ಕೆ ಯಾವ ತಿದ್ದುಪಡಿ ಬರ್ತದೆ ಅಂದ್ರೆ ಯಾವುದು ತಿದ್ದುಪಡಿ ಇಲ್ಲ. ಇವು ಯಾವುದು ತಿದ್ದುಪಡಿ? ಹಾಂ ಕರೆಕ್ಟ್ ಐತೆ. ಯಾವುದು ತಿದ್ದುಪಡಿ ಮಾಡಬಾರ್ದು ಅಥವಾ ಇದು 368 ಆರ್ಟಿಕಲ್ ಅಂಡರ್ ತಿದ್ದುಪಡಿ ಆಗಂಗಿಲ್ಲ ಅಂತೇಳಿ ಯಾವ ಆರ್ಟಿಕಲ್ ಹೇಳ್ತದೆ? ನಾ ಇನ್ನೊಂದು ಕ್ವಶನ್ ಕೇಳತ್ನ, ಕ್ವಶನ್ ತಿಳ್ಕೊರಿ. ನಾಳೆ ಕ್ವಶನ್ದಾಗ ಕೇಳಿದಾಗ ಕನ್ಫ್ಯೂಸ್ ಆಗಬಾರ್ದ. ಯಾವುದೇ ಸಂವಿಧಾನದಾಗ ತಿದ್ದುಪಡಿ ಆದ್ರೆ ಅಥವಾ ಮಹಿಳಾ ಅಧಿನಿಯಮ ಮಾಡಿದಾಗ ಹೊಸ ಆರ್ಟಿಕಲ್ ಸೇರಿಸ್ರಲ್ಲ, ಆ ಟೈಮ್ನಾಗೂ 106ನೇ ಅಮೆಂಡ್ಮೆಂಟ್ ಆತಲ್ಲ. ಈ ಕೇರಳ ಇದ್ದಿದ್ದು ಕೇರಳ ಮತ್ತೆ ಮಾಡ್ತಾರೆ. ಬಟ್ ಮಾಡ್ನು ಅದಕ್ಕೆ ಸಂವಿಧಾನ ತಿದ್ದುಪಡಿ ಅಂತ ಕರೆಯಂಗಿಲ್ಲ ಅಂತೇಳಿ. ಸಂವಿಧಾನ ತಿದ್ದುಪಡಿ ಇದ್ದಾಗ ಬರಂಗಿಲ್ಲ ಅಂತೇಳಿ ಯಾವ ಆರ್ಟಿಕಲ್ ಹೇಳ್ತೈತೆ ಅದ್ರ? ಯಾವ್ದಂದ್ರೆ ಯಾವ ಆರ್ಟಿಕಲ್? ವೆರಿ ಗುಡ್. 4ನೇ ಆರ್ಟಿಕಲ್. ನೆನಪಿರ್ತೈತಲ್ಲ ಭಾಗ 1ದಾಗ ಬರ್ತಾವ. ಕೇರಳ ಇದ್ದಿದ್ದು ರೀಸೆಂಟಾಗಿ ಕೇರಳ ಆಗೈತಿ, ಬಿಲ್ ಪಾಸ್ ಆಗೈತಿ. ನೆನಪಿಟ್ಕೋರಿ. ಕೇರಳ ಇದ್ದಿದ್ದು ಕೇರಳ. ಇವು ಯಾವ್ದಾರ ಸ್ಟೇಟದ ರೀನೇಮ್ ಮಾಡ್ಬೇಕಾರೆ ಯಾರಿಗೆ ಪವರ್ ಐತೆ ಹೇಳ್ರಿ?
ರಾಜ್ಯದ ಈ ಕರ್ನಾಟಕ ಐತೆ, ಕರ್ನಾಟಕದ ಏನಾರ ಕರ್ನಾಟಕ ಹೆಸರು ಮಾಡ್ಬೇಕಿತ್ತು ಅಂತೇಳಿ ಅದರದ್ದು ಅಧಿಕಾರ ಯಾರಿಗೆ? ಸೆಂಟ್ರಲ್ ಗೌರ್ಮೆಂಟ್ಗೆ ಐತಲ್ಲ, ಸಂಸತ್ತಿಗೆ ಅಧಿಕಾರ ಐತಿ. ಬಟ್ ಸ್ಟೇಟ್ ಏನ್ ಮಾಡ್ಬೇಕಂದ್ರೆ ರಿಕಗ್ನೈಸ್ ಮಾಡಿ ಕಳಿಸ್ಬೇಕು. ಸ್ಟೇಟ್ ಅಸೆಂಬ್ಲಿದಾಗ ಆಗಲ್ದ ಡೈರೆಕ್ಟ್ ಹೋಗಿ ಮಾಡತ್ ಅನ್ನಂಗಿಲ್ಲ, ಅಥವಾ ಏನಾರ CM ಪಟ್ನ ಚೇಂಜ್ ಮಾಡ್ರಿ ಅಂತೇಳಿ ಸಂಸತ್ತಿಗೆ ಕಳ್ಸಕ್ ಬರಂಗಿಲ್ಲ. ಇಲ್ಲಿ ವಿಧಾನಸಭೆ ವಿಧಾನ ಪರಿಷತ್ದಾಗ ಡಿಸ್ಕಷನ್ ಆದ್ಮೇಲೆ ಹೋಗಿ ಸಂಸತ್ತದಾಗ ಅಪ್ರೂವಲ್ ಕೊಡೋರು ಯಾರಂದ್ರೆ ಸಂಸತ್. ರೀಸೆಂಟ್ ಆಗಿ ಕೇರಳ ಇದ್ದಿದ್ದು ಏನಂತ ಹೆಸರು ಮಾಡ್ರಿ ಅಂದ್ರೆ ಕೇರಳಂ. ಯಾವ ಆರ್ಟಿಕಲ್ ಪ್ರಕಾರ ಕೇರಳ ಮಾತ್ರ ಅದ? 3ನೇ ಆರ್ಟಿಕಲ್ ಪ್ರಕಾರ. ಯಾವ ಭಾಗನಾಗ ಬರ್ತೈತೆ ಅಂದ್ರೆ 1ನೇ ಭಾಗದಾಗ ನೆನಪಿರ್ತೈತಿ. 1ನೇ ಭಾಗದಾಗ 1ನೇ ಆರ್ಟಿಕಲ್ ಬರ್ತೈತಿ. ಓನ್ಲಿ 3-4 ಆರ್ಟಿಕಲ್ ಹೇಳ್ಬಿಡ್ತಾನೆ, ನೆನಪಿಡ್ಕೊ. ಇಲ್ಲಾರ ಕ್ವಶನ್ ಏನ್ ಕೇಳಿರ್ತಾನೆ ಗೊತ್ತ? ಭಾರತದಾಗ ರೀಸೆಂಟ್ ಆಗಿ ಏನ್ ಮಾಡ್ರೆ 29ನೇ ರಾಜ್ಯ ಆಗಿ ತೆಲಂಗಾಣನ ಮಾಡ್ರಿ. ಯಾವ ಆರ್ಟಿಕಲ್ ಪ್ರಕಾರ ತೆಲಂಗಾಣನ 29ನೇ ರಾಜ್ಯ ಮಾಡ್ತಾರ? 29ನೇ ರಾಜ್ಯ ಮಾಡ್ತಾರಲ್ಲ ತೆಲಂಗಾಣ. ಯಾವ ಆರ್ಟಿಕಲ್ ಪ್ರಕಾರ? 2ನೇ ಆರ್ಟಿಕಲ್ 3ನೇ ಆರ್ಟಿಕಲ್? ಯಾವ್ದ? 2 ಅಲ್ಲ, 3ನೇ ಆರ್ಟಿಕಲ್. ಇದು ನೆನಪಿಟ್ಕೋರಿ, ಕನ್ಫ್ಯೂಸ್ ಆಗಬಾರ್ದತ್. ಆರ್ಟಿಕಲ್ 4 ಹೇಳ್ತಾನೆ. ಯಾಕೆ ಕನ್ಫ್ಯೂಸ್ ಆಕೈತಿ ಬಿಡ್ರಿ? ಏನಾಯ್ತು? ಏನಿಲ್ಲ. ಯಾಕೆ ಇವ್ 4 ಆರ್ಟಿಕಲ್ ಹೇಳತ್ತಾನ ಗೊತ್ತಾನ? ಇವ್ 4 ಆರ್ಟಿಕಲ್ ಹೇಳ್ತಾನೆ, ನಿಮ್ಗೆ ಕನ್ಫರ್ಮ್ ಆಕತಿ ಯಾವ ಆರ್ಟಿಕಲ್ ಎದಕ್ಕೆ ಬರ್ತೈತೆ ಅಂತೇಳಿ. ಈಗ ರೀಸೆಂಟ್ ಆಗಿ ತೆಲಂಗಾಣ ಆಗಿತ್ತು, ಅಥವಾ ಯಾವ್ದಾರ ರಾಜ್ಯದಿಂದ ಡಿವೈಡ್ ಆದ್ರೆ, ಅಥವಾ ಸ್ಟೇಟ್ ಎಸ್ಟಾಬ್ಲಿಷ್ ಮಾಡ್ಬೇಕಾರೆ ಆರ್ಟಿಕಲ್ ಕೇಳ್ತಿರ್ತಾರೆ. ನೆನಪಿಟ್ಕೋರಿ, 1ನೇ ಭಾಗದಾಗ ಬರ್ತಾವ ಎಷ್ಟು ಆರ್ಟಿಕಲ್ ಅಂದ್ರೆ 4 ಆರ್ಟಿಕಲ್. 1ನೇ ಆರ್ಟಿಕಲ್ ಹೇಳುದೇನಂದ್ರೆ ಭಾರತ ಏನಂದ್ರೆ, ಭಾರತ ಹೆಂಗೈತೆ ಅಂದ್ರೆ ಯೂನಿಯನ್ ಆಫ್ ಸ್ಟೇಟ್ ಅಂತ ಐತಿ. ಭಾರತ ರಾಜ್ಯ ಅನ್ನೋದೇನಂದ್ರೆ ಎಲ್ಲಾ ರಾಜ್ಯಗಳ ಕೂಡಿಂದ ಒಂದು ಒಕ್ಕೂಟ ಇದ್ದಂಗೆ. ಅದು ಬರೀ ಸ್ಟೇಟ್ ಬಗ್ಗೆ ಹೆಸರು ಹೇಳೋದು ಯಾವ್ದಂದ್ರೆ 1ನೇ ಆರ್ಟಿಕಲ್. ಕರೆಕ್ಟಾ? 2ನೇ ಆರ್ಟಿಕಲ್ ಅಂತ ಬರ್ತದ್ರಿ. 2ನೇ ಆರ್ಟಿಕಲ್ ಏನೈತೆ ಗೊತ್ತಾನ? 2ನೇ ಆರ್ಟಿಕಲ್ದಾಗ ಹೇಳುದೇನಂದ್ರೆ ಹೊಸ ಸ್ಟೇಟ್ಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋದು. ನಾವು ಈ 1ನೇ ಆರ್ಟಿಕಲ್ನೇ ಬಂದಾಗ ಅಥವಾ ಏನ್ ಕ್ವಶನ್ ಕೇಳಿರ್ತಾನೆ ಗೊತ್ತಾನ? ಪ್ರೆಸೆಂಟ್ ಏನಂದ್ರೆ ಇಂಡಿಯಾ ಇದು 1ನೇ ಆರ್ಟಿಕಲ್ ಒಳಗ ಯೂನಿಯನ್ ಟೆರಿಟರಿ ಮತ್ತು ಸ್ಟೇಟ್ಗಳಿಂದ ಅಷ್ಟ ಆಗೈತೆ ಅಂತ ಕೇಳಿ. ಇನ್ನೊಂದು ಏನ್ ಕೊಡ್ತಾನಂದ್ರೆ ಮುಂದೆ ಅಕ್ವೈರ್ ಮಾಡೋ ಸ್ಟೇಟ್ಗಳು ಬರ್ತಾವೋ ಇಲ್ಲೋ ಅಂತ ಕೇಳಿದ್ರೆ 1ನೇ ಆರ್ಟಿಕಲ್ನಾಗ ಬರ್ತಾವ. ಮುಂದೆ ಅಕ್ವೈರ್ ಮಾಡ್ಕೋಬೇಕಾಗಿದ್ದು ಅಥವಾ ಯಾವ್ದಾರ ಅಕ್ವೈರ್ ಮಾಡ್ಕೊಂಡಿ ಅಂತೇಳಿ ಅದನ್ನು ಯಾವ ಆರ್ಟಿಕಲ್ ಅಂಡರ್ ಹೇಳ್ತೈತೆ ಅಂದ್ರೆ 1ನೇ ಆರ್ಟಿಕಲ್ ಅಂಡರ್. ಕರೆಕ್ಟಾ? 2ನೇ ಆರ್ಟಿಕಲ್ ಏನ್ ಹೇಳ್ತೈತೆ ಗೊತ್ತಾನ? ಜಾಗ ಇರಂಗಿಲ್ಲ ಅಥವಾ ಯಾವ್ದು ರಾಜ್ಯದಾಗ ಇರಂಗಿಲ್ಲ, ಹೊಸದು ಸ್ಟೇಟ್ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಿಲ್ಲ, ಅದು ಆರ್ಟಿಕಲ್ ಯಾವ್ದಂದ್ರೆ 2ನೇ. ನೆನಪಿರ್ತೈತಲ್ಲ, ಹೊಸ ಸ್ಟೇಟ್ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೇಕು. ಅದು ಯಾವ್ದು? ಈಗ ಆಂಧ್ರ ಪ್ರದೇಶದಿಂದ ತೆಲಂಗಾಣ ಡಿವೈಡ್ ಆಯ್ತು, ಇದು 2ನೇ ಆರ್ಟಿಕಲ್ನಾಗ ಬರಂಗಿಲ್ಲ. ಹೊಸದ ಸ್ಟೇಟ್ ಡಿವೈಡ್ ಮಾಡ್ತಾರೆ ಅಥವಾ ಹೊಸ ಜಿಯೋಗ್ರಾಫಿಕಲ್ ಏರಿಯಾದಾಗ ಒಂದು ಸ್ಟೇಟ್ ಅಂತ ಮಾಡಿದ್ವಿ ಅಂತೇಳಿ ಅದು 2ನೇ ಆರ್ಟಿಕಲ್ನಾಗ. ಎಕ್ಸಾಂಪಲ್ ಕೊಡ್ಬೇಕಾರ ಈಗ ಅಂಡಮಾನ್ ನಿಕೋಬಾರ್, ಡೈರೆಕ್ಟ್ ಸಿಕ್ಕಿಂ ಉದಾಹರಣೆನ ಕೊಡ್ಬೋದು. ಹೊಸದು ಎಲ್ಲರ ಮಾಡತ್ತಂದ್ರೆ ಅಂಡಮಾನ್ ನಿಕೋಬಾರ್ ಅಂತಿಲ್ಲ, ಯಾವ್ದಾರ ಒಂದು ಸಣ್ಣ ಐಸ್ಲ್ಯಾಂಡ್ ತೊಗೊಂಡಿವಿ ಅಂತೇಳಿ ಆ ಐಸ್ಲ್ಯಾಂಡ್ ತೊಗೊಂಡಿರ್ತೀವಿ. ಅಂಡಮಾನ್ ಎಕ್ಸಾಂಪಲ್ ಕೊಡತ್ನ ಈಗ ಯಾವ ತೊಗೊಂಡಿಲ್ಲ, ಮತ್ತು ಅಂಡಮಾನ್ ನಿಕೋಬಾರ್ ಅಂತಿಲ್ಲ ಅಥವಾ ಯಾವುದೋ ಒಂದು ಐಸ್ಲ್ಯಾಂಡ್ ನಾವು ತೊಗೊಂಡಿವಿ ಅಂತೇಳಿ ಆ ಐಸ್ಲ್ಯಾಂಡ್ ತೊಗೊಂಡಿದ್ದೆ ಅದಕ್ಕೆ ಕರ್ನಾಟಕದ ಅಥವಾ ಭಾರತದ ಒಂದು ರಾಜ್ಯ ಅಂತ ಘೋಷಣೆ ಮಾಡಿದ್ವಿ ಅಂತೇಳಿ ಅದು ಯಾವ ಆರ್ಟಿಕಲ್ ಅಂಡರ್ ಅಂದ್ರೆ 2ನೇ ಆರ್ಟಿಕಲ್ ಅಂಡರ್. ಹೊಸ ಸ್ಟೇಟ್ ಎಸ್ಟಾಬ್ಲಿಷ್ಡ್ ಅಂತ ಎಲ್ಲಿ ಬರ್ತಾವಲ್ಲ ಅವಾಗಟ್ಟ 2ನೇ ಆರ್ಟಿಕಲ್. 3ನೇ ಆರ್ಟಿಕಲ್ ಏನಿರ್ತೈತಲ್ಲ, ಈ ಕರ್ನಾಟಕದಿಂದ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತೇಳಿ 2ನೇ ಆರ್ಟಿಕಲ್ ಸಂಬಂಧ ಬರಂಗಿಲ್ಲ. ಯಾವ ಆರ್ಟಿಕಲ್ ಬರ್ತೈತೆ ಅಂದ್ರೆ 3ನೇ ಆರ್ಟಿಕಲ್. ನೆನಪಿರ್ತೈತಲ್ಲ, ಹೆಸರು ಚೇಂಜ್ ಮಾಡೋದು ಯಾವ ಆರ್ಟಿಕಲ್ನಾಗ ಅಂದ್ರೆ 3ನೇ ಆರ್ಟಿಕಲ್. ಇನ್ನು 4ನೇ ಆರ್ಟಿಕಲ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಾಳೆ ಕ್ವಶನ್ ಕೇಳಿರ್ತಾರೆ, ಇದು ಯಾವ ಅಮೆಂಡ್ಮೆಂಟ್ ಮಾಡ್ರೂ ಅಥವಾ 368 ಅಮೆಂಡ್ಮೆಂಟ್ನಾಗ ಬರಂಗಿಲ್ಲ ಅಂದ್ರೆ ಯಾವ್ದೋ ಸ್ಟೇಟ್ ಹೊಸದ್ ಮಾಡ್ರೂ ಅಮೆಂಡ್ಮೆಂಟ್ನಾಗ ಸೇರ್ಸಂಗಿಲ್ಲ. ಈಗ ಅಂಡಮಾನ್ ನಿಕೋಬಾರ್ ಅಂತಿಲ್ಲ, ಹೊಸ ಐಲ್ಯಾಂಡ್ ತೊಗೊಂಡು ಇನ್ನೊಂದು ಯಾವ್ದಾರ ಹೆಸರು ಕೊಟ್ಟಿರ್ತೀನಿ, ಅದನ್ನ ಯಾವ್ದು ಅಮೆಂಡ್ಮೆಂಟ್ ಅನ್ನಂಗಿಲ್ಲ. 106 ಅಮೆಂಡ್ಮೆಂಟ್ ಅದಲ್ಲ, 107ನೇ ಅಮೆಂಡ್ಮೆಂಟ್ ಪ್ರಕಾರ ಈ ಸ್ಟೇಟ್ ಸೇರ್ಸಾರ ಅಂತ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಅದು ಆರ್ಟಿಕಲ್ ಯಾವ್ದು ಇರ್ತೈತೆ ಅಂದ್ರೆ 4ನೇ ಆರ್ಟಿಕಲ್. 1, 2, 4 ಅಥವಾ 1ನೇ ಭಾಗದಾಗ ಏನು 2, 3 ಆರ್ಟಿಕಲ್ ಅದಾವಲ್ರಿ, ಈ 2, 3 ಆರ್ಟಿಕಲ್ನಾಗ ಹೊಸ ಸ್ಟೇಟ್ ಎಸ್ಟಾಬ್ಲಿಷ್ ಮಾಡಲಿ ಅಥವಾ ರೀನೇಮ್ ಮಾಡಲಿ ಇವನ್ನೆಲ್ಲ 368 ಆರ್ಟಿಕಲ್ ಅಂಡರ್ ಅಮೆಂಡ್ಮೆಂಟ್ ಅಂತ ಕನ್ಸಿಡರ್ ಮಾಡಂಗಿಲ್ಲ. ಗೊತ್ತದಲ್ಲ 4 ಆರ್ಟಿಕಲ್ ಯಾವ ಭಾಗನಾಗ ಬರ್ತಾವ ಕೇಳ್ರ? ಯಾವ ಅನುಸೂಚಿ ಸಂಬಂಧ ಬರ್ತೈತಿ ಇದಕ್ಕೆ? ಯಾವ ಅನುಸೂಚಿ ಸಂಬಂಧ ಬರ್ತದೆ? 1ನೇ ಅನುಸೂಚಿ. ನೆನಪಿರ್ತೈತಲ್ಲ, 1ನೇ ಅನುಸೂಚಿಗಳು ನೆನಪದಾವಲ್ಲ, 1, 2 ಹೇಳ್ತಿರೋ ನಮ್ಮ ಬೇಡ, ಎಲ್ಲಿ ಹೊಳಮುಳ ಕೇಳ್ತಾನಂದ್ರೆ ಮನ್ ಕ್ವಶನ್ ಕೇಳಿದ್ದಲ್ಲ ನೆನಪಕ್ಕ ರಿವಿಷನ್ ಹಾಕೋ ಹೇಳ್ಬಿಡ್ರಿ. ಏನಾಯ್ತು? ಬೇಡ ಬೇಡ ಅಂತ ಹೇಳ್ತಾ ನೋಡ ಅಲ್ಲಿ ಕೂತು. ಒಂದೇದು ಹೇಳ್ರಿ ಅನುಸೂಚಿಗಳು. ಒಕ್ಕೂಟ ಮತ್ತು ಭೂ ಪ್ರದೇಶ 2ನೇದ. ಇವು ನೋಡ, ಇವೇನು ಅನುಸೂಚಿಗಳ ಭಾಗಗಳದಾವಲ್ಲ, ಈಗ ಬ್ಯಾಸರ ಅನಿಸ್ತವ್ರೆ ಎಷ್ಟು ಸರಿ ರಿವಿಷನ್ ಮಾಡ್ತೀರಿ ಅಟ್ ನಿಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಕತ್ತೆ. ಎಕ್ಸಾಮ್ನಾಗ ಹೋದಾಗ ಟೈಮ್ಸ್ ಅದಂಗಿಲ್ಲ, ಅದಕ್ಕೆ ಪಟ್ನ ಆನ್ಸರ್ ಮಾಡ್ಬೋದು. ಅದ್ರ ಸಲ್ಮಂದ್ ರಿವಿಷನ್ ಮಾಡಿಸ್ತೀನಿ, ಇಟ್ಟಾಕೆ ತಿಳಿತಿತ್ತ ನೀವು ತಂದಿರಿ. ಮತ್ತು ಅದ್ರ ಸಲ್ಮಂದ್ 1ನೇದು ಹೇಳ್ರಿ. 1ನೇದು ಅನುಸೂಚಿ ಏನ? ಒಕ್ಕೂಟ ಮತ್ತು ಭೂ ಪ್ರದೇಶ. 2ನೇದ ಈಗ ನಾಳೆ ಎದಕ್ಕೆ ಹೇಳಿ ಗೊತ್ತೇನೆ, ಈಗ ಕೇರಳ ಮತ್ತು ಹೆಸರು ಕೊಟ್ಟಾರ, ಇದನ್ನ 1ನೇ ಭಾಗನಾಗೂ ಬರ್ತೈತಿ, 1ನೇ ಅನುಸೂಚಿ ಒಳಗೆ ಬರ್ತೈತಿ. ಮತ್ತು ಅನುಸೂಚಿ ಭಾಗ ಅಂದಾಗ ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೆ ಹೇಳತ್ನ. 1ನೇ ಅನುಸೂಚಿ ಒಕ್ಕೂಟ ಮತ್ತು ಭೂ ಪ್ರದೇಶ. 2ನೇ ಅನುಸೂಚಿ ಬಂದಾಗ ವೇತನ ಮತ್ತು ಭತ್ಯೆ. 3ನೇ ಅನುಸೂಚಿ ಪ್ರಮಾಣ ವಚನ. 4ನೇದೇನು? ರಾಜ್ಯಗಳ ರಾಜ್ಯಸಭೆಗೆ ಸ್ಥಾನಮಾನಗಳ ಹಂಚಿಕೆ ಅಂತ ಬರ್ತದೆ. ನೆನಪೈತಲ್ಲ, ರಾಜ್ಯಸಭೆದಾಗ ಡಿಸ್ಟ್ರಿಬ್ಯೂಟ್ ಮಾಡ್ತೀವಲ್ಲ, ರೀಸೆಂಟ್ ಆಗಿ ಅದನ್ನ ಕೇಳಿದ್ದಲ್ಲ, ರಾಜ್ಯಸಭೆದಾಗ ಯಾವ್ದು ಯೂನಿಯನ್ ಟೆರಿಟರಿ ಬರಂಗಿಲ್ಲ ಅಥವಾ ಯಾವ ಯೂನಿಯನ್ ಟೆರಿಟರಿ ರಿಪ್ರೆಸೆಂಟ್ ಮಾಡಂಗಿಲ್ಲ ಅಂತ ಹೇಳಿದ, ಅಥವಾ ಡೈರೆಕ್ಟ್ ನಾಳೆ ಕೇಳಾಗ ರಾಜ್ಯಸಭೆಗೆ ಸಂಬಂಧ ಬಂದಾಗ ಯಾವ್ದು ಅನುಸೂಚಿ ಬರ್ತೈತೆ ಅಂತ ಕೇಳ್ಬೋದು. ಯಾವ ಅನುಸೂಚಿ ಅಂದ್ರೆ 4ನೇ ಅನುಸೂಚಿ. ಗೊತ್ತೈತಲ್ಲ, ರಾಜ್ಯಸಭೆದಾಗ ಯಾವ ಯೂನಿಯನ್ ಟೆರಿಟರಿಗಳು ಬರಂಗಿಲ್ಲ ಹೇಳ್ರಿ? 8 ಯೂನಿಯನ್ ಟೆರಿಟರಿ ಅದಾವ. ಅದ್ರ ಯಾವ ಯೂನಿಯನ್ ಟೆರಿಟರಿಗಳ ರಾಜ್ಯಸಭೆದಾಗ ಅದ್ರ ಸ್ಥಾನಮಾನ ಇಲ್ಲ. ರಾಜ್ಯಸಭೆದಾಗ ಸ್ಥಾನ ಇನ್ನೊಮ್ಮೆ ಹೇಳ್ತೀನಿ, ರಾಜ್ಯಸಭೆ ಅಂತ ಬರ್ತದೆ, ಲೋಕಸಭೆ ರಾಜ್ಯಸಭೆ ಅಂತ ಬರ್ತದೆ. ಕರೆಕ್ಟಾ? ರಾಜ್ಯಸಭೆದಾಗ ಯೂನಿಯನ್ ಟೆರಿಟರಿಗಳದು ರಿಪ್ರೆಸೆಂಟೇಷನ್ ಇರ್ತೈತಿ, ಸ್ಟೇಟ್ಗಳದು ರೆಪ್ರೆಸೆಂಟೇಷನ್ ಇರ್ತೈತಿ. ಕರ್ನಾಟಕ ಸ್ಟೇಟ್ ರೆಪ್ರೆಸೆಂಟ್ ಮಾಡ್ರೆ 12 ಜನ ಕಳಿಸ್ತೀವಿ. ಕರೆಕ್ಟಾ? ಸೇಮ್ ಹಂಗ ಯೂನಿಯನ್ ಟೆರಿಟರಿದಿಂದ ಕಳಿಸ್ತಿರ್ತಾರಲ್ಲ, ಅಂಥವು 3 ಯೂನಿಯನ್ ಟೆರಿಟರಿಗಳು ಅಷ್ಟೇ ಬರ್ತಾವೆ. ಯಾವ 3 ಯೂನಿಯನ್ ಟೆರಿಟರಿ?
ಜಮ್ಮು ಕಾಶ್ಮೀರ, ಲಡಾಖ, ಪಾಂಡಿಚೇರಿ. ಅವ್ನು ಬಿಟ್ಟು ಯಾವ ಯೂನಿಯನ್ ಟೆರಿಟರಿ ಕೊಡ್ತಾರಲ್ಲ ಅವ್ನು ಎಲಿಮಿನೇಟ್ ಮಾಡ್ಬಿಡೋದು. ಅದ್ರ ಸಲ್ಮಾನ್ ಹೇಳಿ ರಾಜ್ಯಸಭೆಗೆ ಎಲೆಕ್ಷನ್ ಆದ್ರೆ ವೋಟಿಂಗ್ ಯಾರು ಮಾಡ್ತಾರೆ? ರಾಜ್ಯಸಭೆಗೆ ಎಲೆಕ್ಷನ್ ಆಕತ್ತಲ್ಲ ಅದಕ್ಕೆ ವೋಟಿಂಗ್ ಯಾರು ಮಾಡ್ತಾರೆ? MLAಗಳು ಮಾಡ್ತಾರಲ್ಲ, MLAಗಳು ವಿಧಾನ ಪರಿಷತ್ ಬರ್ತದೆ. MLAಗಳು ಮಾಡ್ತಾರೆ, ನೆನಪೈತಲ್ಲ. ಅದಕ್ಕೆ ವಿಧಾನಸಭೆ ಇರುವ ಯಾವಂದ್ರೆ ಪಾಂಡಿಚೇರಿ, ಜಮ್ಮು ಕಾಶ್ಮೀರ, ಇದನ್ನ ಇನ್ನೊಂದು ಯಾವ್ದು ಉಳಿಸ್ನಿ, ಜಮ್ಮು ಕಾಶ್ಮೀರ, ಪಾಂಡಿಚೇರಿ, ಡೆಲ್ಲಿ. ಹಾಂ ಹೇಳಪ್ಪ. ಹಾಂ ನಾ ಲಡಾಖ್ ಹೇಳಿ ನಾನು ಇದೇನು ಹಿಡ್ದ ಸಾರಿ ಲಡಾಖ್ ಹೇಳತ್ ನಾನು. ಡೆಲ್ಲಿ, ಜಮ್ಮು ಕಾಶ್ಮೀರ, ಪಾಂಡಿಚೇರಿ 3 ಕಡೆ ವಿಧಾನ. ನಾ ಲಡಾಖ್ ಹೇಳತ್ ನಾನು ಸಾರಿ ಹಾಂ ಬರ್ತಾವೆ ಕರೆಕ್ಟ್. ಇವು 3 ಬರ್ತಾವೆ, ಉಳ್ಕಿದ್ದು ಯಾವ ಬರಂಗಿಲ್ಲ. ಗೊತ್ತಾತಲ್ಲ. ಸೇಮ್ ಹಂಗ ಯಾವ್ದು ಅನುಸೂಚಿಗೆ ಬಂದಿದ್ದು 4ನೇದು 5ನೇ ಅನುಸೂಚಿ ಹೇಳ್ರಿ. ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು ಎಷ್ಟು ಅದಾವ? ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು 10 ಅದಾವ. ನೆನಪದಾವಲ್ಲ 10. ಇವ್ ನಮ್ ಕೇಳ್ತಾನ ಇನ್ನಂದ್ರೆ ಯಾವ್ದಲ್ಲ ಕೇಳಂಗಿಲ್ಲ. 6ನೇ ಅನುಸೂಚಿ ಒಳಗ ಯಾವ್ದ 4 ಸ್ಟೇಟ್ಗಳು 6ನೇ ಅನುಸೂಚಿ ಒಳಗೆ. 7ನೇ ಅನುಸೂಚಿ ಬಂದಾಗ ಕೇಂದ್ರ ರಾಜ್ಯ ಸಮವರ್ತಿ ಅದನ್ನ ಕೇಳಿದ್ದಲ್ಲ ಮೊನ್ನೆ. 7ನೇ ಅನುಸೂಚಿ. 8ನೇ ಅನುಸೂಚಿ ಭಾಷೆಗಳು. 9ನೇ ಅನುಸೂಚಿ ಭೂ ಸುಧಾರಣೆ. 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ. ವೆರಿ ಗುಡ್. 10ನೇ ಅನುಸೂಚಿ. 11ನೇ ಅನುಸೂಚಿ ಪಂಚಾಯತ್. 12ನೇ ಅನುಸೂಚಿ ಇನ್ ಭಾಗ ಕೇಳೇನ್ ಬೇಡ ಅಂದ್ರೆ ಬೇಡ ಒಟ್ಟ ಬ್ಯಾಸ್ರ. ಹಾ ಏನು 2ನೇ ಅನುಸೂಚಿ? ಬರಂಗಿಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಪ್ರಮಾಣ ವಚನ ಬರಂಗಿಲ್ಲ. ಅದನ್ನ ಆರ್ಟಿಕಲ್ ನೋಡಿದ್ರೆ ಅದು ನೋಡಿ ಹೇಳ್ತೀನಿ. ಹಾಂ ಬಿಡ್ರಿ ಒಟ್ಟು ಗದ್ದಲ ಮಾಡ್ಬೇಕತ್ತ. ಏನು ಬರಂಗಿಲ್ಲ ಅದು ನೋಡಿ ಹೇಳ್ತೀನಿ. ನಾನೇ ಹೇಳ್ತೀನಿ ನಾನು ನೋಡಿ ಹೇಳ್ತೀನಿ. ನಾ ಹೇಳ್ತೀನಲ್ಲ ನಾಳೆ. ಹಾಂ ಬಿಡ್ರಿ. ಈಗ ರೀಸೆಂಟಾಗಿ ನಿಮ್ಮ ಮತ ನಿಮ್ಮ ಹಕ್ಕು, ನಿಮ್ಮ ಮತ ನಿಮ್ಮ ಬದುಕು ಅಂತಂದ್ರೆ ಯಾವ ಸ್ಟೇಟ್ದವ್ರು ತರ್ತಾರೆ? ಹಳ್ಳಿ ಹೋದಾವ ಇವನಾರ ಬಡ ಹೇಳ್ರಿ. ಒಟ್ಟು ಏನು ಕೇಳ್ತೀವಿ ನಾವು ಹೇಳಂಗಿಲ್ಲತ್ತೀರ ಒಟ್ಟ. ಹಾಂ ನಿಮ್ಮ ಮತ ನಿಮ್ಮ ಹಕ್ಕು, ನಿಮ್ಮ ಮತ ನಿಮ್ಮ ಬದುಕು ಅಂತ ಮಾಡ್ರಿ. ಎದ್ರ ಸಲ್ಮಂದ್ ಮಾಡ್ಯಾರಿ? ಕರ್ನಾಟಕದವ್ರು ಮಾಡ್ಯಾರಿ. ಎದ್ರ ಸಂಬಂಧ? SIRದಾಗ ಏನು ಕೊಡತ್ತಾರ? ಇದ್ರ ಪ್ರಕಾರ ಏನು ಕೊಡತ್ತಾರ? ಕಾಸ್ಟ್ ಇನ್ಕಮ್ ಕೊಡ್ತಾರೆ. ಕಾಸ್ಟ್ ಮತ್ತು ವಾಸಸ್ಥಳ ದೃಢೀಕರಣ ಅಂತೇಳಿ. ವಾಸಸ್ಥಳ ದೃಢೀಕರಣ ಅಥವಾ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಶನ್ ಅಂತ ಬರ್ತದಲ್ಲ ಅದೊಂದ ಮತ್ತು ಕಾಸ್ಟ್ ಸರ್ಟಿಫಿಕೇಟ್. SIR ಫುಲ್ ಫಾರ್ಮ್ ಬಂದಾಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ASDDO ಲಿಸ್ಟ್ ಅಂತ ಬರ್ತೈತಿ. ರೀಸೆಂಟಾಗಿ ನ್ಯೂಸ್ನಾಗ ಐತೆ ನೋಡ್ರಿ. ಈ ಮುಖ್ಯಮಂತ್ರಿ ರೀಸೆಂಟಾಗಿ ಏನಂದ್ರೆ ಲೈವ್ ಕಾನ್ಫರೆನ್ಸ್ನಾಗ ಇದೆಲ್ಲ ಇದನ್ನ ಹೇಳಿದ್ರು ನೋಡಿ ಎಷ್ಟು ಓಟ್ ಡಿಲೀಟ್ ಆಗಿ ಯಾವತ್ತೇಳಿ. ASDDO ಲಿಸ್ಟ್ ಅಂತ ಈಗ ರೀಸೆಂಟಾಗಿ ನ್ಯೂಸ್ನಾಗ ಐತಿ. ಬಡ A ಅಂದ್ರೆ ಅಬ್ಸೆಂಟ್. ವೆರಿ ಗುಡ್. S ಅಂದ್ರೆ ಶಿಫ್ಟಿಂಗ್. D ಅಂದ್ರೆ ಡೆತ್. ವೆರಿ ಗುಡ್. ಇನ್ನೊಂದು D ಅಂದ್ರೆ ಗೊತ್ತಿಲ್ಲ. ಇವು ASDDO ಅಂತ ಬರ್ತದೆ. A ಅಂದ್ರೆ ಅಬ್ಸೆಂಟ್. S ಅಂದ್ರೆ ಇನ್ನೊಮ್ಮೆ ಕೇಳ್ಯಾರ ಹೋಗ್ರಿ ಆದ್ರೆ ಕೇಳಿರ್ಲಿಕ್ಕ. SIR ಅಂತ ಬರ್ತೈತೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರೀತಾರೆ. ಪ್ರೆಸೆಂಟ್ ಕರ್ನಾಟಕದಾಗ ನಡೆಯತ್ತೈತೆ. ಕರೆಕ್ಟಾ? ಅದ್ರಾಗ ಓಟ್ ಡಿಲೀಟ್ ಆಗತ್ತಾವ ಅಂತ ಹೇಳತ್ತಾರ ನೋಡಿ. ಹೌದಲ್ಲ? ಓಟ್ ಡಿಲೀಟ್ ಆಗತ್ತಾವ ಅಂದ್ರೆ ಅದ್ರ ಹೋಗಿ ಒಂದು ಲಿಸ್ಟ್ ಮಾಡತ್ತಾರೆ. ಯಾವ್ದಂದ್ರೆ ASDDO ಲಿಸ್ಟ್ ಅಂತ ಮಾಡ್ತಾರೆ. SIRದವರು ಪ್ರಿಪೇರ್ ಮಾಡಿರ್ತಾರ. ASDDO ಲಿಸ್ಟ್ನಾಗ ಏನು ಫುಲ್ ಫಾರ್ಮ್ ಕೇಳಿದತ್ತೀನಿ. A ಅಂದ್ರೆ ಏನಂದ್ರೆ ಅಬ್ಸೆಂಟ್. ಆ ಜಾಗದಾಗ ಅವ್ರು ಇರ್ಲಿಕ್ಕತ್ತೇಳಿ ಅಬ್ಸೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. S ಅಂದ್ರೆ ಶಿಫ್ಟೆಡ್. ಅಲ್ಲಿಂದ ಅಥವಾ ನಾವು ಯಾವ್ದಾರ ಹಳ್ಳಿ ಬಿಟ್ಟು ಬೇರೆ ಹಳ್ಳಿಗೆ ಹೋಗಿರ್ತಾರೆ ಅಥವಾ ವಲಸೆ ಹೋಗ್ಬಿಟ್ಟಿರ್ತಾರೆ ಒಂದು ಹಳ್ಳಿ ಬಿಟ್ಟು, ಅಂತವಕ್ಕೆ ಏನಕ್ಕೆ ಕರಿತೀವಿ ಅಂದ್ರೆ ಶಿಫ್ಟಿಂಗ್ ಅಥವಾ ಸ್ಥಳಾಂತರ ಅಂತ ಕರೀತಾರೆ. D ಅಂತಂದ್ಮೇಲೆ 2 D ಬರ್ತಾವ. ಒಂದು D ಅಂದ್ರೆ ಡೆತ್ ಅಂದ್ರೆ ಮರಣ ಹೊಂದಿದವ್ರು. ಇನ್ನೊಂದು D ಅಂದ್ರೆ ಡುಪ್ಲಿಕೇಟ್. 2 ಮತಕ್ಷೇತ್ರದಾಗ 2 ಕಡೆ ಎಲೆಕ್ಷನ್ ಕಾರ್ಡ್ ಇರ್ತೈತಿ. 2 ಕಡೆ ಓಟ್ ಹಾಕ್ತಿರ್ತಾರಲ್ಲ ಅಂಥವು ಡುಪ್ಲಿಕೇಟ್ ಅಂತ ಬರ್ತಾವ. ಇನ್ನು ಅದರ್ಸ್ ಅಂತ ಬರ್ತಾವಲ್ಲ ಇವು ಬೇರೆ ಕಂಟ್ರಿದವ್ರು ಬರಲಿ ಅಥವಾ ಎಲ್ಲಿಂದಾರ ಮೈಗ್ರೇಟ್ ಆಗಿ ಬರ್ತಾರಲ್ಲ ಅಂಥವ್ರನ್ನ ಎದುರು ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಅದರ್ಸ್ನಾಗ. ಗೊತ್ತಾತಲ್ಲ? ASDDO. ಈಗ ಹೇಳ್ರಿ. A ಅಂದ್ರ ಆಬ್ಸೆಂಟ್. S ಅಂದ್ರ ಶಿಫ್ಟೆಡ್. D ಅಂದ್ರ ಡೆತ್. ಇನ್ನೊಂದು D ಅಂದ್ರ ಡುಪ್ಲಿಕೇಟ್. ನೆಕ್ಸ್ಟ್ ಏನು ಉಳಿತು? O ಅಂದ್ರ ಅದರ್ಸ್. ನೆನಪಿರ್ತೈತಿ. SIR ಅಂದ್ರ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಬರ್ತದೆ. SSR ಅಂದ್ರ ಮುಂದೆ ಹೇಳ ಮಸ್ರಿ. SSR ಅಂದ್ರೆ S ಅಂದ್ರೆ ಸಮರಿ ಅಟ್ಟ ಮುಂದ ಸ್ಪೆಷಲ್ ಸಮರಿ ರಿವಿಷನ್. ಇದ್ರೊಳಗೆ ಯಾವ್ದು ಎವ್ರಿ ಇಯರ್ ಮಾಡ್ತಾರ ಅಂತ ಕೇಳ್ರ? SSR ಎವ್ರಿ ಇಯರ್ ಮಾಡ್ತಾರ. SIR ಯಾವಾಗಾರ ಒಮ್ಮೆ ಮಾಡ್ತಾರ. ಬೂತ್ ಲೆವೆಲ್ ಆಫೀಸರ್ಸ್ ಇರ್ತಾರಲ್ಲ ಅವ್ರು ಮನಿಗೆ ಹೋಗಿ ವೆರಿಫೈ ಮಾಡ್ತಿರ್ತಾರೆ ನೋಡ್ರಿ. ಪ್ರೆಸೆಂಟ್ ನ್ಯೂಸ್ನಾಗ ಐತೆ. ಹಿಂದೆ ಮುಂದೆ ಮಾಡಿ ಏನು ಬೇಕಾ ಕೇಳ್ಬೋದು. ನೆನಪಿಟ್ಕೊ. ಟೋಟಲ್ SIR ಅಂದ್ರೆ ಏನಂತ ಗೊತ್ತಾತಲ್ಲ? ಯಾರು ಕಂಡಕ್ಟ್ ಮಾಡ್ತಾರೆ SIR ಅಂತ ಕೇಳ್ರ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಯಾವ್ದ? ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಯಾವ್ದ? ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಬರ್ತದೆ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಬರ್ತೈತಿ. ಅವ್ರ ಮಾಡ್ತಾರೆ. ನೆನಪೈತಲ್ಲ? ಎಲೆಕ್ಷನ್ ಕಮಿಷನ್ ಯಾವ ಭಾಗದಾಗ ಬರ್ತದೆ? ಪಟ್ನ ಹೇಳ್ಬೇಕು. 14 ನಾವು
ಅದಕ್ಕೆ ಭಾಗ ರಿವಿಷನ್ ಮಾಡಿಸ್ತಂದ್ರೆ ಬ್ಯಾಡತ್ತೀರಿ ಮತ್ತೆ 15ನೇ ಭಾಗನ ಕರೆಕ್ಟ್ 15ನೇ ಭಾಗದಾಗ ಬರ್ತೈತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರು ಎಲೆಕ್ಷನ್ ಕಮಿಷನ್ ಫಸ್ಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರದಾರು ಚೀಫ್ ಎಲೆಕ್ಷನ್ ಕಮಿಷನರ್ ಯಾರ ಜ್ಞಾನೇಶ್ ಕುಮಾರ್ ಉಪ ಚೀಫ್ ಅಥವಾ ವಯಸ್ಸ ಯಾಕೆ ಡಲ್ ಆಗಿರ್ ಗೊತ್ತಾಗವಲ್ಲ ನನಗೆ ರೀ ಎಲೆಕ್ಷನ್ ಇದನ್ನೇ ಅದು ರೀ ಎಲೆಕ್ಷನ್ ಅಂತ ನೋಡಿ ರೀ ಎಕ್ಸಾಮ್ ಆಗ್ಬೇಕನ್ನತ್ತೀರೇನು ಹಾಂ ಹೇಳ ಕ್ವಶನ್ ತಪ್ಪು ಕೇಳ ಸಾರಿ ಫಸ್ಟ್ ಕೇಳೇನು ಸುಕುಮಾರ್ ಸೇನ್ ನಾ ಫಸ್ಟ್ ಕೇಳೇನು ಕ್ವಶನ್ ಹಾಂ ಅದಕ್ಕೆ ಹಿಂಗಾಗಿದೆ ಸುಕುಮಾರ್ ಸೇನ್ ಫಸ್ಟ್ ಎಲೆಕ್ಷನ್ ಕಮಿಷನರ ಪ್ರೆಸೆಂಟ್ ಯಾರದಾರ ಅಂದ್ರೆ ಜ್ಞಾನೇಶ್ ಕುಮಾರ್ ಆಮೇಲೆ ಇನ್ನಿಬ್ರು ಅದ್ರ ಜೋಡ ಸುಖವಿಂದರ್ ಸಿಂಗ್ ಮತ್ತು ವಿವೇಕ್ ಜೋಶಿ ನೆನಪಿರ್ತೈತಲ್ಲ ಎಲೆಕ್ಷನ್ ಕಮಿಷನ್ ಯಾವ ಭಾಗದಾಗ ಬರ್ತೈತೆ ಅಂತ ಕೇಳ್ರ 15ನೇ ಭಾಗದಾಗ ನೆನಪಿರ್ತೈತಲ್ಲ 15ನೇ ಭಾಗದಾಗ ಈ ಎಲೆಕ್ಷನ್ ಕಮಿಷನ್ ಮೇಲೆ ಈಗ ರೀಸೆಂಟಾಗಿ ನ್ಯೂಸ್ನಾಗ ಯಾಕೆ ಬಂದೈತೆ ನೋಡ್ರಿ ಕ್ವಶನ್ ಏನು ಕೇಳ್ತಾರ ಎಲೆಕ್ಷನ್ ಕಮಿಷನರ್ನ ಅಪಾಯಿಂಟ್ ಮಾಡ್ತಾರ ಆ ಕಮಿಟಿ ಒಳಗೆ ಯಾರು ಇರ್ತಾರೆ ಹೇಳ್ರಿ ಇದು ರೀಸೆಂಟಾಗಿ ನ್ಯೂಸ್ನಾಗ ಬಂದೈತಿ ಇದು ರೀಸೆಂಟಾಗಿ ಕ್ರೈಸಿಸ್ ಆಗಿತ್ತು ಅದ್ರ ಮೇಲೆ ಕ್ವಶನ್ ಕೇಳಿರ್ತಾನೆ ಪಕ್ಕ ಹೇಳ್ರಿ ಯಾರು ಇರ್ತಾರ PM ಒಬ್ಬ ನೆಕ್ಸ್ಟ್ PM ಬಿಟ್ಟು ನೆಕ್ಸ್ಟ್ ಕ್ಯಾಬಿನೆಟ್ ಮಿನಿಸ್ಟರ್ ಎರಡನೇ ನೆಕ್ಸ್ಟ್ ಲೀಡರ್ ಆಫ್ ಅಪೋಸಿಷನ್ ಮತ್ತು ಆತ ನೆನಪಿಟ್ಟವ್ರು ಆಮೇಲೆ ಇಲ್ಲ ಯಾರೂ ಇಲ್ಲ ಮುಗೀತು 3 ಜನ ಯಾಕಂದ್ರೆ ಇದ್ರೊಳಗೆ ಕ್ವಶನ್ ಏನಾಗಿತ್ತು ಗೊತ್ತಾನ ಬಿಡ್ರು CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ರಲ್ಲ ಅವ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೊದಲು ಇದ್ರು ರೀಸೆಂಟಾಗಿ ಅವ್ರನ್ನ ತೆಗೆದಾರ ಎಲಿಮಿನೇಟ್ ಮಾಡೋರು ನಾಳೆ ಕ್ವಶನ್ ಕೇಳಿರ್ತಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ಅಪಾಯಿಂಟ್ ಮಾಡೋದ್ರಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬರ್ತಾರೋ ಇಲ್ಲೋ ಅಂತಂದ್ರೆ ಬರಂಗಿಲ್ಲ 3 ಜನ ಬರ್ತಾರೆ ಯಾರಂದ್ರೆ PM ಇರ್ತಾರೆ PM ದಿಂದ ನಾಮಿನೇಟ್ ಆಗಿದ್ದ ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾರೆ ಹೋಮ್ ಮಿನಿಸ್ಟರ್ ಇರಬೇಕಿತ್ತಲ್ಲ ನಾಳೆ ಕ್ವಶನ್ದಾಗ ಕೊಟ್ಟಾಗ PM ಹೋಮ್ ಮಿನಿಸ್ಟರ್ ಹಿಂಗೆ ಆಪ್ಷನ್ ಕೊಟ್ಟತ್ತೇಳಿ ಬೇರೆ ಆಪ್ಷನ್ದಾಗ PM ಕ್ಯಾಬಿನೆಟ್ ಮಿನಿಸ್ಟರ್ ಕೊಟ್ಟರೆ ಕ್ಯಾಬಿನೆಟ್ ಮಿನಿಸ್ಟರ್ ತಾಕ್ರಿ ಹೋಮ್ ಮಿನಿಸ್ಟರ್ ಅಟ್ಯಾಕ್ ಬರ್ಬೇಕಾದ್ರೆ ಹೋಮ್ ಮಿನಿಸ್ಟರ್ ಕಂಪಲ್ಸರಿ ಇರಬೇಕತ್ತಿಲ್ಲ ಬಟ್ ಇವ್ರು ಏನು ಮಾಡಿರ್ತಾರೆ ಅಂದ್ರೆ ಹೋಮ್ ಮಿನಿಸ್ಟರ್ನ ತೊಗೊಂಡೋಗಿರ್ತಾರೆ ಅದ್ರೊಳಗೆ ಏನಂದ್ರೆ ಪ್ರೊಸೀಜರ್ ಆಗಿ ನೋಡ್ರಿ ಒಂದೇದೇನಂದ್ರೆ PM ಇರ್ತಾರೆ ಅವ್ರ ಜೋಡ ಇನ್ನೊಬ್ರು ಯಾರಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಅವ್ರ ಜೋಡ ಇನ್ನೊಬ್ರು ಯಾರಂದ್ರೆ ಲೀಡರ್ ಆಫ್ ಅಪೋಸಿಷನ್ ಯಾರ್ದಾರ ಲೀಡರ್ ಆಫ್ ಅಪೋಸಿಷನ್ ಪ್ರೆಸೆಂಟ್ ಯಾರ ರಾಹುಲ್ ಗಾಂಧಿ ವೆರಿ ಗುಡ್ ಕರೆಕ್ಟ್ ಕ್ಯೂಡೆಂಗ್ ಏನತ್ತ ರಾಹುಲ್ ಇವ್ರು ಯಾರು ಹಂಗೆ ಅನ್ಬಾರ್ದ ನೆಕ್ಸ್ಟ್ ಡೆಂಗು ಅಂತ ಬರ್ತದೆ ರೀಸೆಂಟಾಗಿ ಡೆಂಗು ಅಂತ ಮಾಡ್ತಾರೆ ಎದ್ರ ಸಲ್ಮಾನ್ ಬರ್ತದ್ರಿ ಇದು ಯಾವ್ದ ಡೆಂಗು ವ್ಯಾಕ್ಸಿನ್ ಹತ್ರ ಜನರೇಟ್ ಡೆಂಗು ವ್ಯಾಕ್ಸಿನ್ ಹತ್ರ ರೀಸೆಂಟಾಗಿ ಅಲೋ ಮಾಡಿದ್ದ ಡೆಂಗುಗೆ ಏನಂತ ಕರೀತಾರೆ ಇನ್ನೊಂದು ಹೇಳಿದ್ನಿ ಏನಂತಾರ ಹೇಳ್ರಿ ನೋಡು ಮೂಳೆ ಮುರಿತ ರೋಗ ಅಂದ್ರೂ ಡೆಂಗು ಇದು ಡೆಂಗು ಅನ್ನೋದು ಡೆವಲಪ್ ಮಾಡಿದವ್ರು ಯಾರು ಜಪಾನ್ದವ್ರ ಆಸ್ಟ್ರೇಲಿಯಾದವ್ರ ಇಟ್ಲಿದವ್ರು ಯಾರ ಜಪಾನ್ದವ್ರ ನೆನಪಿಟ್ಕೋರಿ ಇಂಡಿಯಾದಾಗ ಅಲೋ ಮಾಡ್ರಿ ಇದನ್ನ ಡೆಂಗು ವ್ಯಾಕ್ಸಿನ್ ಕೊಡ್ಬೇಕಂತೇಳಿ ಎಷ್ಟು ಕೆಟಗಿರಿ ಒಳಗೆ ಅಥವಾ ಎಷ್ಟು ಬಯೋಲಾಜಿಕಲ್ ಸೆಮಿನೆನ್ಸ್ ಕೊಡ್ಬೇಕಂದಾರ ಹೇಳ್ರಿ ಎಷ್ಟು 4 ಕೆಟಗಿರಿ ಒಳಗೆ ನೋಡ್ರಿ ಡೆಂಗು ಅಂತಂದಾಗ ಬರ್ತೇಳಿ ಇನ್ನು ಎಷ್ಟು ಕೆಟಗಿರಿ ಒಳಗೆ ಯೂಸ್ ಮಾಡತ್ತಾರ ಅಂದ್ರೆ 4 ಕೆಟಗಿರಿ ಡೆಂಗು ಬರ್ತೇಳಿ ಅವಾಗ 4ಕ್ಕೂ ಯೂಸ್ ಮಾಡತ್ತಾರ ಯಾವ್ದು ಬರ್ತೈತೆ ಅಂದ್ರೆ ಡೆಂಗು ನೆನಪಿರ್ತೈತಲ್ಲ ಡೆಂಗು ಅಂದಂಗೆ ರೀಸೆಂಟಾಗಿ ಇನ್ನೊಂದು ಇಂಡಿಜಿನಿಯಸ್ಲಿ ಡೆವಲಪ್ಡ್ ವ್ಯಾಕ್ಸಿನ್ ಹೇಳಿದ್ ನೋಡ್ರಿ ಹಂದಿ ಜ್ವರಕ್ಕೆ ಯಾವ್ದು ಹಂದಿ ಜ್ವರಕ್ಕೆಲ್ಲ ಹಂದಿಗಳಿಗೆ ಬರೋದು ಯಾವ್ದು ನೀ ಅಂತ ಬಂದೆ ಹಂದಿಗಳ ಸಲ್ಮಾನ್ ರೀಸೆಂಟಾಗಿ ಇಂಡಿಯಾ ಡೆವಲಪ್ ಮಾಡೈತೆ ಅಂತ ಹೇಳಿದ್ ಯಾವ್ದು MA 104 ನೆನಪೈತಲ್ಲ MA 104 ನೆಕ್ಸ್ಟ್ MA 104 ಆದಂಗ ಅವಿಕ್ಲಿ ಅಂತ ಹೇಳಿದ್ದು ರೀಸೆಂಟಾಗಿ ಅವಿಕ್ಲಿ ಅಂತ ಯಾರು ಮಾಡ್ತಾರೆ ಇದು ಅವಿಕ್ಲಿ ಅಂತ ಯಾರು ಮಾಡ್ತಾರೆ ಹೇಳ್ರಿ ಇದು ಎದ್ರ ಸಲ್ಮಾನ್ ಮಾಡ್ತಾರೆ ಅವಿಕ್ಲಿ ಅನ್ನೋದು ವಾರಕ್ಕೊಂದ್ಸರಿ ಏನು ವಾರಕ್ಕೊಂದ್ಸರಿ ಕರೆಕ್ಟ್ ವೀಕ್ಲಿ ಒಂದ್ಸರಿ ಎದ್ರ ಸಲ್ಮಾನ್ಗ ಡಯಾಬಿಟಿಕ್ಸ್ ಇನ್ಸುಲಿನ್ ವ್ಯಾಕ್ಸಿನ್ ಕರೆಕ್ಟ್ ನೆನಪಿರ್ತೈತಲ್ಲ ಕರೆಕ್ಟ್ ಐತೆ ಏನಾತ ಕರೆಕ್ಟ್ ಬಿಡ್ರಿ ಯಾವ್ದಂದ್ರೆ ಅವೀಕ್ಲಿ ಅಂತ ಬರ್ತೈತಿ ಇದು ರೀಸೆಂಟಾಗಿ ನೋಡ್ರಿ ಅವೀಕ್ಲಿ ನೆನಪಿಟ್ಕೋರಿ ಆಮೇಲೆ ಯಾವ್ದಂದ್ರೆ ಡೆಂಗು ನೆನಪಿಟ್ಕೋರಿ ಇನ್ನೊಂದು ಯಾವ್ದು ಹೇಳಿದ್ರೆ MA 104 ಇವೆಲ್ಲ ರೀಸೆಂಟಾಗಿ ನೀವು ಇನ್ನೊಂದು ಟೆನೆಕ್ಟಾ ಪ್ಲಸ್ ಅವೀಕ್ಲಿ ಎದ್ರ ಸಲ್ಮಾನ್ ಅಂದ್ರೆ ನೋವಾ ನಾರ್ಡಿಕ್ಸ್ ಅಂತ ಕಂಪ್ನಿ ಐತೆ ಅವ್ರು ಡೆವಲಪ್ ಮಾಡ್ತಾರೆ ವೀಕ್ಲಿ ಇನ್ಸುಲಿನ್ ವ್ಯಾಕ್ಸಿನ್ ಅಂತ ಕೊಡ್ತಾರೆ ಪ್ರೆಸೆಂಟ್ ಹೆಂಗದವ್ರು ಇನ್ಸುಲಿನ್ ಡೇ ಬೈ ಡೇ ಬೇಸಿಸ್ ತಗೋತಿರ್ತಾರೆ ಅದು ವೀಕ್ಲಿ ರೀಸೆಂಟಾಗಿ ಮಾಡಿದ್ದು ಯಾವ್ದಂದ್ರೆ ಅವೀಕ್ಲಿ ಅಂತ ಬರ್ತೈತಿ ಹೌದಾ ಅದಾದ್ಮೇಲೆ ಇನ್ನೊಂದು ಟೆನೆಕ್ಟಾ ಪ್ಲಸ್ ಅಂತ ಹೇಳಿ ಎದ್ರ ಸಲ್ಮಾನ್ ಮಾಡ್ತಾರೆ ಹೃದಯಘಾತ ಆಗೋ ಸಲ್ಮಾನ್ ಯಾವ ಯೋಜನೆ ಐತೆ ಕರ್ನಾಟಕದಾಗ ಹೃದಯ ಜ್ಯೋತಿ ಯೋಜನೆ ಕರೆಕ್ಟ್ ಹೃದಯ ಜ್ಯೋತಿ ಯೋಜನೆ ಎಷ್ಟು ಹಬ್ ಮಾಡ್ಯಾರ ಎಷ್ಟು ಸ್ಟ್ರೋಕ್ಸ್ ಮಾಡ್ಯಾರ ಹಬ್ ಎಷ್ಟು ಅದಾವ ಹಬ್ 10 ಅದಾವು ಸ್ಟ್ರೋಕ್ಸ್ ಎಷ್ಟು ಅಂದ್ರೆ 86 86 ನೆನಪಿರ್ತೈತಲ್ಲ 86 ಕರೆಕ್ಟ್ 86 ತಾಲೂಕ್ ಲೆವೆಲ್ ತನ ಆಯ್ತು ಗ್ರಾಮೀಣ ಮಟ್ಟ ತನ ಆಯ್ತು ತಾಲೂಕ್ ಲೆವೆಲ್ ಇದೊಂದು ರೀಸೆಂಟಾಗಿ ಇಂಡಿಯಾದಾಗ ಫಸ್ಟ್ ಟೈಮ್ ಇಮರ್ಸಿವ್ ಲ್ಯಾಂಗ್ವೇಜ್ ಮ್ಯೂಸಿಯಂ ಅಂತ ಮಾಡ್ಯಾರ ಅಥವಾ ಶಬ್ದ ಲೋಕ ಅಂತ ಕರೀತಾರೆ ಎಲ್ಲಿ ಮಾಡ್ಯಾರ ಇದನ್ನ ಶಬ್ದ ಲೋಕ ಮ್ಯೂಸಿಯಂ ಅಂತ ಮಾಡ್ತಾರೆ ಶಬ್ದ ಲೋಕ ಅಂದ್ರೆ ಗೊತ್ತಲ್ಲ ಇದು ಇಲ್ಲಾರ ಏನಂತ ಕರೀತಾರೆ ಅಂದ್ರೆ ಅದಕ್ಕೆ ಮ್ಯೂಸಿಯಂ ಆಫ್ ದ ವರ್ಲ್ಡ್ ಅಂತ ಕರೀತಾರೆ ಎಲ್ಲೈತಿ ಕಲ್ಕತ್ತಾದ ನೆನಪಿರ್ತೈತಲ್ಲ ಶಬ್ದ ಲೋಕ ಅಂದ್ರೆ ಮ್ಯೂಸಿಯಂ ಆಫ್ ದ ವರ್ಲ್ಡ್ ಅಲ್ಲ ಮತ್ತು ವರ್ಲ್ಡ್ ಅಂದಾಗ ಶಬ್ದಗಳ ಇದನ್ನ ತಂದಂಗ ಶಬ್ದಗಳದ್ದು ಒಂದು ಪೂರ್ತಿ ಮ್ಯೂಸಿಯಂ ಐತೆ ಅಂದಂಗ ಎಲ್ಲಿ ಮಾಡ್ಯಾರ ಅಂದ್ರೆ ಕಲ್ಕತ್ತಾದಾಗ ನ್ಯಾಷನಲ್ ಇದನ್ನ ಲೈಬ್ರರಿ ಆಫ್ ಇಂಡಿಯಾ ಎಲ್ಲಿ ಬರ್ತೈತೆ ಅಂದ್ರೆ ಕಲ್ಕತ್ತಾ ನೆನಪಿರ್ತೈತಲ್ಲ ರಾಷ್ಟ್ರೀಯ ಗ್ರಂಥಾಲಯ ದಿನ ಅಂತ ಆಚರಿಸ್ತೀವಿ ಅಂದ್ರೆ August 12 ಫಾದರ್ ಆಫ್ ಲೈಬ್ರರಿ ಸೈನ್ಸ್ ಅಂತ ಕರೆದ್ರೆ ಇಲ್ಲಿ ಯಾವ್ದು ರಂಗನಾಥ್ ವೆರಿ ಗುಡ್ ನೆಕ್ಸ್ಟ್ ರೀಸೆಂಟಾಗಿ ಮಿಷನ್ ಗೋಲ್ಡನ್ ಸ್ಪೈಸ್ ಅಂತ ಮಾಡ್ತಾರೆ ಮಿಷನ್ ಗೋಲ್ಡನ್ ಸ್ಪೈಸ್ ಎಲ್ಲಿ ಮೇಘಾಲಯದಾಗ ಯಾವ್ದ್ರ ಸಲ್ಮಾನ್ ಅರಿಶಿನ ವೆರಿ ಗುಡ್ ಯಾವ ಅರಿಶಿನ ಅಂತ ಕರೀತಾರೆ ಅದು ಯಾವ್ದ ಟರ್ಮರಿಕ್ ಅಂದ್ರೆ ಇಂಗ್ಲೀಷ್ನಾಗ ಅರಿಶಿನ ನೆಕ್ಸ್ಟ್ ಲಕಡಾಂಗ್ ಕರೆಕ್ಟ್
ಕರೆಕ್ಟ್ ಯಾವ್ದಂದ್ರೆ ಲೋಕಡಾಂಗ್ ಟರ್ಮರಿಕ್ ಮಿಷನ್ ಅಂತ ಕರಿತಾ ಅಥವಾ ಗೋಲ್ಡನ್ ಸ್ಪೈಸ್. ಕನ್ಫ್ಯೂಸ್ ಏನಾಗಿರ್ತದೆ ಗೊತ್ತಾನ, ಗೋಲ್ಡನ್ ಸ್ಪೈಸ್ ಅಂತ ಹಾಕಿರ್ತಾನೆ, ಒಣ್ಣೆದ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾನ ಸ್ಪೈಸ್ ಅಂದಾಗ, ಅದ್ರ ಸಲ್ಮಂದ್ ಹೇಳತ್ನ ಗೋಲ್ಡನ್ ಸ್ಪೈಸ್ ಅಂದಂಗೆ ಯಾವ್ದು ಕರಿತೀವಿ ಅಂದ್ರೆ ಟರ್ಮರಿಕ್ ಅಥವಾ ಲೋಕಡಾಂಗ್ ಅಂತ ಕರಿತಾರೆ. ಎಲ್ಲಿ ಬರ್ತೈತಿದ? ಮೇಘಾಲಯದಾಗ. ನೆನಪಿರ್ತೈತಲ್ಲ ಮೇಘಾಲಯದಾಗ ಲಿವಿಂಗ್ ರೂಟ್ ಬ್ರಿಡ್ಜಸ್ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಮೇಘಾಲಯದಾಗ. ವೆರಿ ಗುಡ್. ಎಲಿಫೆಂಟಾ ಫಾಲ್ಸ್ ಅಂತ ಬಂದ್ರ, ಸೆವೆನ್ ಸಿಸ್ಟರ್ ಹಿಲ್ಸ್ ಫಾಲ್ಸ್ ಅಂತ ಬಂದ್ರ, ಸೆವೆನ್ ಸಿಸ್ಟರ್ ಫಾಲ್ಸ್ ಅಂತ ಬರ್ತದೆ. ನೆನಪೈತಲ್ಲಿ ಎಲ್ಲಿ ಬರ್ತೈತೆ ಅಂದ್ರೆ ಮೇಘಾಲಯದಾಗ. ನೆನಪೈತಲ್ಲ ಮೇಘಾಲಯದಾಗ ಎಷ್ಟನೇ ಶೆಡ್ಯೂಲ್ನಾಗ ಬರ್ತದೆ ಮೇಘಾಲಯ? 5ನೇ ಶೆಡ್ಯೂಲ್ನಾಗ 6ನೇ ಶೆಡ್ಯೂಲ್. 6ನೇ ಶೆಡ್ಯೂಲ್ ನೆನಪದಾವಲ್ಲ. 6ನೇ ಶೆಡ್ಯೂಲ್ದಾಗ ಎಷ್ಟು ಸ್ಟೇಟ್? 8 4 ATM ಸ್ಕ್ವೇರ್. ಹಾಂ ಕರೆಕ್ಟ್, ATM ಸ್ಕ್ವೇರ್ ನೆನಪದಾವ. ನೆಕ್ಸ್ಟ್ ಇದು ಕಾಮನ್ವೆಲ್ತ್ ಕ್ರೀಡಾಕೂಟದ್ದು ಹೇಳ್ರಿ, ಪಟ್ನ ರಿವಿಷನ್ ಮಾಡ್ಬಿಟ್ಟು. ಕಾಮನ್ವೆಲ್ತ್ ಕ್ರೀಡಾಕೂಟ ಎಲ್ಲಿ ನಡೆದೈತ್ರಿ? ಗ್ಲಾಸ್ಗೋ. ಕರೆಕ್ಟ್. ಎಷ್ಟನೇ ಎಡಿಷನ್ ಇದೆ? 23ನೇ ಎಡಿಷನ್. ಕಾಮನ್ವೆಲ್ತ್ ಕ್ರೀಡಾಕೂಟ ಐತಲ್ಲ, ಕಾಮನ್ವೆಲ್ತ್ ಕ್ರೀಡಾಕೂಟ ಕಂಡಕ್ಟ್ ಮಾಡೋರು ಎದ್ರ ಸಲ್ಮಾನ್ ಮಾಡ್ತಾರೆ? ಕಾಮನ್ವೆಲ್ತ್ ಅಂದ್ರೆ ನೆನಪೈತಲ್ಲ ಕಾಮನ್ವೆಲ್ತ್. ಮೊದಲು ಏನಂದ್ರೆ ಬ್ರಿಟಿಷರ ಆಳ್ವಿಕೆ ಮಾಡಿದ್ದು ಅಷ್ಟೇ ಇದ್ದು. ಈಗ ಪ್ರೆಸೆಂಟ್ ಏನ್ ಮಾಡ್ಯಾರ ಎಲ್ಲರಿಗೂ ಅಲೋ ಮಾಡ್ಯಾರ. ಕಾಮನ್ವೆಲ್ತ್ ಕ್ರೀಡಾಕೂಟ ಅಂತ ಮಾಡ್ತಾರೆ. ಎಲ್ಲಿ ಮಾಡ್ಯಾರ ರೀಸೆಂಟ್ ಆಗಿ ಅಂದ್ರೆ ಗ್ಲಾಸ್ಗೋ. ಎಲ್ಲಿ ಬರ್ತದೆ ಗ್ಲಾಸ್ಗೋ? ಸ್ಕಾಟ್ಲ್ಯಾಂಡ್ ಗ್ಲಾಸ್ಗೋ ಅಂತ ಬರ್ತದೆ. ಸ್ಕಾಟ್ಲ್ಯಾಂಡ್ ಗ್ಲಾಸ್ಗೋದಾಗ ಕಾಮನ್ವೆಲ್ತ್ ಕ್ರೀಡಾಕೂಟ ತೆಗಿತ. ಅದ್ರ ಮೆಡಲ್ ಪೂರ್ತಿ ಮುಗಿದೈತೆ ಅದ್ರದ್ದು ಹೇಳ್ಬಿಟ್ರೆ. ಮಾಸ್ಕ್ಯಾಟ್ ಯಾವ್ದಿತ್ತು ಕಾಮನ್ವೆಲ್ತ್ ಕ್ರೀಡಾಕೂಟದ? ಯಾವ್ದ? ಪೀನಿ ಅತ್ತಿತ್ತು. ನೆನಪಿಟ್ಕೋರು. ಪೀನಿ ಅನ್ನೋದ ಮಾಸ್ಕ್ಯಾಟ್ ಮೇಲೆ ಕೇಳ್ತಿರ್ತಾನೆ ಹೈಯೆಸ್ಟ್. ಮಾಸ್ಕ್ಯಾಟ್ ಯಾವ್ದಂದ್ರೆ ಪೀನಿ ಅತ್ ಬರ್ತೈತಿ. ಯಾವ್ದಂದ್ರೆ ಕಾಮನ್ವೆಲ್ತ್ ಕ್ರೀಡಾಕೂಟದ ಎಲ್ಲಿ ನಡೆದಿತ್ತು ಅಂದ್ರೆ ಗ್ಲಾಸ್ಗೋದಾಗ, ಸ್ಕಾಟ್ಲ್ಯಾಂಡ್ ಗ್ಲಾಸ್ಗೋದಾಗ ಬರ್ತದೆ. ಎಷ್ಟನೇ ಎಡಿಷನ್ ಅಂದ್ರೆ 23ನೇ ಎಡಿಷನ್. ಈಗ ಹೇಳ್ರಿ ಮೆಡಲ್ ಗೆದ್ದವ್ರು ಯಾರ್ಯಾರು ಟಾಪ್? 1ನೇದು ಯಾವ್ದಂದ್ರೆ ಆಸ್ಟ್ರೇಲಿಯಾ, 2nd ಇಂಗ್ಲೆಂಡ್, 3rd ಯಾವ್ದು? ಫಸ್ಟ್ನೇದು ಯಾವ್ದಂದ್ರೆ ಆಸ್ಟ್ರೇಲಿಯಾ, 2nd ಇಂಗ್ಲೆಂಡ್, 3rd ಯಾವ್ದಂದ್ರೆ ಕೆನಡಾ, 4th ಯಾವ್ದೈತಿ? 4th ಇಂಡಿಯಾ ಐತಿ. ಕರೆಕ್ಟ್. 4th ಇಂಡಿಯಾ ಬರ್ತೈತಿ. 4th 4 ನೆನಪಿಟ್ಕೊಂಡ್ಬಿಡು. ಇಲ್ಲಾರ ಈ ಕಾಮನ್ವೆಲ್ತ್ ಕ್ರೀಡಾಕೂಟದಾಗ ಇಂಡಿಯಾದ ಏನಾಯ್ತು ಕೋಡ್ ಮಾಡಿ ಏನ ಇಲ್ಲ. ಇಂಡಿಯಾದ ಸ್ಥಾನ ಎಷ್ಟು ಬರ್ತೈತೆ ಅಂದ್ರೆ 4ನೇದು. ನೆನಪಿರ್ತೈತಲ್ಲ. ಏನ್ ಕೇಳಿರ್ತಾರೆ ಗೊತ್ತ? ಕಾಮನ್ವೆಲ್ತ್ ಕ್ರೀಡಾಕೂಟದಾಗ ರೀಸೆಂಟ್ ಆಗಿ ಕಾಮನ್ವೆಲ್ತ್ ಕ್ರೀಡಾಕೂಟ ಮುಗೀತಾ, ಅದ್ರಾಗ ಇಂಡಿಯಾ ಎಷ್ಟನೇ ಸ್ಥಾನ ತಗೊಂಡೈತೆ ಅಂದ್ರೆ 4ನೇ ಸ್ಥಾನ. 3ನೇದಲ್ಲ, 1ನೇದಿಂದ ಹೇಳ್ಬಿಡ್ರಿ. 1ನೇದು ಯಾವ್ದ? ಆಸ್ಟ್ರೇಲಿಯಾ, 2ನೇದ ಇಂಗ್ಲೆಂಡ್. ಏನ್ ಕೋಡ್ ಮಾಡಿ ಏನ್ ಮತ್ತ? ಆಸ್ಟ್ರೇಲಿಯಾ AES ಗೊತ್ತಾಗತ್ತಲ್ಲ. ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಕೆನಡಾ. ಅದಾದ್ಮೇಲೆ 4ನೇದು ಬರೋದು ಯಾವ್ದಂದ್ರ ಯಾವ್ದ? ಇಂಡಿಯಾ. ನೆನಪಿರ್ತೈತಲ್ಲ. ಕಾಮನ್ವೆಲ್ತ್ ಕ್ರೀಡಾಕೂಟದ ಮಾಸ್ಕೆಟ್ ಏನಿತ್ತಂದ್ರ ವಿನಿ. ಇದ್ರ ಮ್ಯಾಲ ಇದ ಹೇಳತ್ನ ಕಾಮನ್ವೆಲ್ತ್ ಕ್ರೀಡಾಕೂಟ ರಿಲೇಟೆಡ್ ಕೇಳಿದತ್ತೇಳಿ ನೆನಪಿಟ್ಕೋರು. ಕಾಮನ್ವೆಲ್ತ್ ಕ್ರೀಡಾಕೂಟ ಇದನ್ ಬತ್ತೇಳಿ ಎಷ್ಟನೇ ಎಡಿಷನ್ ನಡೆದೈತಿ ಅಥವಾ ಎಲ್ಲಿ ನಡೆದೈತಿ ಏನ ಕೇಳಿ ಅಥವಾ ಯಾರು ಮೆಡಲ್ ಗೆದ್ದಾರತ್ತೇಳಿ. ಸೇಮ್ ಹಂಗ ಪೀಪಾ ರಿಲೇಟೆಡ್ ಬಂದಾಗ ಹೇಳ್ತೀರಿ ಒಮ್ಮೆ. ಪೀಪಾ ಎಲ್ಲಿ ನಡೆದೈತಿ ಹೇಳ್ರಿ? ಎಲ್ಲಿ ನಡೆದೈತಿ? 3 ಕಂಟ್ರಿ ಒಳಗೆ ಯಾವ್ಯಾವ? ಮೆಕ್ಸಿಕೋ, ಅಮೇರಿಕಾ, ಕೆನಡಾ. ಮೆಕ್ಸಿಕೋ, ಅಮೇರಿಕಾ, ಕೆನಡಾ. ಅದ್ರದ್ದು ಮಾಸ್ಕೆಟ್ ಬಂದಾಗ ಜಾಯು ಇಂದ ಎಲ್ಲಿಂದ? ಮೆಕ್ಸಿಕೋದಿಂದ ಜಾಯು, ಅಮೇರಿಕಾದಿಂದ ಕ್ಲಚ್, ಆಮೇಲೆ ಮಾಪ್ಲೆ ಅಂತ ಬಂದಾಗ ಕೆನಡಾದಿಂದ. ಕರೆಕ್ಟ್. ನೆನಪಿರ್ತೈತಲ್ಲ. ಎಲ್ಲಿ ಇನಾಗ್ರೇಷನ್ ಆಗಿತ್ತು ಹೇಳ್ರಿ ಅದ್ರದ? ಎಲ್ಲಾಗಿತ್ತ ಇನಾಗ್ರೇಷನ್? ಎಲ್ಲಾಗಿತ್ತ ಅಥವಾ ಲಾಸ್ಟ್ ಎಂಡಿಂದ ಎಲ್ಲಾಗಿತ್ತು? ಇನ್ನೊಮ್ಮೆ ಹೇಳ್ತೀನಿ. ಪೀಪಾ ಅಂತ ಬರ್ತದ. ಪೀಪಾ ಅಂದ್ರೆ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಫುಟ್ಬಾಲ್ ಕಪ್ ಅಂತ ಕರಿತೀವಿ. ಕರೆಕ್ಟ್. 2026 ಎಲ್ಲಿ ನಡೆದೈತೆ ಅಂದ್ರೆ 3 ಕಂಟ್ರಿ ಒಳಗೆ, ಮೆಕ್ಸಿಕೋ, ಅಮೇರಿಕಾ, ಕೆನಡಾ. ಮೆಕ್ಸಿಕೋದಿಂದ ಏನಿತ್ತಂದ್ರೆ ಅದ್ರದ್ದು ಡೈರೆಕ್ಟ್ ಮಾಸ್ಕೆಟ್ ಕೇಳ್ತೇಳಿ ಮೆಕ್ಸಿಕೋದಿಂದ ಜಾಯು ಅಂತ ಕರಿತಾರೆ. ಅದ್ರ ಮ್ಯಾಲ ಅಮೇರಿಕಾ ಕಂಟ್ರಿ ಬರ್ತದೆ. ಅದರಿಂದ ಯಾವ್ದಂದ್ರೆ ಕ್ಲಚ್. ಅದ್ರ ಮ್ಯಾಲ ಯಾವ್ದು ಬರ್ತದೆ ಅಂದ್ರೆ ಕೆನಡಾ. ಅದರಿಂದ ಯಾವ್ದಂದ್ರೆ ಇದನ್ನಂದ್ರೆ ಮಾಪ್ಲೆ. ನೆನಪಿರ್ತೈತ? ಮೆಕ್ಸಿಕೋದಾಗ ಇವು 3 ಕಂಟ್ರಿ ಒಳಗೆ ಯಾವ್ದಂದ್ರೆ ಕಾಮನ್ವೆಲ್ತ್ ಸಾರಿ ಪೀಪಾ ನಡೆಸ್ಬೇಕಾದ್ರೆ ಫಸ್ಟ್ ಇನಾಗ್ರೇಷನ್ ಮಾಡ್ತಾರಲ್ಲ ಅದನ್ನ ಮಾಡಿದ್ದೆ ಎಲ್ಲಿ ಅಂದ್ರೆ ಮೆಕ್ಸಿಕೋದಾಗ. ಎಂಡ್ ಆಗಿದ್ದೆ ಎಲ್ಲಿ ಕೇಳ್ರ? ಎಲ್ರಿ? USA, ಅಮೇರಿಕಾದ ನ್ಯೂ ಜೆರ್ಸಿ ಅಂತ ಬರ್ತೈತೆ. ನೆನಪಿರ್ತೈತಲ್ಲ. ಇದ್ರೊಳಗೆ ಟಾಪ್ ಹೇಳ್ರಿ ಕಂಟ್ರಿಗಳು. 3 ಕಂಟ್ರಿಗಳು ಹೇಳ್ಬೇಕು ಪಟ ಗೆದ್ದಿದ್ದ. ಇದ್ರೊಳಗೆ ಟಾಪ್ ಕಂಟ್ರಿ ಯಾವ್ದಂದ್ರೆ ಸ್ಪೇನ್. ನೆಕ್ಸ್ಟ್ ಅರ್ಜೆಂಟೀನಾ. ಯಾವ್ದು ಬರ್ತದೆ? ಇಂಗ್ಲೆಂಡ್ ಅಲ್ಲ. 3ನೇ ನೆನಪಿಟ್ಕೋ. ಇದ್ರೊಳಗೆ ಕ್ವಶನ್ ಹೇಳ್ತೀನಿ ತಡಿ. ಕಾಮನ್ವೆಲ್ತ್ ಕ್ರೀಡಾಕೂಟದಾಗ ಯಾಕೆ ಟಾಪ್ ಅಂತ ಹೇಳಿ ಅಂದ್ರೆ ಅದ್ರ ಮೆಡಲ್ಸ್ ಬರ್ತಾವ. ಕಾಮನ್ವೆಲ್ತ್ ಕ್ರೀಡಾಕೂಟ ಐತಲ್ಲ ಇವು ಎರಡಕ್ಕೂ ಕನ್ಫ್ಯೂಸ್ ಆಗಬಾರ್ದ. ಇನ್ನೊಮ್ಮೆ ಪೀಪಾ ವರ್ಲ್ಡ್ ಕಪ್ ಐತಲ್ಲ, ಈ ಕ್ರಿಕೆಟ್ ವರ್ಲ್ಡ್ ಕಪ್ ಅಂದಾಗ ವಿನ್ನರ್ ಮತ್ತು ರನ್ನರ್ ಅಪ್ ಇಬ್ಬರ ಫೇಮಸ್ ಆಕಾರಲ್ಲ. ಬಟ್ ಕಾಮನ್ವೆಲ್ತ್ ಕ್ರೀಡಾಕೂಟದಾಗ ವಿನ್ನರ್ ರನ್ನರ್ ಅಪ್ ಇರಂಗಿಲ್ಲ. ಇಲ್ಲಿ ಏನಿರ್ತಾವ ಅಂದ್ರೆ ಮೆಡಲ್ಸ್ ಗೆಲ್ತಾರೆ. ಸಪ್ರೇಟ್ ಆಗಿ ಏನಿರ್ತಾವ ಅಂದ್ರೆ ಒಂದೊಂದು ಸ್ಪೋರ್ಟ್ಸ್ಗೆ ಒಬ್ಬರು ಮೆಡಲ್ ಗೆದ್ದಿರ್ತಾರಲ್ಲ, ಆ ಟೋಟಲ್ ಮೆಡಲ್ ಟ್ಯಾಲಿ ಮೇಲೆ ಕಂಟ್ರಿಗಳು ಕೊಡ್ತಾರೆ. ನಾವು ಏನು ಹೇಳಿದಿಲ್ಲ, ಆಸ್ಟ್ರೇಲಿಯಾ, ಆಮೇಲೆ ಯಾವ್ದಂದ್ರೆ ಕೆನಡಾ, ಅದಾದ್ಮೇಲೆ ಯಾವ್ದು ಇದು ಸಾರಿ ಇದ್ರು ಅದ್ರೊಳಗ ಕಾಮನ್ವೆಲ್ತ್ದಾಗ ಯಾವ್ಯಾವ ಹೇಳಿದ್ವು? ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಕೆನಡಾ, ಇಂಡಿಯಾ ಅಂತ ಹೇಳಿದಿಲ್ಲ. ಇವೇನಂದ್ರೆ ಮೆಡಲ್ ಟ್ಯಾಲಿ ಒಳಗೆ ಇನ್ನೊಂದು ಕನ್ಫ್ಯೂಸ್ ಆಗ್ಬೇಡ್ರೆ ಹೇಳತ್ನ. ಪೀಪಾದಾಗ ಕಾಮನ್ವೆಲ್ತ್ದಾಗ ಬಂದಾಗ ಕಾಮನ್ವೆಲ್ತ್ದಾಗ ಏನ್ ಮಾಡ್ತಾರೆ? ಸಪ್ರೇಟ್ ಆಗಿ ಮೆಡಲ್ ತೊಗೊಂಡಿರ್ತಾರೆ. ಗೋಲ್ಡ್ ಒಳಗ, ಸಿಲ್ವರ್ ಒಳಗ, ಬ್ರಾಂಜ್ ಒಳಗ. ಅದರ ಟೈಪ್ನಾಗ ಬಂದಾಗ ಅವು ಕ್ಯಾಟಗಿರಿ ಅಥವಾ ಅವು ಕಂಟ್ರಿಗಳು ನೆನಪಿಟ್ಕೋರು 4. ಬಟ್ ಇದೇನು ಪೀಪಾದಾಗ ಬರ್ತಲ್ಲ, ಯಾವ ವರ್ಲ್ಡ್ ಕಪ್ ಅಥವಾ ಪೀಪಾ ವರ್ಲ್ಡ್ ಕಪ್ ಡೈರೆಕ್ಟ್ ಯಾವ ಕಂಟ್ರಿ ಗೆದ್ದೈತೆ ಅಂತ ಕೇಳ್ರಿ. ಯಾವ್ದತ್ ಬರ್ತೈತೆ ಅಂದ್ರೆ ಡೈರೆಕ್ಟ್ ಸ್ಪೇನ್. ಯಾಕಂದ್ರೆ ಸ್ಪೇನ್ ಕಂಟ್ರಿ ಗೆದ್ದೈತೆ ಅಂದ್ರೆ ಪೀಪಾ ವರ್ಲ್ಡ್ ಕಪ್ 2026 ಬಂದಾಗ ಸ್ಪೇನ್ ಬರ್ತದೆ. ಬಟ್ ಕಾಮನ್ವೆಲ್ತ್ 2026 ಯಾವ ಕಂಟ್ರಿ ಗೆದ್ದೈತೆ ಬರಂಗಿಲ್ಲ. ಯಾವ
ಕಂಟ್ರಿ ಹೈಯೆಸ್ಟ್ ಮೆಡಲ್ ತೊಗೊಂಡೈತೆ ಅದು ಬಂದಿರ್ತೈತೆ ನೆನಪಿರ್ತಾವಲ್ಲ. ಈಗ ಹೇಳ್ರಿ ಪೀಪಾದಾಗ ಒಂದೇದು ಯಾವ್ದಂದ್ರೆ ಸ್ಪೇನ್ ಕಂಟ್ರಿ, ಆಮೇಲೆ ಸೆಕೆಂಡ್ ಯಾವ್ದು ಬರ್ತದೆ ರನ್ನರ್ ಅಪ್ ಅರ್ಜೆಂಟೀನಾ. ವೆರಿ ಗುಡ್. ಅರ್ಜೆಂಟೀನಾ. ಮೂರನೇದು ಹೇಳಿಬಿಡ್ರಿ ಯಾವ್ದು? ಇಂಗ್ಲೆಂಡ್. ವೆರಿ ಗುಡ್. ನೆಕ್ಸ್ಟ್ ಅದಾದ್ಮೇಲೆ ನಾಲ್ಕನೇದು ಹೇಳ್ತೀರಿ. ನಾಲ್ಕನೇದು ಒಂದು ಫ್ರಾನ್ಸ್. ವೆರಿ ಗುಡ್. ರನ್ನರ್ ಅಪ್ ಆಡಿರ್ತಾರತ್ತ. ಇದನ್ನ ಹೇಳಿ. ಇದ್ರೊಳಗೆ ಗೋಲ್ಡನ್ ಬೂಟ, ಗೋಲ್ಡನ್ ಗ್ಲೌಸ್ ಮತ್ತು ಇನ್ನೊಂದೇನ ಗೋಲ್ಡನ್ ಬಾಲ್ ಅಂತ ಕೊಡ್ತಾರೆ. ಗೋಲ್ಡನ್ ಬಾಲ್ ಅವಾರ್ಡ್ ಯಾರಿಗೆ ಕೊಡ್ತಾರ? ಯಾರ? ಗೋಲ್ಡನ್ ಬಾಲ್ ಅವಾರ್ಡ್ ಯಾರ? ರೋಡ್ರಿ. ಗೋಲ್ಡನ್ ಬಾಲ್ ಬಂದಾಗ ಯಾರಂದ್ರೆ ರೋಡ್ರಿ. ವೆರಿ ಗುಡ್. ಗೋಲ್ಡನ್ ಬೂಟ್ ಅವಾರ್ಡ್ ಎಂಬಾಂಪೆ. ವೆರಿ ಗುಡ್. ಗೋಲ್ಡನ್ ಬೂಟ, ಗೋಲ್ಡನ್ ಗ್ಲೌ ಇದನ್ನ ಬಾಲ್ ಕನ್ಫ್ಯೂಸ್ ಆಗ್ಬೇಡ. ಗೋಲ್ಡನ್ ಬಾಲ್ ಅಂತ ಬಂದ್ರೆ ರೋಡ್ರಿ ಅಂತ ನೆನಪಿಟ್ಕೊಂಡು, ಗೋಲ್ಡನ್ ಬೂಟ್ ಅಂತ ಬಂದ್ರೆ ಯಾರಂದ್ರೆ ಎಂಬಾಂಪೆ ಫ್ರಾನ್ಸ್ದವ್ರು. ನೆಕ್ಸ್ಟ್ ಇನ್ನೊಂದು ಯಾವ್ದಂದ್ರೆ ಗೋಲ್ಡನ್ ಗ್ಲೌಸ್ ಅಂತ ಬರ್ತದೆ ಯಾರಿಗೆ? ಯಾರ? ಸೈಮನ್ ಅಂತ ಬರ್ತಾರೆ. ನೆಕ್ಸ್ಟ್ ಇನ್ನೊಂದು ಉಳಿತಲ್ಲ ಯಂಗ್ ಅಲ್ಲ, ಯಂಗ್ಸ್ಟರ್ ಯಾರ? ಪಾವು ಕಿಬರ್ಸಿನ ಏನೈತೆ ಒಂದು ಹೆಸರ? ಪಾವು. ಅಟ್ಟ ನೆನಪಿಡ್ಬಾರ್ದು ಸಾಕು, ಗೊತ್ತಾಗ್ಬಿಡ್ತದೆ ಆಪ್ಷನ್ ಯಾಕೆ ಕೊಟ್ಟ. ಪಾವು ವಡಾಪಾವ್. ಕಾಮನ್ವೆಲ್ತ್ ಅದಾತಲ್ಲ, ಸಾಕು ಬಿಡುತ್ತೆ ಅವನು. 39 ಮೆಡಲ್ಸ್. ಅದು ಅದನ್ನೊಂದು ನೆನಪಿಟ್ಕೊಂಡ್ಬಿಡು. ಕಾಮನ್ವೆಲ್ತ್ದಾಗ ಎಷ್ಟು ಮೆಡಲ್ ಗೆದ್ದಾರಂದ್ರೆ 39. ಇವೆಲ್ಲ RRB SSC ಎಕ್ಸಾಮ್ ಇರ್ತಾವಲ್ಲ, ಅಲ್ಲಿ ಕಂಪಲ್ಸರಿ ಗೆಲ್ತಾರೆ. ಗೋಲ್ಡ್ ಎಟ್ ಗೆದ್ದಾರು, ಸಿಲ್ವರ್ ಎಟ್ ಗೆಲ್ತಾರು, ಬ್ರಾಂಜ್ ಎಟ್. ಬಟ್ ಫೋಕಸ್ ಮಾಡಲ್ಲ ಹೇಳಿ. ಪೀಪಾದು 23ನೇ ಎಡಿಷನ್, 23. ಕಾಮನ್ವೆಲ್ತ್ ಎಡಿಷನ್ ಅದನ್ನು ನೆನ್ಪಿಟ್ಕೊಂಡ್ಬಿಡ್ರಪ್ಪ. ಇದನ್ನ ಯಾವ್ದಂದ್ರೆ ಪೀಪಾ ಮತ್ತು ಕಾಮನ್ವೆಲ್ತ್ ಎಡಿಷನ್ ಎಷ್ಟನೇದು ಅಂದ್ರೆ 23ನೇ ಎಡಿಷನ್. ಗೊತ್ತಾದವಲ್ಲ ಎರಡು. ಅದ್ರದ್ದು ಮಾಸ್ಕೆಟ್ ಹೇಳಿ, ಅದ್ರದ್ದು ಮಾಸ್ಕೆಟ್ ಹೇಳಿ, ನೆನಪಿಟ್ಕೊ. ನೆಕ್ಸ್ಟ್ ಪಂಚಾಮೃತ ಅಂತ ಬಂದಿತ್ತ ಹೇಳಿದ್ನಿ. ಪಂಚಾಮೃತ ಅಂತ ಹೇಳಿ 5 ಅಮೃತ ನೆನಪದವು ಯಾವ ಹೇಳ್ರಿ? ಎಲ್ಲಿ ಕೇಳೋಣಂದ್ರೆ ಮತ್ತೆ COP 26ದಾಗ ಮಾಡ್ತಾರಲ್ಲ ಪಂಚಾಮೃತ ಅಂತ. ರಿವಿಷನ್ ಮಾಡ್ಸತ್ ನಾವು ಹೊಳ್ಳ ಮುಳ್ಳ. ಅದಕ್ಕೆ ಯಾವ ಬರ್ತಾವ? 5 ಬರ್ತಾವ, 6 ಬರ್ತಾವ, 5 ಬರ್ತಾವ. ಒಂದೇದ ನೆಟ್ ಝೀರೋ ಎಮಿಷನ್ ಯಾವ ಇಯರ್? 2070. ನೆಕ್ಸ್ಟ್ 2030. ಏನೇನು ಹೇಳಿ? 2030 ಹನುಮ ಯಾವ? 2030 ಹುಡುಗರಿಗೆ ಡಿಮೋಟಿವೇಟ್ ಆಗೈತೆ ಅಂದಾನೆ. ಎನರ್ಜಿನೇ ಹೋಗೈತಿ. ನೀರು ಕುಡಿತೀರೇನೋ? ಈಗ ಎನರ್ಜಿ ಬರತೈತಿ. ಹೆಂಗೆ ಮೋಟಿವೇಟ್ ಮಾಡೋದು ಗೊತ್ತಾಗಲ್ಲ. ಬಿಟ್ಟು ಪಂಚಾಮೃತ ಬರ್ತಾವ. ಎಷ್ಟು ಬರ್ತಾವ ಅಂದ್ರೆ 5 ಬರ್ತಾವ. ಒಂದೇದು ಯಾವ್ದಂದ್ರೆ ನೆಟ್ ಝೀರೋ ಎಮಿಷನ್ 2070. ನೆಕ್ಸ್ಟ್ 2000 ನೆಟ್ ಝೀರೋ ಎಮಿಷನ್ 2070. ಅದಾದ್ಮೇಲೆ ಎಲ್ಲ 3 2004 2030 ತನಕ ಅದಾವ. ಹೇಳ್ರಿ ಒಂದೇಡ್ದ ಇನ್ನು ಎಷ್ಟು ಮಾಡ್ಬೇಕು? ನಾನ್ ಫಾಸಿಲ್ ಫ್ಯೂಯಲ್ದಿಂದ ಏನು ಮಾಡ್ಬೇಕಂದ್ರೆ ಎಷ್ಟು ಗಿಗಾವ್ಯಾಟ್ ತೆಗಿಬೇಕು? 500 ಗಿಗಾವ್ಯಾಟ ನಾನ್ ಫಾಸಿಲ್ ಫ್ಯೂಯಲ್ದಿಂದ ಮಾಡ್ಬೇಕು. ನೆಕ್ಸ್ಟ್ ರಿನ್ಯೂವೇಬಲ್ ಎನರ್ಜಿದಿಂದ ಎಷ್ಟಂದ್ರೆ ಎಷ್ಟು? 45% ರಿನ್ಯೂವೇಬಲ್ ಅಲ್ಲ, 50%. ಇನ್ನೊಮ್ಮೆ ನಾನೇ ಹೇಳ್ಬಿಡ್ತೀನಿ ತಡಿ. ಒಂದೇದು ಹೇಳ್ತೀನಿ ನೋಡ್ರಿ. ಪಂಚಾಮೃತ ಬರ್ತಾವ. 5 ಅಮೃತಗಳನ್ನ ಕನ್ಸಿಡರ್ ಮಾಡ್ತಾರೆ. ನೆಟ್ ಝೀರೋ ಎಮಿಷನ್ ಇಂಡಿಯಾ ಯಾವ ಇಯರ್ ಟಾರ್ಗೆಟ್ ಇಟ್ಟೈತೆ ಅಂದ್ರೆ 2071 ಆತ. ಅದಾದ್ಮೇಲೆ 2031ದಾಗ ಒಂದೇದು ಏನು ಮಾಡ್ಬೇಕು? ಇಂಡಿಯಾದಾಗ 100% ಏನು ವಿದ್ಯುತ್ ಯೂಸ್ ಮಾಡ್ತಿರ್ತಿಲ್ಲ ಅದನ್ನ ನಾನ್ ರಿನ್ಯೂವೇಬಲ್ ಎನರ್ಜಿಲಿ 50% ಮಾಡ್ಬೇಕು. ಯಾವ ಇಯರ್ ತನ ಅಂದ್ರೆ 2030 ತನ 50% ನಾನ್ ರಿನ್ಯೂವೇಬಲ್ ಎನರ್ಜಿದಿಂದ ಮಾಡ್ಬೇಕು. ಇದು 2 ಆತ ಪಂಚಾಮೃತದಾಗ. ಮೂರನೇದು ಏನಂದ್ರೆ 500 ಗಿಗಾವ್ಯಾಟ ಎನರ್ಜಿ ಉತ್ಪಾದನೆ ಮಾಡ್ಬೇಕು. ಯಾವ್ದರಿಂದ ಉತ್ಪಾದನೆ ಮಾಡ್ಬೇಕಂದ್ರೆ ಪಳಿಯುಳಿಕೆ ನಾನ್ ಫಾಸಿಲ್ ಫ್ಯೂಯಲ್ಸ್ ಅಂತ ಕರಿತಾರಲ್ಲ ಅದರಿಂದ ಉತ್ಪಾದನೆ ಮಾಡ್ಬೇಕು. ಅದಾದ್ಮೇಲೆ 2 ಏನು ಬರ್ತಾವಲ್ಲ 2030 ಅವು ಕಾರ್ಬನ್ ರಿಲೇಟೆಡ್. ಕಾರ್ಬನ್ ಇಂಟೆನ್ಸಿಟಿ ಅಥವಾ ಕಾರ್ಬನ್ ಡಿಪೆಂಡೆನ್ಸಿ ಎಷ್ಟು % ಕಡಿಮೆ ಮಾಡ್ಬೇಕಂದ್ರೆ 45%. 45% ಕಾರ್ಬನ್ ಇಂಟೆನ್ಸಿಟಿ ಅಂದ್ರೆ ಕಾರ್ಬನ್ ಮೇಲಿಂದ ಡಿಪೆಂಡೆನ್ಸಿ ಕಡಿಮೆ ಮಾಡ್ಬೇಕು. ಇನ್ನು 50% ಏನು ಮಾಡ್ಬೇಕಂತ ಹೇಳ್ರೆ ಏನು ಹೇಳಿ ಏನ? 1 ಬಿಲಿಯನ್ ಟನ್ ಕಾರ್ಬನ್ ಎಮಿಷನ್ ಅಥವಾ ಕಾರ್ಬನ್ ಏನು ಪ್ರಾಡಕ್ಟ್ ಇರ್ತೈತಿಲ್ಲ ಅದನ್ನ ಕಡಿಮೆ ಮಾಡ್ಬೇಕು. ನೆನಪಿರ್ತಾವಲ್ಲ. ಎಕ್ಸಾಮ್ ಕ್ವಶನ್ ಆಗುವಲ್ವತ್ತೇನು ಕನ್ಫ್ಯೂಸ್ ಆಗತ್ತೀರೇನು? ಎದ್ರ ಸಲ್ಮನ್ ಡಲ್ ಆಗಿರಿ ಹೇಳ್ರಿ. ಉಲ್ಲಾಸ್ ಬಂದಿತ್ತ? ಮತ್ತೆ ಎದಕ್ಕೆ ಎನರ್ಜಿ ಕಡಿಮೆ ಆಗೈತೆ ಅದನ್ನ ಹೇಳ್ರಿ ನಂಗೆ. ರೀ ಎಕ್ಸಾಮ್ ಸಲ್ಮಂದ ರೀ ಎಕ್ಸಾಮ್ ಆಗ್ಬೇಕತ್ತ? ಆಗಲ್ಲ. ನಾ ತೊಟ್ಟು ನೀ ಬರ್ದಿಲ್ಲ, ಹೈಟ್ ಬರಂಗಿಲ್ಲ, ಬೇಡ ತೊಟ್ಟು ಆಗ್ಬಾರ್ದು, ಹಂಗೆ ಅನ್ಬಾರ್ದು. ಬಿಡು. ಒಂದು ಪ್ರಾಕ್ಟಿಕಲ್ ಹೇಳ್ತೀನಿ ನೋಡಪ್ಪಿ. ಇಲ್ಲಿ ಬಿಡ್ರಿ ಪ್ರಾಕ್ಟಿಕಲ್ ಒಂದು ಹೇಳ್ತೀನಿ. ಹಂಗೆ ನೋಡ್ರಿ ಎಕ್ಸಾಮ್ ಅಂತೂ ಮುಗ್ದೈತದು. ಅವ್ರು ಪ್ರಾಕ್ಟಿಕಲ್ ರೀ ಎಕ್ಸಾಮ್ ಮಾಡ್ತಾರೋ ಇಲ್ಲೋ ಅಂತ ಡೌಟ್ನಾಗ ಇರಬೇಡ್ರಿ. ಯಾಕಂದ್ರೆ ರೀ ಎಕ್ಸಾಮ್ ಮಾಡ್ರೂ ಹೆಂಗೋರು ಗೊತ್ತಾಕತ್ತೆ ಎಲ್ಲರಿಗೆ ರೀ ಎಕ್ಸಾಮ್ ಮಾಡಾರೋ ಇಲ್ಲೋ ಅಂತೇಳಿ. ನೀವು ರೀ ಎಕ್ಸಾಮ್ ಮಾಡ್ತಾರ ಬರೀ ಪ್ರೊಟೆಸ್ಟ್ ಮಾಡ್ಕೋತಾ ಹೋರಾಟ ಮಾಡ್ಕೋತ ಕೂತೀವಿ ಅಂತೇಳಿ ಮುಂದಿನ ಎಕ್ಸಾಮ್ ನಿಮ್ಗೆ ಎಫೆಕ್ಟ್ ಆಕತ್ತೆ. ಈಗ ಐತಿ ಎಲ್ಲರ ಕಡೆ ಏನಂದ್ರೆ ನ್ಯೂಸ್ ಐತಿ ಏನಂದ್ರೆ ಇಲ್ಲ ಅಲ್ಲಿ ಇಲ್ಲಿಗಲ್ ಆಗ್ಯಾವ ಅಥವಾ ಏನಂದ್ರೆ ಇದನ್ನ ಮಾಡಿ ಬರ್ದಾರೋ ಅಂತೇಳಿ. ಅದಕ್ಕೆ ಅವ್ರು ಏನಾರ ಒಂದು ಡಿಸಿಷನ್ ತೊಗೋಬೋದು. ಗೌರ್ಮೆಂಟ್ ಅಂತೂ ನಮ್ಮ ಕೈಯಾಗಿರಂಗಿಲ್ಲ. ಅದ್ರ ಸಲ್ಬಂದ್ ಹೇಳತ್ನ ಗೌರ್ಮೆಂಟ್ ನೀವು ಎಷ್ಟ ಮಾಡ್ರಿ, ನಾವು ಪ್ರೊಟೆಸ್ಟ್ ಮಾಡಲಿ ಏನೇ ಮಾಡಲಿ ಅವ್ರು ಏನು ಮಾಡ್ತಿರ್ತಾರಲ್ಲ ಅದು ನಾವು ಪ್ರೊಟೆಸ್ಟ್ ಮಾಡೋದು
ಎಫೆಕ್ಟ್ ಬೀಳ್ತೈತೆ, ಬೀಳಂಗಿಲ್ಲತ್ತಲ್ಲ. ಜಂತರ್ ಮಂತರ್ನಾಗ ಆಗೈತಿ, ಈಗ ಜಾರ್ಖಂಡ್ನಾಗ ಪ್ರೊಟೆಸ್ಟ್ ಮಾಡತ್ತಾರ. ಬಟ್ ನೀವು ಏನು ಪ್ರೊಟೆಸ್ಟ್ ತಲೆಯಾಗಿ ಇಟ್ಕೊಂಡು ಮುಂದಿನ ಎಕ್ಸಾಮ್ ಆಕೈತಿ ಅಥವಾ ರೀ ಎಕ್ಸಾಮ್ ಇದನ್ನ ಮಾಡ್ಸೋಣ ಅಂತ ಹೇಳ್ರೆ ಮುಂದೆ 4-5 ಅಪರ್ಚುನಿಟಿ ಅದಾವ, ಅವ್ನು ಮಿಸ್ ಮಾಡ್ಕೋತೀರಿ. ಅದ್ರ ಸಲ್ಮಂದ್ ಹೇಳತ್ನ ಮುಂದಿನ ಅಪರ್ಚುನಿಟಿಗೆ ಫೋಕಸ್ ಮಾಡ್ರಿ. ಈ ಕ್ವಶನ್ ಪೇಪರ್ ಇನ್ನೊಂದು ನೋಡ್ರಿ, ಕ್ವಶನ್ ಪೇಪರ್ನಾಗ ಅಥವಾ ಏನಾಗಿರ್ತೈತೆ ಅಂದ್ರೆ ಈ ಎಕ್ಸಾಮ್ನಾಗ ಕ್ವಶನ್ ಬಂದಿರಂಗಿಲ್ಲ ಅಥವಾ ಯಾವ್ದಾರ ಒಂದು ಫೋಕಸ್ನಾಗ ಸಿಲೆಬಸ್ನಾಗ ಬರಂಗಿಲ್ಲ ಅಂದ್ರೆ ಅವ್ ಯಾವಾಗ ಕ್ವಶನ್ ಕೇಳಿದ್ರು ಸಿಲೆಬಸ್ ಬಿಟ್ಟಂತೂ ಹೊರಗೆ ಕೇಳಕ್ಕೆ ಸಾಧ್ಯನೇ ಇಲ್ಲ. ಇವ ಸಿಲೆಬಸ್ ರಿಲೇಟೆಡ್ ಕೇಳ್ಬೇಕು. ಕರೆಂಟ್ ಅಫೇರ್ಸಿಗೆ ಏನೇನು ಹಾಕವಲ್ಲ ಕರ್ನಾಟಕದಾಗ ಆಗಲಿ ಅಥವಾ ಏನೇ ಎಕನಾಮಿಕ್ ಸರ್ವೆ ಮಾಡಲಿ, ಅವ್ನು ಇನ್ನ ಈ ಒಂದು ವರ್ಷ ಪೂರ್ತಿ ಕೇಳಿದಾಗ ಇದ್ರ ಮೇಲೆ ಕ್ವಶನ್ ಕೇಳ್ಬೇಕು, ಅದ್ರ ಬಿಟ್ಟಂತೂ ಕ್ವಶನ್ ಕೇಳಂಗಿಲ್ಲ. ಇನ್ನೊಂದು ಎಕ್ಸಾಮ್ನಾಗ ಕನ್ಫ್ಯೂಸ್ ಏನಾಗಿರ್ತದೆ ಗೊತ್ತಾನ ಹುಡುಗರಿಗೆ ಅಥವಾ ಏನು ಎಕ್ಸಾಮ್ ನಿಮ್ಗೆ ಅಟೆಂಡ್ ಮಾಡಕ್ಕೆ ಎಲ್ಲರೂ ಪ್ರಾಕ್ಟಿಕಲ್ ಏನು ತಪ್ಪು ಮಾಡಿರ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಹೊತ್ತಲ್ಲ ಸ್ವಲ್ಪ ಜನ ಏನು ಪ್ರಾಕ್ಟಿಕಲ್ ತಪ್ಪು ಮಾಡಿರ್ತಾರೆ ಅಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಾಗ ಆಲ್ಮೋಸ್ಟ್ ಏನು ಮಾಡ್ತೀರಿ ಅಂದ್ರೆ ಯಾವ್ದಾರ ಬುಕ್ ತೊಗೊಂಡಿರ್ತೀರಾ, ಕ್ವಶನ್ ಪೇಪರ್ ಬಿಡಿಸಾಗ ಮ್ಯಾಲ್ ಕ್ವಶನ್ ಇರ್ತೈತಿ, ತಳಗ ಆಪ್ಷನ್ ಇರ್ತಾವೆ, ಅದ್ರ ಕೆಳಗೆ ವಿಸ್ತರಣೆ ಇದ್ದಿದ್ದು ಬಿಡಿಸಿರಲ್ಲ. ಅಂಥದ್ದು ಯಾರು ಬಿಡಿಸಿರ್ತಾರಲ್ಲ ಅವ್ರಿಗೆ ಕಂಪಲ್ಸರಿ ಎಫೆಕ್ಟ್ ಆಕತಿ. ಯಾಕಂತ ಹೇಳ್ತಾನೆ ಪ್ರಾಕ್ಟಿಕಲ್ ನೀವು ಕ್ವಶನ್ ಪೇಪರ್ ಬಿಡಿಸಿದಾಗ ಎಕ್ಸಾಮ್ನಾಗ ಹೋದಾಗ ಕ್ವಶನ್ ಪೇಪರ್ ಇರ್ತೈತಿ, ತಳಗ ಆಪ್ಷನ್ಸ್ ಇರ್ತಾವೆ. ಆ ಟೈಮ್ನಾಗ ಥಿಂಕ್ ಮಾಡ್ತೀರಿ ಇಲ್ಲೇ ಟೆಸ್ಟ್ ಸೀರೀಸ್ ಬಿಡಿಸ್ಬೇಕಾದ್ರೆ ಮ್ಯಾಲ್ ಕ್ವಶನ್ ನೋಡ್ಕೊಳ್ಳೆ ಒಂದು ಸ್ವಲ್ಪ ವಿಚಾರ ಮಾಡ್ತೀರಿ. ಬಟ್ ಇವೇನು ಆನ್ಸರ್ ವಿಸ್ತರಣೆ ರೂಪ ಇರ್ತಾವಲ್ಲ ಅವ್ನ ಎಫೆಕ್ಟ್ ಏನಾಕಿರ್ತದೆ ಗೊತ್ತಾನೆ ಪ್ರೆಸೆಂಟ್. ಯಾರಾಗಲಿ ಯಾರ ಕಾನ್ಸಂಟ್ರೇಷನ್ ಕೊಟ್ಟು ಬಿಡಿಸ್ರಿ, ನಾವು 10 ಕ್ವಶನ್ ಬಿಡಿಸ್ತೀರಿ, 11ನೇ ಕ್ವಶನ್ ಬಂದ್ ಕೂಡಲೇ ಎಲ್ಲಿ ಓದ್ತಿ ಬಿಡು ಆಪ್ಷನ್ ಅಂತ ಹೇಳಿದ್ರೆ ಡೈರೆಕ್ಟ್ ಆನ್ಸರ್ ನೋಡ್ತಾರೆ ಇಲ್ಲಾರ ವಿಸ್ತರಣೆ ರೂಪ ನೋಡಕ್ ಹೋಗಿರಿ. ಅದರಿಂದ ಏನಾಕತ್ತೆ ಅಂದ್ರೆ ನಿಮ್ಗೆ ಥಿಂಕಿಂಗ್ ಕೆಪಾಸಿಟಿ ನಿಮ್ಗೆ ಬರಂಗಿಲ್ಲ. ನೀವು ಕ್ವಶನ್ ಕೇಳಿದ್ದು ಆಟೋಮೆಟಿಕ್ ನೀವು ಥಿಂಕ್ ಮಾಡಿರ್ತೇನೆ, ಆ ಆಟೋಮೆಟಿಕ್ ಏನಾಗಿರ್ತದೆ ಅಂದ್ರೆ ನೆಕ್ಸ್ಟ್ ಕ್ವಶನ್ ಏನು ಕೇಳ್ಬೋದು ಏನಿಲ್ಲ ಅಂತ ಎನಲೈಸ್ ಮಾಡೋ ಪವರ್ ಬಂದ್ಬಿಡ್ತದೆ. ಅದೇನಾಕತ್ತೆ ನೆಕ್ಸ್ಟ್ ಕ್ವಶನ್ ಯಾವುದೇ ಎಕ್ಸಾಮ್ ಬಿಡಿಸ್ತಿರ್ತಿರಲ್ಲ ಎನಲೈಸ್ ಮಾಡ್ತೀರಿ ಅಥವಾ ಎಲಿಮಿನೇಷನ್ ಮಾಡೋ ಮೆಥಡ್ ನಿಮ್ಗೆ ಗೊತ್ತಾಗತ್ತೆ. ಈಗ ನಾವು ಎಲಿಮಿನೇಷನ್ ಮೆಥಡ್ ಎಲ್ಲ ಹೇಳಿರ್ತೀವಿ, ನೀವು ಹೋಗಿದ್ದು ವಿಸ್ತರಣೆ ರೂಪದಾಗ ಕ್ವಶನ್ ಪೇಪರ್ ಬಿಡಿಸಿದ್ರೆ ಅದ್ರಾಗ ಎಲಿಮಿನೇಷನ್ ಮೆಥಡ್ ಅಪ್ಲೈ ಮಾಡಕ್ಕೆ ಬರಂಗಿಲ್ಲ. ಯಾಕಂದ್ರೆ ತಳಗ ಆನ್ಸರ್ ಇರ್ತೈತಿ, ಭಾಳ ಎಲ್ಲರ ತಲೆ ಕೆಡ್ತೈತಿ, ನೀವು ಡೈರೆಕ್ಟ್ ಆನ್ಸರ್ ನೋಡ್ತಾರೆ ಇಲ್ಲ ಎಲ್ಲರೂ ಸೇಮ್ ಹಂಗೆ ಆಕತಿ. ಅದ್ರ ಸಲ್ಮಂದ ಎಕ್ಸಾಮ್ ಈಗೂ ಕ್ವಶನ್ ಪೇಪರ್ ಬಿಡಿಸ್ರೆ ಏನು ಮಾಡಿದ್ರೆ ಕ್ವಶನ್ ಪೇಪರ್ ಹಿಡಿದು ಅದ್ರಾಗ ಕ್ವಶನ್ಸ್ ಇರಬೇಕು, ಬರೀ ಆಪ್ಷನ್ಸ್ ಇರಬೇಕು, ಅದನ್ನ ಥಿಂಕ್ ಮಾಡೋದು ಈ ಕ್ವಶನ್ ಹೆಂಗೆ ಎಲಿಮಿನೇಟ್ ಮಾಡ್ಬೇಕು ಅಥವಾ ಅದು ಯಾಕಂದ್ರೆ 1 ನಿಮಿಷ 2 ನಿಮಿಷ ವೇಸ್ಟ್ ಆಗತ್ತೆ ಅಥವಾ ಅದನ್ನ ಬಿಡ್ಸಾಗ ಬೇಸರ ಅನಿಸ್ತತಿ ಇಲ್ಲತ್ತಲ್ಲ. ಯಾಕಂದ್ರೆ ವಿಸ್ತರಣೆ ಇದ್ದಿದ್ದು ಈಸಿ ಅನಿಸ್ತಾವೆ ಎಲ್ಲರಿಗೆ, ಯಾವ ಹಿಂಗೆ ಟಫ್ ಇರ್ತಾವಲ್ಲ ಅವ ಬೇಸರ ಅನಿಸ್ತಿರ್ತಾವೆ, ಕ್ವಶನ್ ಆಗುವ ಬೇಸರ ಆಗಿದ್ದು ಹಾಕಿರ್ತಾವೆ, ಯಾವ ಈಸಿ ಇರ್ತಾವಲ್ಲ ಅವ್ನು ಕ್ವಶನ್ ಮಾಡಂಗಿಲ್ಲ. ಅದ್ರ ಸಲ್ಮಂದ ಹೇಳತ್ನ ಕ್ವಶನ್ ಪೇಪರ್ ಬಿಡಿಸಾಗ ಈಗೂ ಬಿಡಿಸ್ತಿರ್ತಿರಲ್ರಿ, ಕ್ವಶನ್ ಪೇಪರ್ ದಿನಕ್ಕೆ 50 ಬಿಡಿಸ್ರಿ ಬೇಡ ಅನ್ನಂಗಿಲ್ಲ, ದಿನಕ್ಕೆ 50 ಕ್ವಶನ್ ಪೇಪರ್ ಬಿಡಿಸ್ರು ವಿಸ್ತರಣೆ ಇದ್ದಿದ್ದು ಬಿಡಿಸ್ಬೇಡ್ರಿ, ಡೈರೆಕ್ಟ್ ಕ್ವಶನ್ ನೋಡ್ಬೇಕು, ಆಪ್ಷನ್ ಇರ್ಬೇಕು, ಅದ್ರ ಮೇಲೆ ಅನಲೈಸ್ ಮಾಡಿ ಬಿಡಿಸ್ರಿ. ಹಾಂ ಏನಂದಿ 50 ಕ್ವಶನ್ ಪೇಪರ್ ಅಂದಿಲ್ಲ, 50 ಕ್ವಶನ್ಸ್ ಅನ್ನಿ ನಾ ಕ್ವಶನ್ ಪೇಪರ್ ಅನ್ನೇನ ಇಲ್ಲೇ ಒಟ್ಟು ಎದಿ ಹೊಡ್ಕೊಳಕ ನೋಡ್ತಾನೆ ನೋಡಿ ಬಿಡು ಸೀರಿಯಸ್ ಆಗಿ ಕಾಮಿಡಿ ಮಾಡ್ತಾನೆ. ಹಾಂ ಬಿಡು ನಂದನ್ ಸಾಕನ ಸಾಕ್ಬಿಟ್ಟು ನಾಳೆ ಮಾಡು. ಡಿಲಿಮಿಟೇಷನ್ ಹೇಳ್ತೀನಿ ತಡಿ. ಚಾರ್ಜಾ ಈ ಡಿಲಿಮಿಟೇಷನ್ ಹೇಳ್ತೀನಿ, ಡಿಮೋಟಿವೇಶನಲ್ ಮತ್ತಿದೆ. ಹಾಂ ಬಿಟ್ಟು ವೆರಿ ಗುಡ್. ಡಿಲಿಮಿಟೇಷನ್ ಒಮ್ಮೆ ಹೇಳ್ಬಿಟ್ಬಿಡ್ತಾನೆ. ಡಿಲಿಮಿಟೇಷನ್ ಕಮಿಷನ್ಗಳು ಬರ್ತಾವ ತಿಳಿಲ್ಲ. ಡಿಲಿಮಿಟೇಷನ್ ಯಾರು ನೇಮಕ ಮಾಡ್ತಾರೆ ಕಮಿಷನ್? ಕ್ಷೇತ್ರ ಮರು ವಿಂಗಡಣಾ ಆಯೋಗ ಅಂತ ಬರ್ತದೆ. ಯಾರು ಮಾಡ್ತಾರೆ? ರಾಷ್ಟ್ರಪತಿ. ಈಗಾರ ಜೋರಲ್ಲಿ ಹೇಳ್ರಿ, ಒಂದು ಸ್ವಲ್ಪ ಹಸುವಾಗೈತಿ, ಊಟ ಮಾಡಕ್ರಿ ಹೋಗಿ. ಆದ್ರೆ ಡಿಲಿಮಿಟೇಷನ್ ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿ ಮಾಡ್ತಾರೆ. ಎಷ್ಟು ಸರಿ ಮಾಡ್ಯಾರ ಡಿಲಿಮಿಟೇಷನ್ ಇಂಡಿಯಾದಾಗ? 4 ಸರಿ. ಯಾವಾಗ? 52. ಹಾಂ 52, 63, 73. ನೆಕ್ಸ್ಟ್ 2002. ರೀಸೆಂಟಾಗಿ ಆಗಿದ್ದು ಯಾವ್ದು ಡಿಲಿಮಿಟೇಷನ್ ಅಂದರೆ 2002. ಈಗ ರೀಸೆಂಟಾಗಿ ಯಾವ ಇಯರ್ದಾಗ ಡಿಲಿಮಿಟೇಷನ್ ಮಾಡತ್ತಾರ ಕೇಳ್ರ? 2026. ಈಗ ಪ್ರೆಸೆಂಟ್ ಐತ್ರಿ ಡಿಲಿಮಿಟೇಷನ್ ಆಗೋದೈತೆ. ಯಾಕಂದ್ರೆ 2026 ತನಕ ಫ್ರೀಸ್ ಮಾಡ್ರಲ್ಲ. ಡಿಲಿಮಿಟೇಷನ್ ಯಾವ ಆರ್ಟಿಕಲ್ ಹೇಳ್ತೈತೆ ಹೇಳ್ರಿ ನೋಡು. ಯಾವ ಆರ್ಟಿಕಲ್ ಪ್ರಕಾರ ಪ್ರತಿ ಸೆನ್ಸಸ್ ಆದ್ಮೇಲೆ ಕಂಪಲ್ಸರಿ ಡಿಲಿಮಿಟೇಷನ್ ಮಾಡಬೇಕು? ಯಾವ್ದು? 82, 81, 83. 82 ಆರ್ಟಿಕಲ್ ನೆನಪೈತಲ್ಲ, ಇದು ನೆನಪಿಟ್ಕೋರ. ಡಿಲಿಮಿಟೇಷನ್ ಅಂತ ಬರ್ತೈತಿ. ಯಾವ ಆರ್ಟಿಕಲ್ ಅಂಡರ್ ಬರ್ತೈತೆ ಅಂದ್ರೆ 82ನೇ ಆರ್ಟಿಕಲ್ ಅಂಡರ್. ಯಾರು ಇದನ್ನ ನೇಮಕ ಮಾಡ್ತಾರ ಆಯೋಗನ ಅಂದ್ರೆ ರಾಷ್ಟ್ರಪತಿ ಮಾಡ್ತಾರೆ. ಇದ್ರೊಳಗೆ ಯಾರು ಇರ್ತಾರ ಆಯೋಗದಾಗ? ಅಧ್ಯಕ್ಷರು ಯಾರು ಇರ್ತಾರ ಅಥವಾ ಯಾರು ಎಷ್ಟು ಜನದ ಮೆಂಬರ್ಸ್ಗಳು ಇರ್ತಾರ ಅಂತ ಕೇಳ್ತಾರೆ. ಯಾರು ಜನ? 3 ಜನ. ಯಾರು ಹೇಳ್ರಿ? ಕರೆಕ್ಟ್. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ನೆಕ್ಸ್ಟ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. 2 ಅದು. ನೆಕ್ಸ್ಟ್ ಇನ್ನೊಂದ ಯಾರ? ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ಫಾರ್ಮರ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ. ಇವು 3 ಎದಕ್ಕೆ ಹೇಳತ್ತಂದ್ರೆ ಡಿಲಿಮಿಟೇಷನ್ ಪ್ರೆಸೆಂಟ್ ನಡೀತೈತೆ. ಆರ್ಟಿಕಲ್ 1 ನೀವು ಓದಿರಿ ಆಲ್ರೆಡಿ. ಡಿಲಿಮಿಟೇಷನ್ ಇನ್ನೊಮ್ಮೆ ಹೇಳ್ಬಿಟ್ರೆ ಕ್ಷೇತ್ರ ಮರು ವಿಂಗಡಣೆ ಅಂದ್ರೆ ಗೊತ್ತಾಗತ್ತಲ್ಲ. ಪ್ರೆಸೆಂಟ್ ಈಗ ಲೋಕಸಭೆದಾಗ ಎಷ್ಟು ಸ್ಥಾನಮಾನ ಅದಾವ ಕರ್ನಾಟಕದಿಂದ? 28 ಅದಾವ. ರಾಜ್ಯಸಭೆಯಿಂದ ಎಷ್ಟು ಅಂದ್ರೆ 12. ಇವೆಲ್ಲ ಹೆಚ್ಚ ಕಡಿಮೆ ಆಗ್ಬೇಕಾರೆ ಯಾವ್ದಂದ್ರೆ ಡಿಲಿಮಿಟೇಷನ್ ಅಥವಾ ಕ್ಷೇತ್ರ ಮರು ವಿಂಗಡಣೆ ಆಗಬೇಕು. ಪಾಪ್ಯುಲೇಷನ್ ಈಗ ಇದನ್ನ ಜನಸಂಖ್ಯೆ ಆಗತ್ತೆ, ಜನಗಣತಿ ಆಗತ್ತೆ 2027. ಅದ್ರ ಪ್ರಕಾರ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ 82ನೇ ಆರ್ಟಿಕಲ್ ಪ್ರಕಾರ ಕ್ಷೇತ್ರ ಮರು ವಿಂಗಡಣೆ ಮಾಡ್ಬೇಕು. ಎಷ್ಟಾಗ್ಯಾವ ಅಂದ್ರೆ 4 ಆಗ್ಯಾವ ಹೇಳ್ರಲ್ಲ. 1ನೇದು ಯಾವ್ದಂದ್ರೆ 52, 2ನೇದು ಯಾವ್ದಂದ್ರೆ 63, 3ನೇದ 73, 4ನೇದ 2002. ಯಾವ ಆರ್ಟಿಕಲ್ ಹೇಳ್ತೈತೆ ಹೇಳಿ?
82ನೇ ಆರ್ಟಿಕಲ್. ಅದ್ರೊಳಗೆ ಎಷ್ಟು ಮೆಂಬರ್ ಇರ್ತಾರೆ ಅಂದ್ರೆ 3 ಮೆಂಬರ್ ಫಾರ್ಮರ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ. ಅದನ್ನ ಬಿಟ್ಟರೆ ಯಾರಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್. ಸ್ಟೇಟ್ದಾಗ ಬಂದಾಗ ಯಾರಂದ್ರೆ ಸ್ಟೇಟ್ ಎಲೆಕ್ಷನ್ ಕಮಿಷನರ್. ಇವರೆಲ್ಲ ಡಿಲಿಮಿಟೇಷನ್ದಾಗ ಎಲೆಕ್ಷನ್ ಕಮಿಷನರ್ಗಳು ಯಾಕೆ ಇರ್ತಾರೆ ಅಂದ್ರೆ ಡಿಲಿಮಿಟೇಷನ್ ಮಾಡ್ಬೇಕಾರೆ ಅಥವಾ ನಾವು ಇಂಡಿಯಾದಾಗ ವೋಟಿಂಗ್ ಪವರ್ ಕೊಡೋರು ಯಾರು ಎಲೆಕ್ಷನ್ ಕಮಿಷನ್ದವ್ರಲ್ಲ. ಅಂದ್ರೆ ನಮ್ಮ ಪಾಪ್ಯುಲೇಷನ್ ಬೇಸ್ಡ್ ಮೇಲೆ ಎಷ್ಟು ಮಂದಿನ ರೆಪ್ರೆಸೆಂಟ್ ಮಾಡ್ಬೇಕಂತ ಹೇಳೋದು ಯಾರಂದ್ರೆ ಎಲೆಕ್ಷನ್ ಕಮಿಷನ್. ಅದ್ರ ಸಲುವಾಗಿ 2 ಮೆಂಬರ್ ಅಥವಾ 3 ಮಂದಿ ಮೆಂಬರ್ ಇರ್ತದೆ. ಡಿಲಿಮಿಟೇಷನ್ ಗೊತ್ತ. ಈಗ ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿಗಳು ಯಾವ ಬರ್ತಾವ ಹೇಳ್ಬಿಡ್ರಿ. 3 ತಿದ್ದುಪಡಿ ಯಾವ? 42ನೇ ತಿದ್ದುಪಡಿ. ವೆರಿ ಗುಡ್. 42ನೇ ತಿದ್ದುಪಡಿ ಯಾವಾಗಿಂದ ಯಾವಾಗ ಫ್ರೀಸ್ ಮಾಡಿರ್ತತಿ? 42ನೇ ತಿದ್ದುಪಡಿ ಬರ್ತೈತಲ್ಲ, ಅದಕ್ಕೆ ಸಂಬಂಧಿಸಿದ ಕರೆಕ್ಟ್. 42ನೇ ತಿದ್ದುಪಡಿ ಎಲ್ಲಿಂದ ಎಲ್ಲಿಗೆ ಫ್ರೀಸ್ ಮಾಡ್ತೈತಿ? 73ರಿಂದ 2000. ಈಗ ಹೇಳ್ರಲ್ಲ 1952, 63 ಮತ್ತೆ 73, ಆಮೇಲೆ 2002. 1952 ಆದ್ಮೇಲೆ 63 ಆಗತ್ತಂದ್ರೆ 10 ವರ್ಷ ಸೆನ್ಸಸ್ ಆದ್ಮೇಲೆ ನೆಕ್ಸ್ಟ್ ಮಾಡೋರು. 82ನೇ ಆರ್ಟಿಕಲ್ ಪ್ರಕಾರ ಸಂವಿಧಾನದಾಗ ಏನಿರ್ತೈತೆ ಅಂದ್ರೆ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಮಾಡ್ತೀವಲ್ಲ. ನಮ್ದು ಈಗ 2011 ಮಾಡ್ಬೇಕಿತ್ತ, ಮಾಡಿಲ್ಲ. ಈಗ 27 ಮಾಡತ್ತಾರ ಕರೆಕ್ಟ್. 2011 ಮಾಡ್ಬೇಕಿದ್ದ ಅದನ್ನ ಮಾಡ್ಲಿಲ್ಲ. ಸಾರಿ 21 ಮಾಡ್ಬೇಕಿತ್ತ, ಅದನ್ನ ಮಾಡ್ಲಿಲ್ಲ. 27 ಮಾಡತ್ತಾರ. ಪ್ರತಿ 10 ವರ್ಷಕ್ಕೊಮ್ಮೆ ಸೆನ್ಸಸ್ ಆದ್ಮೇಲೆ ಅಲ್ಲಿ ಕಂಟಿನ್ಯೂ ಬರ್ತಾವ ನೋಡ್ರಿ. 2002 ಆತ. ಸಾರಿ ಒಂದೇದೇನಂದ್ರೆ 1952 ಅದಕ್ಕೆ 10 ವರ್ಷ ಕೂಡಿಸ್ತೇನೆ 62 ಬರ್ತದೆ. ಆ ಟೈಮ್ನಾಗ ಆಗಿತ್ತು 63 ಡಿಲಿಮಿಟೇಷನ್ ಅಂತ ಕರಿತು. ಅದಾದ್ಮೇಲೆ ಮತ್ತೆ 73 ಆಗತ್ತೆ. ಅದು 10 ವರ್ಷದ ಗ್ಯಾಪ್ನಾಗ ಆತ. 73 ಆಗತ್ತಲ್ಲ. ಅದಾದ್ಮೇಲೆ ಬಿಟ್ರೆ 10 ವರ್ಷಕ್ಕೆ ಮಾಡಲ್ದ ಬಿಟ್ರೆ ಅಂದಾಗ ಅವಾಗ ಅಮೆಂಡ್ಮೆಂಟ್ ಮಾಡ್ಬೇಕು. ಅದ ಯಾವ ತಿದ್ದುಪಡಿ ಅಂತ ಕರಿತಾರಂದ್ರ 42ನೇ ತಿದ್ದುಪಡಿ. ಅದಾದ್ಮೇಲೆ 2002ರಿಂದ ಇಲ್ಲಿವರೆಗೂ ಆಗಿಲ್ಲ. 26ಕ್ಕೆ ಆಗತ್ತೈತಿ ಯಾವ ತಿದ್ದುಪಡಿ? 86, 84. 84ನೇ ತಿದ್ದುಪಡಿ. ವೆರಿ ಗುಡ್. 84ನೇ ತಿದ್ದುಪಡಿ ಅಂದ್ರೆ 2002ರಿಂದ ಎಲ್ಲಿ ತನ ಫ್ರೀಸ್ ಮಾಡಿತ್ತಂದ್ರೆ 2026 ತನ. ಇನ್ನೊಂದು ತಿದ್ದುಪಡಿ ಇದಕ್ಕೆ ಸಂಬಂಧ ಬರ್ತೈತಿ. ಯಾವ್ದಂದ್ರ 87ನೇ ತಿದ್ದುಪಡಿ. 87ನೇ ತಿದ್ದುಪಡಿ ಏನ್ ಮಾಡ್ತೈತಿ ಹೇಳ್ರಿ? ಅದ್ರದ್ದು ಮೋಟೋ ಏನೈತಿ 87ರದ? ಎಸ್ 2000. ಅದು ಏನ್ ಮಾಡಿರ್ತಾರೆ ಗೊತ್ತಾನ? 2002 ಏನು ಡಿಲಿಮಿಟೇಷನ್ ಕಮಿಷನ್ ಆಗಿರ್ತೈತಿಲ್ಲ. ಈ ಡಿಲಿಮಿಟೇಷನ್ ಎದಕ್ಕೆ ನಡೆಯತೈತೆ ಅಂತ ಗೊತ್ತಾತಲ್ಲ? ಕ್ಷೇತ್ರ ಮರು ವಿಂಗಡಣೆ ಮಾಡ್ಬೇಕಾದ್ರೆ ಸಂಖ್ಯೆಗಳು ಜಾಸ್ತಿ ಆಗಿರ್ತಾವ. ಈಗ ಪ್ರೆಸೆಂಟ್ ನಮ್ಮಲ್ಲಿ ಲೋಕಸಭೆಗೆ 28 ಸ್ಥಾನಮಾನಗಳದಾವ್, ರಾಜ್ಯಸಭೆಗೆ 12 ಸ್ಥಾನಮಾನಗಳದಾವ್ರಿ. ಇವು ಯಾವ ಜನಸಂಖ್ಯೆ ಪ್ರಕಾರ ಮಾಡ್ರ ಅಂದ್ರೆ 2001 ಜನಸಂಖ್ಯೆ ಪ್ರಕಾರ. 2011 ಜನಗಣತಿನೂ ಕನ್ಸಿಡರ್ ಮಾಡಿಲ್ಲ. 2011 ಜನಗಣತಿ ಕನ್ಸಿಡರ್ ಮಾಡ್ರೆ ಅವಾಗ ನಮ್ದು ಆಗೈತಿ 2011 ಸೆನ್ಸಸ್. ಆ ಸೆನ್ಸಸ್ ಪ್ರಕಾರ ಕನ್ಸಿಡರ್ ಮಾಡಿ ನಮ್ದು ಸಂಖ್ಯೆಗಳು ಜಾಸ್ತಿ ಆಕಾವ್. ಯಾಕಂದ್ರೆ MLA MP ಆಗಲಿಲ್ಲ, ಎಷ್ಟು ಜನಕ್ಕೆ ಎಷ್ಟು ಜನ ರೆಪ್ರೆಸೆಂಟ್ ಮಾಡ್ಬೇಕಂತ ಹೇಳೋದು ಯಾವ್ದಂದ್ರೆ ಕ್ಷೇತ್ರ ಮರು ವಿಂಗಡಣಾ ಆಯೋಗ. ಗೊತ್ತಾತಲ್ಲ? 2002ರಿಂದ 2026 ತನಕ ಫ್ರೀಸ್ ಮಾಡಿದ್ದು ಯಾವ್ದಿತ್ತಂದ್ರೆ 84ನೇ ತಿದ್ದುಪಡಿ. 87ನೇ ತಿದ್ದುಪಡಿದಾಗ ಏನ್ ಮಾಡ್ತಾರಂದ್ರ 2002 ಏನು ಡಿಲಿಮಿಟೇಷನ್ 2002 ಏನು ಡಿಲಿಮಿಟೇಷನ್ ಕಮಿಷನ್ ಅಂತ ಇರ್ತೈತಿಲ್ಲ, ಆ ಡಿಲಿಮಿಟೇಷನ್ ಕಮಿಷನ್ ಏನ್ ಮಾಡಿರ್ತದೆ 1991 ಸೆನ್ಸಸ್ ಕನ್ಸಿಡರ್ ಮಾಡಿರ್ತದೆ. ಅದನ್ನ ಬೇಡ 2001 ಮಾಡಂದಿರ್ತಾರೆ. ನೆನಪಿರ್ತಾವಲ್ಲ? ಈಗ 4 ಡಿಲಿಮಿಟೇಷನ್ ಆಗ್ಯಾವ. ಅದ್ರದ್ದು ಆಯೋಗಗಳು ಹೇಳ್ಬಿಡ್ತಾನೆ. ಕೇಳಿಲ್ಲ ಬಟ್ ಕೇಳ್ತಿರ್ತಾರೆ. ಅಥವಾ ಯಾವ ಆಯೋಗ ಯಾವ್ದಕ್ಕೆ ಸಂಬಂಧಿಸೈತೆ 4 ಗೊತ್ತಾಕವ. ಈಗ ಹೇಳಿ ಗೊತ್ತಾದಲ್ಲ ಡಿಲಿಮಿಟೇಷನ್ ಅಂದಾಗ. ಈಗ ಆಯೋಗಗಳು ಯಾಕೆ ಬರ್ತಾವ ಅಂದ್ರೆ ಈಗ ಏನು ಎಷ್ಟು ಮಂದಿ ಮೆಂಬರ್ ಇರ್ತಾರ ಅಂತ ಹೇಳಿ ನೋಡು. ಮೆಂಬರ್ಗಳು ಎಷ್ಟು? 3 ಜನ ಇರ್ತಾರೆ. ಫಾರ್ಮರ್ ಜಸ್ಟಿಸ್ ಆಫ್ ಇಂಡಿಯಾ ಏನಿರ್ತಾರಲ್ಲ ಅವ್ರು ಅದ್ರದ್ದು ಏನಿರ್ತಾರೆ ಅಂದ್ರೆ ಅದ್ರದ್ದು ಹೆಡ್ ಅಥವಾ ಚೇರ್ಮನ್ ಅಂತ ಇರ್ತಾರೆ. ಅವ್ರ ನೇತೃತ್ವದಾಗ ಆಗಿರ್ತದೆ. ಕ್ವಶನ್ ಕೇಳಿರ್ತಾರೆ. ಅಥವಾ ಇದು ಕುಲ್ದೀಪ್ ಸಿಂಗ್ ಆಯೋಗ ಯಾವ್ದಕ್ಕೆ ಸಂಬಂಧಿಸೈತಿ ಅಂತ ಕೇಳ್ತಿರ್ತಾರಲ್ಲ, ಆ ಕುಲ್ದೀಪ್ ಸಿಂಗ್ ಅಂದ್ರೆ ಏನಂದ್ರೆ ಫಾರ್ಮರ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ರೆ ಅವ್ರ ಹೆಸರಲ್ಲೇ ಇರ್ತಾವ. 4ಕ್ಕೂ ಒಂದೊಂದು ಆಯೋಗ ಬರ್ತಾವ. 4 ಮಂದಿ ಹೆಸರು ಹೇಳ್ಬರ್ತಾನೆ ಫಾರ್ಮರ್. 3ಕ್ಕೆ ಯಾವ್ದು? 1ನೇದು ಇದನ್ನ ಚಂದ್ರಶೇಖರ್ ಅಯ್ಯರ್ ಇರ್ತಾನ. 2ನೇದು ಜಯಂತ್ ಕುಮಾರ್ ದಾಸ್ ಗುಪ್ತಾ ಇರ್ತಾನ. ಆಮೇಲೆ 3ನೇದು JL ಕಪೂರ್ ಇರ್ತಾನೆ. 4ನೇದು ಕುಲ್ದೀಪ್ ಸಿಂಗ್. ಇರ್ತಾರೆ 4 ಜನ. 3ಕ್ಕೆ ಅವ್ರಿಗಿಲ್ಲ. ಅದಕ್ಕೆ ಹೇಳಿ 4 ಜನಕ್ಕೆ ಇಲ್ಲತ್ತಲ್ಲ. ಡಿಲಿಮಿಟೇಷನ್ ಮಾಡುವ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಡಿಲಿಮಿಟೇಷನ್ ಮಾಡ್ಬೇಕಾದ್ರೆ ರಾಷ್ಟ್ರಪತಿ ಮಾಡಿರ್ತಾರಲ್ಲ, ರಾಷ್ಟ್ರಪತಿ ಮಾಡ್ಬೇಕಾದ್ರೆ ಯಾವ್ದ್ರೊಳಗಾರ ಚೀಫ್ ಜಸ್ಟಿಸ್ ಬಿಟ್ಟು ಡೈರೆಕ್ಟ್ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಇಬ್ಬರಮ್ಮ ಡಿಸಿಷನ್ ತಗೊಳ್ಳಲ್ಲ. 3 ಜನ ಇರ್ಬೇಕಲ್ಲ. ಇವ್ರು ಇನ್ನೊಮ್ಮೆ ಹೇಳ್ತಾನ ಈ ಕಮಿಟಿ ಅಂದ್ರೆ ಇವ್ರು ಏನ್ ಮಾಡಿರ್ತಾರಲ್ಲ, ಇವ್ರು 3 ಜನ ಡಿಸ್ಕಷನ್ ಮಾಡಿ ರಿಪೋರ್ಟ್ ಕೊಟ್ಟಿರ್ತಾರೆ. ಆ ರಿಪೋರ್ಟ್ ಕೊಟ್ಟಿದ್ದು ಸಬ್ಮಿಟ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ 3 ಮಂದಿ ಜಡ್ಜಸ್ಗಳು ಹೆಸರು ಹೇಳತ್ನ 3 ಮಂದಿ ನೆನಪಿಡ್ಬೇಕು. 1ನೇದು ಡಿಲಿಮಿಟೇಷನ್ ಆಗಿತ್ತು. ಈ ಇಯರ್ ನೆನಪಿರ್ತೈತಲ್ಲ, ಯಾವ ಇಯರ್ದಾಗ? 1952. ಅವಾಗ ಯಾರಿರ್ತಾರ? ಇದನ್ನ ಚಂದ್ರಶೇಖರ್ ಅಯ್ಯರ್ ಅಂತ ಬರ್ತಾರೆ. ನೆನಪಿರ್ತದೆ. ಚಂದ್ರಶೇಖರ್ ಅಯ್ಯರ್ ಅಂತ ನೆನಪಿಟ್ಕೋರು. 1ನೇ ಡಿಲಿಮಿಟೇಷನ್ ಯಾರ? ಚಂದ್ರಶೇಖರ್ ಅಯ್ಯರ್. 2ನೇದು ಡಿಲಿಮಿಟೇಷನ್ ಬರ್ತೈತಿ ಜಯಂತ್ ಕುಮಾರ್ ಅಂತ ಬರ್ತಾರೆ. ಅಷ್ಟೇ ನೆನಪಿಡೋರು. ಜಯಂತ್ ಕುಮಾರ್ ದಾಸ್ ಗುಪ್ತಾ ಇಲ್ಲಾರ ದಾಸ್ ಗುಪ್ತಾ ನೆನಪಿಡ್ತೀರಿ? ಏನ್ ನೆನಪಿಡ್ತಾರೆ? ಜಯಂತ್ ಕುಮಾರ್ ನೆನಪಿಡ್ತಾರೆ. 1ನೇದು ಯಾರಂದ್ರೆ ಚಂದ್ರಶೇಖರ್ ಅಯ್ಯರ್. 2ನೇದು ಯಾರಂದ್ರ ಜಯಂತ್ ಕುಮಾರ್. 3ನೇದು ಏನಂದ್ರ JL ಕಪೂರ್ ಅಂತ ಬರ್ತಾರೆ. ನೆನಪಿರ್ತಾವಲ್ಲ? 3ನೇದು ಯಾರ? JL ಕಪೂರ್. 4ನೇದು ಯಾರಂದ್ರ ಕುಲ್ದೀಪ್ ಸಿಂಗ್. ನೆನಪಿರ್ತಾವಲ್ಲ? ಯಾವ ಇಯರ್ಗಳು ಕೇಳಿದಾಗ ನೋಡ್ರಿ. 1952 ಯಾರಿದ್ರ? ಚಂದ್ರಶೇಖರ್ ಅಯ್ಯರ್. ವೆರಿ ಗುಡ್. 1952 ಬಂದಾಗ ಚಂದ್ರಶೇಖರ್ ಅಯ್ಯರ್. 1963 ಬಂದಾಗ ಯಾರ? ಜಯಂತ್ ಕುಮಾರ್. ಕರೆಕ್ಟ್. 1963 ಯಾರಂದ್ರೆ ಜಯಂತ್ ಕುಮಾರ್. 73 JL ಕಪೂರ್. 4ನೇದ ಕುಲ್ದೀಪ್ ಸಿಂಗ್. 2002 ಯಾರಿದ್ರೆ ಅಂದ್ರೆ ಕುಲ್ದೀಪ್ ಸಿಂಗ್. ಇಲ್ಲಾರ ಕ್ವಶನ್ ಕೇಳಿದಾಗ ನಾಳೆ ನಮ್ಮಲ್ಲಿ ಲೋಕಸಭೆದಾಗ 28 ಸ್ಥಾನಮಾನಗಳು, ರಾಜ್ಯಸಭೆದಾಗ 12 ಸ್ಥಾನಮಾನಗಳದಲ್ಲ. ಇದು ಇದ್ದಾಗ ಯಾರ ಆಯೋಗದ ಡಿಲಿಮಿಟೇಷನ್ ಆಯೋಗದ ಅಧ್ಯಕ್ಷರಾಗಿದ್ರ ಅಂತ ಕೇಳಿದ್ರೆ ಕುಲ್ದೀಪ್ ಸಿಂಗ್. ನೆನಪಿರ್ತೈತಿಲ್ಲ? ಅದ ಆಯೋಗ ಪ್ರಕಾರ ಆಗೈತಿ. ಇವ್ 4 ನೆನಪಿಡ್ರು. ಲಾಸ್ಟ್ ಒಮ್ಮೆ ಹೇಳ್ಬಿಡ್ರಿ, ಬಿಟ್ಬಿಡ್ತೀನಿ. 1ನೇದು ಯಾರು? ಚಂದ್ರಶೇಖರ್ ಅಯ್ಯರ್. 2ನೇದು
ಜಯಂತ್ ಕುಮಾರ್ ಮೂರನೇದ, JL ಕಪೂರ್ ನಾಲ್ಕನೇದ, ಕುಲ್ದೀಪ್ ಸಿಂಗ್. ಈ ತಿದ್ದುಪಡಿಗಳು ಯಾವ್ಯಾವ ಸಂಬಂಧ ಬರ್ತಾವನಿ? 42, 84, 87 ಸಾಕು. 3 ಮಂದಿ ಬರೋಬರ.